ಏನು ಈ ಸ್ವಿಚ್ ವರ್ಡ್ಸ್? ಸ್ವಿಚ್ ವರ್ಡ್ಸ್ ಅಂದರೆ ಅದು ಕೆಲವೊಂದು ರೀತಿಯಂಥ ಮಂತ್ರಗಳಿದ್ದಂತೆ. ಆರೋಗ್ಯಕ್ಕೂ ಕೂಡ ನಾವು ಕೆಲವೊಂದು ಸ್ವಿಚ್ ಕೋಡ್ಸ್ನ ಯೂಸ್ ಮಾಡ್ಬೋದು. ಮೇಯ್ನಾಗಿ ಸಿಂಪಲ್ ಆಗಿ 1743 ಯೂಸ್ ಮಾಡ್ತೀವಿ, 1748 ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಮಕ್ಳಿಗಾದರೆ 1743 ಯೂಸ್ ಮಾಡಿ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಕ್ಷತಾ ಅವರೇ? ಯಾಕಂದರೆ ಇವತ್ತಿನ ಡೇ ಆ್ಯಂಡ್ ಏಜಲ್ಲಿ ಮ್ಯಾನಿಫೆಸ್ಟೇಷನ್ ಮತ್ತು ಈ ಥರದ ಸ್ವಿಚ್ ಕೋಡ್, ಸ್ವಿಚ್ ಫ್ರೇಸಸ್ ಇದನ್ನು ಫಾಲೋ ಮಾಡೋರು ತುಂಬ ಜಾಸ್ತಿ ಆಗಿದ್ದಾರೆ. ಯಾರೀ ವಾಸ್ತು ಪುರುಷ? ಓಕೆ, ವಾಸ್ತು ಪುರುಷ ಆ್ಯಕ್ಚುಲಿ ಒಬ್ಬ ಡೆಮನ್ ಅಂತ ಹೇಳ್ತೀವಿ, ಒಬ್ಬ ರಾಕ್ಷಸ. ಅದಕ್ಕೆ ಮನೆಯಲ್ಲಿ ವಾಸ್ತು ಪುರುಷನ ಫೋಟೋ ಹಾಕ್ಸಲ್ಲ. ಕೆಲವ್ರ ಮನೆ ಮೇಲೆ ಕೆಲವ್ರು ಕಣ್ಣು ಹಾಕಿ ನೆಗೆಟಿವ್ ಎನರ್ಜೀಸ್ ಸ್ಟಾರ್ಟ್ ಆಗಬಹುದು. ಬಿಕಾಸ್ ಹೇಳ್ತಾರಲ್ಲ, ಮನುಷ್ಯನ ಕಣ್ಣಿಗೆ ಮರನೇ ಸುಟ್ಟು ಹೋಗುತ್ತಂತೆ, ಅಷ್ಟು ಶಕ್ತಿ ಇರುತ್ತಂತೆ. ಸೊ ರೋಲ್ ಆಫ್ ಸಾಲ್ಟ್, ಉಪ್ಪು, ಇದು ನೆಗೆಟಿವ್ ಶಕ್ತಿಯನ್ನು ಹೋಗ್ಲಾಡ್ಸತ್ತೆ ಅಂತ ಸಾಕಷ್ಟು ಕೇಳಿದ್ದೀವಿ ನಾವು. ಎಷ್ಟು ಸತ್ಯ ಇದು, ಮತ್ತು ಹೇಗಿದನ್ನು ನಾವು ಬಳಸ್ಕೋಬಹುದು ನೆಗೆಟಿವ್ ಎನರ್ಜಿನ ದೂರ ಇಡೋದಕ್ಕೆ? ಸತ್ಯ ಅನ್ನೋದು 100%, ಬಿಕಾಸ್ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಆಲ್ಸೋ. ನಮ್ಮ ಮನೆಯ ಬಾಗಿಲು ಇಫ್ ಇಟ್ಸ್ ಫೇಸಿಂಗ್ ಅ ಸ್ಟ್ರೀಟ್, ಒಂದು ಬೌಲಲ್ಲಿ ಕಾಮ್ ವಾಟರ್ನ ಇಡೋದು ಮನೆ ಒಳಗಿನ ಎನರ್ಜೀಸ್ನ ಕಾಮ್ ಮಾಡುತ್ತಾ? ದುಡ್ಡಿಗೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ಮನೆಯಲ್ಲಿ ಪಿರಮಿಡ್ ಇಡೋ ಅಂಥದ್ದು. ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿ, ಆ ಮನೆಯಲ್ಲಿರೋರ ಪುರುಷರ ಜೀವನದಲ್ಲಿ ಇನ್ನೊಬ್ಳು ಮಹಿಳೆ ಎಂಟರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಸ್ವಿಚ್ ವರ್ಡ್ ಬೇಕಂದ್ರೆ ನಿದ್ದೆಗೂ ಒಂದು ವೆರಿ ಪಾಪ್ಯುಲರ್ ಸ್ವಿಚ್ ವರ್ಡ್ ಇದೆ. ಸೊ ಅದಕ್ಕೆ ಇವಾಗ ಸಾಕಷ್ಟು ಜನ ಇವಿಲ್ ಐ ಬ್ರೇಸ್ಲೆಟ್ಗಳನ್ನು ಹಾಕೊಳ್ಳೋದು, ಇವಿಲ್ ಐ ಡಾಲರ್ಸ್ನ ಹಾಕೊಳ್ಳೋದನ್ನ ನಾವು ನೋಡ್ತೀವಿ. ಬ್ಲೂ ಮಧ್ಯದಲ್ಲಿ ಬ್ಲ್ಯಾಕ್, ಇವಿಲ್ ಐ ಬುಲ್ಸ್ ಐ ಅಂತ ಹೇಳ್ತೀವಲ್ಲ. ಓಕೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ ಇದು? ಗಂಗೆ ಬಂದು ಎಲ್ಲ ಕಡೆ ನಮಗೆ ವೆಸ್ಟಿಂದ ಈಸ್ಟಿಗೆ ಹರಿತಾ ಇದ್ದಾಳೆ. ಸೊ ಬಟ್ ಆದರೆ ವಾರಣಾಸಿಲ್ ಮಾತ್ರ ಶಿ ಟರ್ನ್ಸ್ ನಾರ್ತ್ ವರ್ಡ್ಸ್. ಕಾಶಿ ಚಕ್ರ ಅಂದರೆ ಡಿಫ್ರೆಂಟ್ ಯಂತ್ರಗಳ ರೂಪದಲ್ಲಿ ಈ ಡಿಫ್ರೆಂಟ್ ದೇವಸ್ಥಾನಗಳಿರೋದು. ಸೊ ಮೇಯ್ನು ವಿಶ್ವನಾಥನ ದೇವಸ್ಥಾನ ತಗೊಂಡು ಅಲ್ಲಿಂದ ನಾವು ಯಂತ್ರಾಕಾರಗಳನ್ನು ಬರಿತಾ ಹೋದಾಗ ಪ್ರತಿಯೊಂದು ಯಂತ್ರದಲ್ಲೂ 64 ದೇವಸ್ಥಾನ ಬರುತ್ತೆ ಅಲ್ಲಿ. ಮಧುರೈ ಮೀನಾಕ್ಷಿ ದೇವಸ್ಥಾನ ಮಂಡಲ ಸಿಸ್ಟಮಲ್ಲಿ ಕಟ್ಟಿರೋವಂಥದ್ದು. ಸೊ ಅಲ್ಲಿ 4 ದಿಕ್ಕಿಗೂ 4 ರಾಜಗೋಪುರಗಳನ್ನು ಕೊಟ್ಟಿರೋವಂಥದ್ದು. ಅದು ಈಗ ನಾವು ಶ್ರೀಚಕ್ರ ಅಥವಾ ಮೇರು ಯಂತ್ರ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಮಂಡಲ ಆಕಾರದಲ್ಲಿದೆ. ಬಟ್ ಆದರೆ ಅದು ಮೇರು ಯಂತ್ರ ಸಿಸ್ಟಮ್ ಅಲ್ಲೇ ಎಕ್ಸಾಕ್ಟ್ ಆಗಿ ನಿಮಗೆ ಮಧುರೈ ದೇವಸ್ಥಾನ ಬಂದಿರೋವಂಥದ್ದು. ಇದರ ಉಲ್ಲೇಖ ವೇದಗಳಲ್ಲಿ ನೋಡಬಹುದು ನಾವು. ಸೊ ಪ್ರಾರಂಭದಲ್ಲಿ ದೇವಸ್ಥಾನಗಳಲ್ಲಿ, ಫೋರ್ಟ್ಸ್ಗಳಲ್ಲಿ, ಪ್ಯಾಲೇಸಸ್ ಅಂದರೆ ಅರಮನೆಗಳಲ್ಲಿ ಮಾತ್ರ ಇದನ್ನು ಬಳಸ್ತಾ ಇದ್ರು ಅಥವಾ ಹೆಚ್ಚಾಗಿ ಇದನ್ನು ಅಳವಡಿಸ್ಕೊಳ್ತಾ ಇದ್ರು. ಆದರೆ ಇವತ್ತಿನ ದಿನ ನಾವುಗಳು ಆ್ಯಸ್ ಕಾಮನ್ ಮ್ಯಾನ್ ಪ್ರತಿ ಮನೆಯಲ್ಲೂ ಆದಷ್ಟು ಇದಕ್ಕೆ ಕಂಪ್ಯಾಟಬಲ್ ಆಗಿ ನಮ್ಮ ಜೀವನ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅಥವಾ ನಮ್ಮ ಆಫೀಸ್ ಸ್ಪೇಸ್ ಅಂತ ತೊಗೊಂಡಾಗ ಇದಕ್ಕೆ ಕಂಪ್ಯಾಟಬಲ್ ಆಗಿದೆಯಾ ನಮ್ಮ ಆಫೀಸ್ ಸ್ಪೇಸ್ ಅಂತ ನೋಡ್ತೀವಿ. ಅಥವಾ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು, ಏನೇ ಕೊಂಡುಕೊಂಡ್ರು, ಯಾವುದೇ ಒಂದು ವಸ್ತುವನ್ನು ಎಲ್ಲೇ ಇಟ್ಟರು ಯೂಶಲಿ ಮೈಂಡಲ್ಲಿ ಇದು ಓಡ್ತಾನೆ ಇರುತ್ತೆ. ಯಾಕಂದರೆ ಈ ಒಂದಕ್ಕೆ ಕಂಪ್ಯಾಟಬಲ್ ಆಗಿ ನಮ್ಮ ಜೀವನ ಇದ್ದರೆ ಲೈಫಲ್ಲಿ ಎಲ್ಲವೂ ಪಾಸಿಟಿವ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಆ್ಯಂಡ್ ನಾನು ಮಾತಾಡ್ತಿರೋದು ಆಲ್ಮೋಸ್ಟ್ 5,000 ವರ್ಷಗಳಷ್ಟು ಇತಿಹಾಸ ಇರೋ ವಾಸ್ತು ಬಗ್ಗೆ. ಸೊ ವಾಸ್ತುಶಾಸ್ತ್ರ ಸಿಕ್ಕಾಬಡೆ ದೊಡ್ಡದು, ಅದೊಂದು ಸಮುದ್ರದ ರೀತಿ. ಅದರಲ್ಲಿ ಒಂದು ಬೊಗಸೆಯಷ್ಟನ್ನಾದರೂ ನಮ್ಮ ವ್ಯೂವರ್ಸ್ಗೆ ಕೊಡೋಣ ಅಂತ ವಾಯ್ಸ್ ಆಫ್ ಬೆಂಗಳೂರಿನಲ್ಲಿ. ಆಲ್ ಥ್ಯಾಂಕ್ಸ್ ಟು ಸಂಪ್ರದಾಯವನ್ನು ಸಿಂಪ್ಲಿಫೈ ಮಾಡಿ ನಮಗೆ ಕೊಡ್ತಾ ಇರುವಂತಹ ಡಾಕ್ಟರ್ ಅಕ್ಷತಾ ರಾವ್. ಅಕ್ಷತಾ ಅವರೇ, ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೌಜನ್ಯ ಅವರೇ. ಮನೆ ವಾಸ್ತು ಬಗ್ಗೆ ಮಾತಾಡ್ತಾ, ಸಂಪ್ರದಾಯ ಮಾತ್ರವಲ್ಲದೆ ನೀವು ಹೇಳೋ ಎಲ್ಲವನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ತೀರಾ ನೀವು, ಅದೇ ನಮಗೆ ಖುಷಿ. ಇವಾಗ ನಮಗೆ ಚಿಕ್ಕ ವಯಸ್ಸಲ್ಲಿ ರಾಮಾಯಣ, ಮಹಾಭಾರತ ಅಥವಾ ಭಾಗವತ, ಉಪನಿಷತ್, ವೇದಗಳು ಇದರಲ್ಲಿನ ಕಥೆಗಳು ನಮಗೆ ಹೇಗೆ ಪರಿಚಯ ಅಂದರೆ, ನಮ್ಮ ಹಿರಿಯರು ಅದನ್ನ ಸಿಂಪ್ಲಿಫೈ ಮಾಡಿ ಕಥೆ ರೂಪದಲ್ಲಿ ನಮಗೆ ಹೇಳೋರು. ಇಡೀ ಪುರಾಣ ಅಥವಾ ಶ್ಲೋಕಗಳನ್ನು ಓದಿ ಹೇಳ್ತಾ ಇರಲಿಲ್ಲ. ಎಲ್ಲರಿಗೂ ಎಲ್ಲ ತಿಳ್ಕೊಳ್ಳೋದಕ್ಕಾಗಲ್ಲ ಅಂತ ಆಯಾ ಫೀಲ್ಡ್ನಲ್ಲಿ ತಜ್ಞರು ಅಂತ ಯಾರಿರ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೀನಿ ನಾನು. ಲೈಕ್ ವಾಸ್ತುನಲ್ಲಿ ನೀವು ಯು ಆರ್ ಅ ಪ್ರೋ. ನಿಮ್ಮ ಪರಿಚಯ ನನಗಿರೋದ್ರಿಂದ ವಾಸ್ತು ರಿಲೇಟೆಡ್, ನ್ಯೂಮರಾಲಜಿ ರಿಲೇಟೆಡ್, ಆಸ್ಟ್ರಾಲಜಿ ರಿಲೇಟೆಡ್ ಏನೇ ಇದ್ರೂ ಯಾವಾಗಲೂ ಟ್ರಬಲ್ ಮಾಡ್ತಾ ಇರ್ತೀನಿ. ಕಾಲ್ ಮಾಡಿದ ಅಕ್ಷತಾ ಅವರೇ ಇದ್ರ ಬಗ್ಗೆ ನಾವಿರೋದೇ ಆ ಸರ್ವಿಸ್ಗೋಸ್ಕರ ಅಲ್ವಾ? ಥ್ಯಾಂಕ್ ಯು. ಬಟ್ ದೆನ್ ನಾವು ನಮ್ಮ ವ್ಯೂವರ್ಸ್ಗಳ ಸರ್ವಿಸ್ಗೋಸ್ಕರ ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡ್ತಾ, ಇನ್ಫ್ಯಾಕ್ಟ್ ಸಾಕಷ್ಟು ಎಪಿಸೋಡ್ಸ್ ಮಾಡಿದ್ವಿ ವಾಸ್ತು ಬಗ್ಗೆ. ಅದರ ಕಂಟಿನ್ಯೂಷನ್ ಆಗಿ ಮನೆಯ ವಾಸ್ತು ಬಗ್ಗೆ ನಾವು ಮಾತಾಡಿದ್ವಿ. ಲಾಸ್ಟ್ ಎಪಿಸೋಡಲ್ಲೂ ಸಾಕಷ್ಟು ಮಾತಾಡಿದ್ವಿ. ದಿಕ್ಕುಗಳ ಬಗ್ಗೆ ಮಾತಾಡಿದ್ವಿ. ಕುಬೇರ ಮೂಲೆ ಯಾವುದು, ಆ್ಯಕ್ಚುಲ್ ಕುಬೇರ ಮೂಲೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಮನೆಯಲ್ಲಿ ಸಂಪೆಲ್ಲಿರಬೇಕು, ಒಂದು ಮನೆ ತೊಗೊಳ್ತಿದ್ದೀವಿ ಅಥವಾ ಕಟ್ತಿದ್ದೀವಿ ಅಂದರೆ ಸೈಡ್ ಡೈಮೆನ್ಷನ್ ಹೇಗಿರಬೇಕು, ಎಷ್ಟಿರಬೇಕು. ಐ ಮೀನ್ ಸೋ ಮಚ್ ಪ್ರೀವಿಯಸ್ ಎಪಿಸೋಡ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬರೀ ಎಪಿಸೋಡಲ್ಲಿ ಲೆಟ್ ಅಸ್ ಬಿಗಿನ್ ವಿತ್ ಸ್ವಿಚ್ ವರ್ಡ್ಸ್. ಓಕೆ, ಫಸ್ಟ್ಲಿ ಗೊತ್ತಿಲ್ಲದೆ ಇರೋರಿಗೆ ನೀವು ಹೇಳೋದಿದ್ರೆ ಏನು ಈ ಸ್ವಿಚ್ ವರ್ಡ್ಸ್?
ಸ್ವಿಚ್ ವರ್ಡ್ಸ್ ಅಂದರೆ ಅದು ಕೆಲವೊಂದು ರೀತಿಯಂಥ ಮಂತ್ರಗಳಿದ್ದಂತೆ. ಈಗ ನಾವು ಮಂತ್ರೋಚ್ಚಾರಣೆ ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದಂಥ ಪದ್ಧತಿಗಳಿರುತ್ತೆ. ಹೀಗೆ ಮಾಡಬೇಕು, ಇಂಥ ಸಮಯದಲ್ಲೇ ಮಾಡಬೇಕು, ಇಷ್ಟು ಸತಿ ರಿಪೀಟ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಕೆಲವೊಬ್ಬರಿಗೆ ಮಂತ್ರೋಚ್ಚಾರಣೆ ಮಾಡೋದೇ ಕಷ್ಟ ಆಗಿರುತ್ತೆ. ಸೊ ಅದೆಲ್ಲ ಪದ್ಧತಿಗಳನ್ನ ಫಾಲೋ ಮಾಡಿ ಮಂತ್ರೋಚ್ಚಾರಣೆ ಮಾಡೋಕ್ಕೆ ಕಷ್ಟ ಇರೋರು, ಜೊತೆಗೆ ಮಂತ್ರಗಳಲ್ಲೂ ಇಷ್ಟು ಸತಿ ಹೇಳಿದ ಮೇಲೆ ಅದು ಸಿದ್ಧಿ ಆಗುತ್ತೆ ಅಂತ ಇರುತ್ತೆ. ಅದೇ ಈಗಿನ ಕಾಲದ ಜನಗಳಿಗೆ ಶಾರ್ಟ್ ಕಟ್ ಬೇಕು. ಸೊ ಅವ್ರಿಗೆಲ್ಲರಿಗೂ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಫಾಸ್ಟ್ ಆಗಿ ಕೆಲಸ ಆಗಬೇಕಲ್ವಾ. ಸೊ ಅದಕ್ಕೆ ಬೇಕಾಗಿರುವಂಥ ಒಂದು ಸೈಕಲಾಜಿಕಲಿ ನಮ್ಮನ್ನು ಚೇಂಜ್ ಮಾಡಿ ನಮಗೆ ಬೇಕಾಗಿರೋದನ್ನ ತಂದ್ಕೊಡುವಂಥ ಇಂಗ್ಲಿಷ್ ಮಂತ್ರಗಳೇ ಸ್ವಿಚ್ ವರ್ಡ್ಸ್. ಸೊ ಸ್ವಿಚ್ ವರ್ಡ್ಸ್ ಅಂದರೆ ಯಾವಾಗಲೂ ನಾಟ್ ನೆಸೆಸರ್ಲಿ ವರ್ಡ್ಸ್ ಅಲ್ಲಿ ಕೆಲವೊಂದು ನಂಬರ್ಸ್ ಕೂಡ ಇರುತ್ತೆ. ಅದನ್ನು ನಾವು ಸ್ವಿಚ್ ಕೋಡ್ಸ್ ಅಂತ ಹೇಳ್ತೀವಿ. ಸ್ವಿಚ್ ಕೋಡ್ಸ್. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ದಿನ ನೋಡ್ತಾ ಇರ್ತೀವಿ ದಟ್ ಸಾಕಷ್ಟು ಜನ ಈ ಸ್ವಿಚ್ ಕೋಡ್ಸ್ಗಳನ್ನು ಜನರಿಗೆ ಸಜೆಸ್ಟ್ ಮಾಡೋದು, ಕೈ ಮೇಲೆ ಬರ್ಕೊಳ್ಳೋದು ಅಥವಾ ಒಂದು ಪೇಪರಲ್ಲಿ ಏನೇನೋ ಬರೆದಿಡೋದು, ಇವೆಲ್ಲ ಮಾಡ್ತಾರೆ. ಹೌದು. ಇವತ್ತು ಸ್ವಿಚ್ ಕೋಡ್ಸ್ ಅಥವಾ ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ಮಾತಾಡ್ತಾ ಮನೆ ಮತ್ತು ಮನೆ ವಾಸ್ತು ಇದು ಚೆನ್ನಾಗಿರೋದಕ್ಕೆ ಮನೆಯಲ್ಲಿ ನಾವು ಬರೆದಿಡಬಹುದಾದಂಥ ಸ್ವಿಚ್ ಕೋಡ್ಸ್ ಅಥವಾ ಗೋಡೆಗಳ ಮೇಲೆ ಬರೆಯುವಂಥ ಸ್ವಿಚ್ ವರ್ಡ್ಸ್ ಅಥವಾ ಕೋಡ್ಸ್ ಯಾವುದಾದ್ರೂ ಇದೆಯಾ? ಕರೆಕ್ಟ್ ಇದೆ. ಏನಕ್ಕೆ ಅಂದರೆ ಮನೆಯಲ್ಲೂ ಕೆಲವೊಂದ್ಸತಿ ನಮಗೆ ಬೇಗ ಬೇಗ ರಿಸಲ್ಟ್ಸ್ ಬೇಕಾಗಿರುತ್ತೆ. ಏನೋ ಒಂದಷ್ಟು ಕೆಲವೊಂದು ಮನೆಯಲ್ಲಿ ಸಿಚುವೇಶನ್ಸ್ ಚೆನ್ನಾಗಿಲ್ಲದೆ ಇರ್ಬೋದು, ಇಮಿಡಿಯೇಟ್ ರೆಸಲ್ಯೂಷನ್ಸ್ ಬೇಕಾಗತ್ತೆ. ಸೊ ಅವಾಗೆಲ್ಲ ಏನನ್ನು ಬರಿಬೋದು ಗೋಡೆ ಮೇಲೆ, ಯಾವ ರೀತಿ ನಾವು ಅದಕ್ಕೆ ಸೊಲ್ಯೂಷನ್ಸ್ ಮಾಡ್ಬೋದು ಅನ್ನೋದು ಕೂಡ ನಾವು ಸ್ವಿಚ್ ವರ್ಡ್ಸ್ ಮೂಲಕ ಮಾಡ್ಬೋದು. ಓಕೆ. ಉದಾಹರಣೆಗೆ ಈಗ ಮನೇಲಿ ಯಾರ್ದೋ ಇಬ್ಬರ ಮಧ್ಯೆ ಜಗಳ ನಡೀತಾ ಇರುತ್ತೆ. ಅತ್ತೆ ಸೊಸೆ ಜಗಳ ಇರ್ಬೋದು, ಗಂಡ ಹೆಂಡತಿ ಮಧ್ಯೆನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬೋದು. ಆ ಸಿಚುವೇಶನ್ ಅವಾಯ್ಡ್ ಮಾಡಿದ್ರೆ, ಈಗ ಬೀಸೋದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಸೊ ಆ ರೀತಿ ಆ ಸಿಚುವೇಶನ್ ಆಚೆ ಬರೋದಕ್ಕೆ ನಾನೊಂದು ಸ್ವಿಚ್ ಕೋಡ್ ಹೇಳ್ತೀನಿ ನಿಮಗೆ. ಸೊ ಇದು ಏನಪ್ಪಾ ಅಂದರೆ, ಇವಾಗ ಯಾರಿಬ್ರು ಜಗಳ ಆಡ್ತಾ ಇರ್ತಾರೆ ಅವರಿಬ್ರು ಹೆಸರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಎಲ್ಲರ ಮನೇಲೂ ಬರುತ್ತೆ ಹಾಗಿದ್ರೆ. ಅತ್ತೆ ಸೊಸೆ ಜಗಳ ಅಂತ ಬೇರೆ ಅನ್ಬಿಟ್ರಿ. ಸೊ ಯಾರೇ ಇಬ್ರು ಜಗಳ ಆಡ್ತಿದ್ರು, ಅತ್ತೆ ಸೊಸೆ ಅನ್ನೋದು ಕಾಮನ್ ಎಕ್ಸಾಂಪಲ್ ಅಷ್ಟೇ ಅಲ್ವಾ. ಬಟ್ ಆದರೆ ಯಾರೇ ಜಗಳ ಆಡ್ತಿದ್ರು ಅವರಿಬ್ಬರ ಹೆಸರನ್ನು ನೀವು ಬರೆದ್ಬಿಟ್ಟು 3 ಜನ ಇದ್ರೆ 3 ಜನ 4 ಜನ ಎಷ್ಟು ಜನದ ಮಧ್ಯೆ ಕಲಹ ಬಂದರೂ ಕೂಡ ಅದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಈ ಒಂದು ಸ್ವಿಚ್ ಫ್ರೇಸ್ನ ಯೂಸ್ ಮಾಡ್ಬೋದು. ಓಕೆ. ಏನು ಬರಿಬೇಕಂತಂದರೆ ಡಿವೈನ್, DIVINE ಡಿವೈನ್. ಆಮೇಲೆ ಯಾರಿಬ್ರು ಜಗಳ ಆಡ್ತಾ ಇರ್ತಾರೆ, ಈಗ ಅಕ್ಷತಾ ಮತ್ತು ಅರುಣ್ ಜಗಳ ಆಡ್ತಾ ಇದ್ರೆ ಡಿವೈನ್ ಅಕ್ಷತಾ ಅರುಣ್ ಟುಗೆದರ್ 5 6 8 9. ಡಿವೈನ್ DIVINE ಡಿವೈನ್ ಬರೆದು ಹೆಸರು ಬರಿಬೇಕು. ಯಾರಿಬ್ರು ಜಗಳ ಆಡ್ತಾ ಇರ್ತಾರೆ ಅವರಿಬ್ರು ಹೆಸರು ಬರಿಬೇಕು. ಎಲ್ಲನೂ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿಬೇಕು. ಇದಾದ್ಮೇಲೆ ಟುಗೆದರ್ ಅಂತ ಬರಿಬೇಕು, TOGETHER ಟುಗೆದರ್ ಬರಿಬೇಕು. ಇದಾದ್ಮೇಲೆ 5 6 8 9 ಅಂತ ಹೇಳಿ ನಂಬರ್ ಬರಿಬೇಕು. ಓಕೆ. ಸೊ ಇದಿಷ್ಟನ್ನು ನೀವು ಆ ಮೊಮೆಂಟಲ್ಲಿ ಒಂದು ಪೆನ್ಸಿಲ್ ತಗೊಂಡು ಮನೆಯ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ನೀವು ಗೋಡೆ ಮೇಲೆ ಬರೆದಾಗ ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ. ಅಥವಾ ಇದನ್ನು ನೀವು ಒಂದು ವೈಟ್ ಪೇಪರಲ್ಲಿ ಕೂಡ ಬರೆದಿಟ್ಕೋಬೋದು. ಓಕೆ. ಯಾರ್ಯಾರಿಗೆ ಡೌಟ್ ಇದೆಯೋ ಇವ್ರು ಬರ್ದಿರಬಹುದು ಅಂತ ಹೋಗಿ ನಾರ್ತ್ ಈಸ್ಟ್ ನ ಚೆಕ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ನಾರ್ತ್ ವೆಸ್ಟಾ? ಓಕೆ, ನಾರ್ತ್ ವೆಸ್ಟ್ ನ ಹೋಗಿ ಚೆಕ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಬಟ್ ಪೆನ್ಸಿಲ್ ಅಲ್ಲಿ ಬರ್ದಿರೋದಲ್ವಾ, ಪ್ರಾಬ್ಲಮ್ ಸಾಲ್ವರ್ ಮೇಲೆ ಅಳಿಸ್ಬಿಡ್ಬೋದು. ಓಕೆ. ಅಂಡ್ ಗಂಡ ಹೆಂಡತಿ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂಡ್ ಇದೇ ತರ ಬಾಂಧವ್ಯ ಕಂಟಿನ್ಯೂ ಆಗಬೇಕು ಅಂದ್ರೆ 5 6 8 9 ತೆಗೆದ್ಬಿಟ್ಟು ಮಿಕ್ಕಿದ ನಂಬರ್ಸ್ ಮಾತ್ರ ಅಂಡ್ ಏನು ಬರ್ದಿರ್ತೀವಿ, ಈಗ ಟುಗೆದರ್ ಡಿವೈನ್ ಎಲ್ಲ ಬರ್ದಿರ್ತೀವಲ್ವಾ, ಪ್ಲಸ್ ಅವ್ರ ಹೆಸರು ಬರ್ದಿರ್ತೀವಿ, ಇದನ್ನ ಗೋಡೆ ಮೇಲೆ ಅದೇ ರೀತಿ ಕೂಡ ಬಿಡ್ಬೋದು. ಓಕೆ. ಸೊ ಮಕ್ಕಳ ಒಳ್ಳೆಯದಕ್ಕೆ ಅಥವಾ ಮನೆಯವರ ಆರೋಗ್ಯಕ್ಕೆ ಏನು ಮಾಡಬಹುದು? ಓಕೆ, ಆರೋಗ್ಯಕ್ಕೂ ಕೂಡ ನಾವು ಕೆಲವೊಂದು ಸ್ವಿಚ್ ಕೋಡ್ಸ್ನ ಯೂಸ್ ಮಾಡ್ಬೋದು. ಮೇಯ್ನಾಗಿ ಸಿಂಪಲ್ ಆಗಿ 1743 ಯೂಸ್ ಮಾಡ್ತೀವಿ, 1748 ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಮಕ್ಳಿಗಾದರೆ 1743 ಯೂಸ್ ಮಾಡಿ ಜಸ್ಟ್ ಗೋಡೆ ಮೇಲೆ ಮನೆಯ ಈಸ್ಟ್ ವಾಲ್ ಮೇಲೆ 1743 ಅಂತ ಬರೆದ್ರೆ ಆಯಿತು. ದೊಡ್ಡವರಿಗಾದರೆ 1748 ಯೂಸ್ ಮಾಡಿ. ಇಲ್ಲಿನ ಹೆಸರು ಬರಿಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಜಸ್ಟ್ ಯಾರ ಬಗ್ಗೆ ಬರಿತಾ ಇದ್ದೀರಾ, ಯಾರ ಆರೋಗ್ಯಕ್ಕೋಸ್ಕರ ಬರಿತಾ ಇದ್ದೀರಾ, ಸಿಂಪಲ್ ಆಗಿ ಇಮ್ಯುನಿಟಿ ಕಮ್ಮಿ ಇರ್ಬೋದು, ಅವ್ರಿಗೂ ಕೂಡ ಅವ್ರ ಹೆಸರು ಹೇಳ್ಕೊಂಡು 1743 ಅಂತ ನೀವು ಹೇಳ್ತಾ ಹೋಗ್ಬೋದು. ಇಟ್ ವರ್ಕ್ಸ್. ಬಟ್ ಇವೆಲ್ಲ ದಿಕ್ಕನ್ನ ಕರೆಕ್ಟಾಗಿ ನೋಡಿಕೊಂಡು ಬರೆಯೋದು ಸೋ ಇಂಪಾರ್ಟೆಂಟ್. ಹೌದು, ಯಾಕಂದ್ರೆ ಈಗ ನಾವು ವಾಸ್ತುಗೆ ರಿಲೇಟ್ ಮಾಡಿ ಮನೆಯಲ್ಲಿ ಏನು ಬೇಕೋ ಆ ಸ್ವಿಚ್ ಕೋಡ್ಸ್ ಮಾಡ್ತಾ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಝೋನ್ಸ್ ಅಲ್ಲಿ ಬರೆದಾಗ ಮಾತ್ರ ಎಫೆಕ್ಟ್ ಚೆನ್ನಾಗಿರುತ್ತೆ. ಸಿ ಇಫ್ ನಾಟ್ ಕೈ ಮೇಲೆ ಬರ್ಕೊಂಡ್ರು ಇದು ವರ್ಕ್ ಆಗುತ್ತೆ, ಬಟ್ ಫಾಸ್ಟ್ ರಿಸಲ್ಟ್ಸ್ ಬೇಕು ಅಂದರೆ ಆ ಪರ್ಟಿಕ್ಯುಲರ್ ಝೋನ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಸಾಕಷ್ಟು ಜನರಿಗೆ ಏನಂದರೆ ಎಲ್ಲ ಓಕೆ, ನಮ್ಮದು ಅಂತ ಒಂದು ಸ್ವಂತ ಮನೆಯೇ ಇಲ್ವಲ್ಲ, ಮನೆ ಆದಮೇಲೆ ಇದೆಲ್ಲ ಅನ್ನೋರಿಗೆ, ಬಾಡಿಗೆ ಮನೇಲೋ ಲೀಸಲ್ಲೋ ಇರೋರಿಗೆ ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ವಾಟ್ ಇಸ್ ದಟ್ ಒನ್ ಸ್ವಿಚ್ ಕೋಡ್ ಅಥವಾ ಫ್ರೇಸ್? ಇದು ಟುಗೆದರ್, ಚಾರ್ಮ್, ಡ್ರೀಮ್, ಹೋಮ್, ಉಲ್ಫ್. ಟುಗೆದರ್, TOGETHER ಟುಗೆದರ್, ಚಾರ್ಮ್, CHARM ಚಾರ್ಮ್, ಡ್ರೀಮ್, DREAM ಡ್ರೀಮ್, ಹೋಮ್, HOME ಹೋಮ್, ಉಲ್ಫ್, WOLF ಉಲ್ಫ್.
ಇದನ್ನ ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಒಂದು ವೈಟ್ ಪೇಪರ್ ಮೇಲೆ ಬರೆದು ನಿಮ್ಮ ಮನೆಯ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಮತ್ತೆ ಅಥವಾ ನಿಮ್ಮ ಮನೆಯ ಬೆಡ್ನ ಕೆಳಗಡೆ, ನಿಮ್ಮ ದಿಮ್ ಕೆಳಗಡೆ, ನೀವು ಕನಸು ಕಾಣೋದು ಅಲ್ಲೇ ಅಲ್ವಾ, ಸೊ ಕನಸಿನ ಮನೆ ಬೇಕು ಅಂದಾಗ ನೀವು ಕನಸು ಕಾಣೋ ಜಾಗದಲ್ಲಿ ಇಟ್ಕೊಂಡ್ರು ಕೂಡ ಕೆಲಸ ಆಗುತ್ತೆ. ಯೂಶಲಿ 48 days ಅಂತ ಹೇಳ್ತೀವಿ. ಸೊ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಬರೀತೀರಾ ಅಷ್ಟೇ ಫಾಸ್ಟ್ ಆಗಿ ಇದು ವರ್ಕ್ ಆಗುತ್ತೆ. ಪ್ರತಿದಿನ ಬರ್ದಿಡ್ಬೇಕಾ ಅಥವಾ ಒಂದೇ ಚೀಟಿ ಸಾಕು? ಒಂದೇ ಚೀಟಿ ಸಾಕು. ಅದನ್ನ ಮನ್ಸಲ್ಲಿ ಅವಾಗ ಹೇಳ್ಕೊಳ್ತಾ ಇರ್ಬೇಕಷ್ಟೇನೆ. ಬಟ್ ತುಂಬಾ ಕಷ್ಟ ಇದೆ, ತುಂಬಾ ಫಾಸ್ಟ್ ಆಗಿ ಆಗ್ಬೇಕು ನಮ್ಗೆ ಅನ್ನೋದಿದ್ರೆ ದಿನ ಬರಿಬೇಕು ಅದನ್ನ. ಓಕೆ ಓಕೆ. ಬಟ್ ವೈ ಉಲ್ಫ್? ಉಲ್ಫ್ ಮ್ಯಾಜಿಕ್ ಬಿಗಿನ್ ಅಂತ ಹೇಳ್ತೀವಲ್ವಾ. ಸೊ ಉಲ್ಫ್ ಈ ನ್ಯೂಮರಾಲಜಿ ಪ್ರಕಾರ ಆ್ಯಂಡ್ ಕಾಸ್ಮಿಕ್ ಇದ್ರ ಪ್ರಕಾರ ಅದರ ಒಂದು ಶಕ್ತಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಸ್ವಿಚ್ ವರ್ಡ್ಸ್ ಇದರಲ್ಲಿ ಉಲ್ಫ್ ಮ್ಯಾಜಿಕ್ ಯೂಸ್ ಮಾಡ್ತೀವಿ, ಡ್ರ್ಯಾಗನ್ ಫ್ಲೈ ಮ್ಯಾಜಿಕ್ ಯೂಸ್ ಮಾಡ್ತೀವಿ, ಟರ್ಟಲ್ ಮ್ಯಾಜಿಕ್ ಯೂಸ್ ಮಾಡ್ತೀವಿ. ಸೊ ಯಾವಾಗ ಯಾವ ಕೆಲಸಕ್ಕೆ ಏನು ಬೇಕಾಗಿರುತ್ತೆ ಅದನ್ನು ಯೂಸ್ ಮಾಡಿ ಕೆಲಸ ಮಾಡಿಸ್ಕೊಳ್ಳೋವಂಥದ್ದು. ಸೊ ಆ ಒಂದು ಪ್ರಾಣಿಗೆ ಈಗ ನಮ್ಮಲ್ಲೂ ಕೂಡ ಇದೆ ಅಲ್ವಾ, ಸನಾತನ ಧರ್ಮದಲ್ಲಿ ಯಾವ ಒಂದು ಪ್ರಾಣಿಯ ಶಕ್ತಿ ನಮಗೆ ಬೇಕಾಗಿರುತ್ತೆ ಅದಕ್ಕೆ ಪೂಜೆ ಮಾಡಿ ಅದರಿಂದ ಆಶೀರ್ವಾದ ತಗೊಳ್ಳೋವಂಥದ್ದು. ಸೊ ಅದೇ ರೀತಿ ನ್ಯೂಮರಾಲಜಿ ಅಥವಾ ಸ್ವಿಚ್ ಕೋಡ್ಸಲ್ಲೂ ಈಗ ಉಲ್ಫ್ನ ಕೇಳ್ಬಿಟ್ಟು ಆ ಮ್ಯಾಜಿಕ್ನ ಬೇಗ ಮಾಡಿಸೋವಂಥದ್ದು. ಸೊ ಸೈಕಲಾಜಿಕಲಿ ನಮ್ಮ ತಲೆ ಉಲ್ಫ್ ಥರ ಸ್ಟ್ರಾಂಗ್ ಆಗಿ ಓಡುತ್ತೆ. ಯೋಚನೆ ಮಾಡಿ ನಾವು ಮನೆ ಕಟ್ಟಬೇಕಾಗಿರುತ್ತಲ್ವ, ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ಲಾನಿಂಗ್ ಮಾಡ್ತೀವಿ ಅಂತ ಹೇಳುವಂಥದ್ದು ಕೂಡ. ಓಕೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಕ್ಷತಾ ಅವರು? ಯಾಕಂದರೆ ಇವತ್ತಿನ ಡೇ ಆ್ಯಂಡ್ ಏಜಲ್ಲಿ ಮ್ಯಾನಿಫೆಸ್ಟೇಷನ್ ಮತ್ತು ಈ ಥರದ ಸ್ವಿಚ್ ಕೋಡ್, ಸ್ವಿಚ್ ಫ್ರೇಸಸ್ ಇದನ್ನು ಫಾಲೋ ಮಾಡೋರು ತುಂಬ ಜಾಸ್ತಿ ಆಗಿದ್ದಾರೆ. ಎವ್ರಿಥಿಂಗ್ ವರ್ಕ್ಸ್ ಇಫ್ ಯು ಬಿಲೀವ್. ಯದ್ಭಾವಂ ತದ್ಭವತಿ. ನೀವು ಬಿಲೀವ್ ಮಾಡ್ತೀರಾ ವರ್ಕ್ ಆಗುತ್ತೆ, ನೀವು ಬಿಲೀವ್ ಮಾಡಲ್ವಾ ಏನೇನೂ ವರ್ಕ್ ಆಗಲ್ಲ. ದೇವರೇ ಬಂದು ನಿಮ್ಮ ಮುಂದೆ ನಿಂತ್ಕೊಂಡ್ರು ನೀವು ದೇವರು ಅಂತ ನಂಬಲಿಲ್ಲ ಅಂದರೆ ದೇವ್ರು ಅಲ್ಲ ಅವರು. ಯಾವುದನ್ನೇ ಆದ್ರೂ ನೀವು ನಂಬಬೇಕು. ನೀವು ನಂಬಿದ್ರೆ ಖಂಡಿತ ಅದು ವರ್ಕ್ ಆಗುತ್ತೆ. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿ ನಂಬ್ತೀರಾ ಅಷ್ಟು ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ಸೊ ಅದು ಸ್ವಿಚ್ ಕೋಡ್ಸೇ ಇರ್ಬೋದು, ಬೇರೆ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಎಲ್ಲಾನು ಎವ್ರಿಥಿಂಗ್ ಇಸ್ ಅಟ್ರಾಕ್ಟಿಂಗ್ ಟು ಯು ಆ್ಯಂಡ್ ಮೇಯ್ನ್ ಆಗಿ ಇಟ್ ಆಲ್ ವರ್ಕ್ಸ್ ಆನ್ ಯುವರ್ ಸೈಕಾಲಜಿ. ಸೊ ನಿಮ್ಮ ಬ್ರೈನ್ ಮೇಲೆ ವರ್ಕ್ ಆಗುತ್ತೆ. ಎಷ್ಟೋ ಸತಿ ನಾವು ಯೋಚನೆ ಮಾಡೋ ಲೆವೆಲ್ಸಲ್ಲಿ ಬ್ಲಾಕೇಜಸ್ ಇರುತ್ತೆ. ನಾವು ಹಿಂಗೆ ಆಗ್ಬೋದಾ ಹಂಗಾಗ್ಬೋದಾ ಅಂತ ಹೇಳಿ ನಾವು ಫಿಯರ್ ಇರುತ್ತೆ ಮನಸ್ಸಲ್ಲಿ, ಆಂಗ್ಸೈಟಿ ಇರುತ್ತೆ. ಹಿಂಗೆ ಆಗ್ಬಿಟ್ರೆ ಏನು, ಆಗಲಿಲ್ಲ ಅಂದರೆ ಏನು ಅಂತ ಸಾಕಷ್ಟು ನಾವು ಯೋಚನೆಗಳ ಅಲೆಯಲ್ಲೇ ಓಡೋಗ್ಬಿಡ್ತೀವಿ. ಬಟ್ ಆದರೆ ಸ್ವಿಚ್ ವರ್ಡ್ಸ್ ನಾವು ಯೂಸ್ ಮಾಡಬೇಕಾದ್ರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಇರುತ್ತೆ. ನಮ್ಮ ಲೈಫಲ್ಲಿ ನನಗೆ ಇಂಥದ್ದೇ ಬೇಕು, ಹೀಗೆ ಆಗಬೇಕು, ಇಂಥದ್ದೇ ಆಗಬೇಕು ಅಂತ ಹೇಳಿ ನಾವು ಕಾನ್ಸಂಟ್ರೇಷನ್ ಮಾಡಿ ಅದನ್ನೇ ಮತ್ತೆ ಮತ್ತೆ ಯೋಚನೆ ಮಾಡೋದ್ರಿಂದ ನಮ್ಮ ಸೈಕಾಲಜಿ, ನಮ್ಮ ನರ್ವಸ್ ಸಿಸ್ಟಮ್ ಎಲ್ಲಾನು ಅಟ್ರಾಕ್ಷನ್ ಕೂಡ ಬೇಗ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಕೆಲಸನೂ ನಾವು ಮಾಡೋದಕ್ಕೆ ನಮ್ಮ ಬಾಡಿ ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ. ಸೊ ವಾಸ್ತುಶಾಸ್ತ್ರದ ಬಗ್ಗೆ ಮಾತಾಡ್ತಾ, ಯಜುರ್ವೇದ ವಾಸ್ತುಶಾಸ್ತ್ರದ ಬಗ್ಗೆ ಏನು ಹೇಳುತ್ತೆ? ಅದರ ಒಂದು ರೆಫರೆನ್ಸ್ ನೀವು ಕೊಡೋದಿದ್ರೆ ನಮಗೆ. ಸ್ಪೆಸಿಫಿಕ್ ಆಗಿ ಯಜುರ್ವೇದದಲ್ಲೇ ಬರೋದಿಲ್ಲ, ಯಜುರ್ವೇದದ ಉಪನಿಷತ್, ತೈತರಿಯ ಉಪನಿಷತ್ತಲ್ಲಿ ಬರುತ್ತೆ ಇದು. ಸೊ ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಅದರಲ್ಲೂ ಕೂಡ ಏನು ಹೇಳ್ತಾರೆ ಅಂದರೆ ಪೃಥಿವ್ಯಾಂ ಯಜ್ಞಸ್ಥಾನಂ ಪ್ರತಿಷ್ಠಾಪಯತಿ ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಮೇಲೆ ಯಾವ ರೀತಿ ಯಜ್ಞಸ್ಥಾನ ಅಂದರೆ ಮನೆಯ ಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ವಾಸ್ತುಪುರುಷ ಮಂಡಲ, ವಾಸ್ತುಪುರುಷನನ್ನು ರೆಫರೆನ್ಸ್ ಕೊಡೋದೇ ಇದರಲ್ಲಿ. ಓಕೆ. ಸೊ ಇದರಲ್ಲಿ ವಾಸ್ತುಪುರುಷ ಮಂಡಲವನ್ನು ಕೊಡ್ತಾರೆ ಆ್ಯಂಡ್ ದಿಕ್ಪಾಲಕರನ್ನು ಕೊಡ್ತಾರೆ. ಯಾವ ದಿಕ್ಕಿಗೆ ಯಾವ ದಿಕ್ಪಾಲಕರು ಅಂತ ಹೇಳಿ ಕೊಡ್ತಾರೆ. ಪೂರ್ವಕ್ಕೆ ಇಂದ್ರ, ದಕ್ಷಿಣಕ್ಕೆ ಯಮ, ಮತ್ತು ಪಶ್ಚಿಮಕ್ಕೆ ವರುಣ, ಉತ್ತರಕ್ಕೆ ಕುಬೇರ ಅಂತ ಹೇಳಿ ದಿಕ್ಪಾಲಕರನ್ನು ಕೊಟ್ಟಿರೋದೇ ಯಜುರ್ವೇದದಲ್ಲಿ. ಓಕೆ. ಸೊ ಇದ್ರದ್ದೇ ಕಂಟಿನ್ಯೂಷನ್ ಆಗಿ ಯಾವ ದಿಕ್ಕಲ್ಲಿ ಏನೇನು ಬರಬೇಕು, ಯಾವ 45 ದೇವತೆಗಳು ಬಂದು ಅಲ್ಲಿ ಕುತ್ಕೊಳ್ತಾರೆ, ಮನೆಯ ಯಾವ ಒಂದು ದಿಕ್ಕಿನಲ್ಲಿ ಏನೇನು ಬರಬೇಕು ಅಂತ ಹೇಳಿ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಈ ಯಜುರ್ವೇದದ ಮೇಲೇ ಮನಸಾರ ಇರ್ಬೋದು, ಮನುಷ್ಯಾಲಯ ಚಂದ್ರಿಕೆ ಇರ್ಬೋದು, ಇದೆಲ್ಲ ಗ್ರಂಥಗಳನ್ನು ಬರೆದಿರುವಂಥ ಯಜುರ್ವೇದದ ಮೇಲೆ. ಹೌದು. ವಾಸ್ತುಪುರುಷನ ಉಲ್ಲೇಖ ನಾವು ಸಾಕಷ್ಟು ಕೇಳ್ತೀವಿ, ಮಾಡ್ತೀವಿ. ಯಾರೀ ವಾಸ್ತುಪುರುಷ? ಓಕೆ. ವಾಸ್ತುಪುರುಷ ಆ್ಯಕ್ಚುಲಿ ಒಬ್ಬ ಡೆಮನ್ ಅಂತ ಹೇಳ್ತೀವಿ, ಒಬ್ಬ ರಾಕ್ಷಸ. ಅವನು ಏನು ಮಾಡ್ತಾನೆ ಅಂದರೆ ಭೂಮಿಯಲ್ಲಿರೋರು ಎಲ್ಲರನ್ನೂ ತಿಂತಾ ಇರ್ತಾನೆ. ಅವನು ದೇವತೆಗಳನ್ನ ತಿನ್ನೋದಕ್ಕೆ ಹೋಗ್ತಾನೆ, ಬೇರೆ ಹಸುರನ್ನೆಲ್ಲ ತಿಂತಾ ಇರ್ತಾನೆ. ಸೊ ಅವನಿಗೆ ಏನು ಎಷ್ಟು ಮಾಡಿದ್ರೂ ಹಶ್ವು ತಡೆಯೋಕ್ಕಾಗೋದಿಲ್ಲ. ಒಂದ್ಸತಿ ಅವನು ಇಂದ್ರಲೋಕವನ್ನು ಪ್ರವೇಶಿಸಿ ಅಲ್ಲಿರೋರನ್ನು ತಿನ್ನೋದಕ್ಕೆ, ನವಗ್ರಹಗಳನ್ನು ತಿನ್ನೋಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕೆ ಬೇರೆ ಬೇರೆ ಥರದ ಕಥೆಗಳು ಕೂಡ ಇದೆ. ಸೊ ಮೇಯ್ನಾಗಿ ಇದು ಬಂದು ಈ ಕತೆ ವೇದಗಳಲ್ಲಿ ಇರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಆ ಥರ ಹೋದಾಗ ಎಲ್ಲ ದೇವತೆಗಳು ಬ್ರಹ್ಮ ಹತ್ರ ಹೋದಾಗ, ವಿಷ್ಣು ಹತ್ರ ಹೋದಾಗ ನನಗೆ ಇದರಿಂದ ಒಂದು ಮುಕ್ತಿಯನ್ನು ಕೊಡು, ಈ ಹಸುರಿನಿಂದ ಕಾಪಾಡಬೇಕು ನೀವೆಲ್ಲರೂ ಸೇರಿ ಅಂತ ಕೇಳಿದಾಗ ಅವ್ರು ಏನು ಮಾಡ್ತಾರೆ, ಆಯಿತು ಈ ಒಂದು ಹಸುರನ್ನ ನನ್ನ ಹತ್ರ ಕಳಿಸಿ ಅಂತ ಹೇಳ್ತಾನೆ ಬ್ರಹ್ಮ ಹೇಳ್ತಾನೆ, ನೋಡು ಇವ್ರನ್ನೆಲ್ಲರನ್ನೂ ತಿನ್ನಬೇಡ, ನೀನು ಹೋಗು ಭೂಮಿ ಮೇಲೆ, ನಿನ್ಗೊಂದು ಕಡೆ ನಾನು ಜಾಗವನ್ನು ಕೊಡ್ತೀನಿ, ನೀನಲ್ಲಿ ಹೋಗಿ ಅಂಗಾತ ಮಲ್ಕೋ ಅಂತ ಹೇಳ್ತಾನೆ. ಸೊ ಆದರೆ ಇದೆಲ್ಲನೂ ದೇವತೆಗಳ ಟ್ರಿಕ್ಕು. ಅವ್ನು ಬಂದು ಇಲ್ಲೇ ಅಂಗಾತ ಮಲ್ಕೊಂಡಾಗ ಅಂದರೆ ಉಲ್ಟಾ ಬೆನ್ನು ಮೇಲ್ ಮಾಡಿ ಹಿಂಗೆ ಮಲ್ಕೊಂಡಾಗ ಅವನ ಮೇಲೆ 45 ದೇವತೆಗಳು, ಸುರರು ಅಸುರರು ಎಲ್ಲರೂ ಬಂದು ಕುತ್ಕೊಂಡ್ಬಿಡ್ತಾರೆ.
ಸೊ ಅವಾಗ ಅವ್ನ ಮೇಲಕ್ಕೆ ಎದ್ದೇಳಕ್ಕಾಗಲ್ಲ. ಸೊ ಅವಾಗ ಏನು ಹೇಳ್ತಾರೆ ಅಂದರೆ, ಇದೇ ನಿನ್ನ ಒಂದು ಆಕಾರ, ನೀನು ಇದೇ ರೀತಿ ಭೂಮಿಯ ಮೇಲೆ ಇರಬೇಕು, ನಿನ್ನನ್ನು ಯಾರು ನೋಡ್ಕೊಳ್ಳೋದಿಲ್ಲ, ನಿನ್ನ ಮೇಲಿರುವಂಥ ಕೂತಿರೋಂಥ ದೇವತೆಗಳಿಗೆ ಯಾರು ಹವಿಸ್ಸು ಕೊಡೋದಿಲ್ಲ, ಅವರನ್ನು ನೀನು ತಿನ್ನು ಅಂತ ಹೇಳ್ಬಿಡ್ತಾನೆ. ಸೊ ಹಾಗಾಗಿ ಯಾರು ವಾಸ್ತು ಫಾಲೋ ಮಾಡೋದಿಲ್ಲ ಅವರನ್ನು ವಾಸ್ತು ಪುರುಷ ತಿನ್ಬಿಡ್ತಾನೆ, ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾನೆ ಅಂತ ಹೇಳುವಂಥದ್ದು. ಸೊ ವಾಸ್ತು ಪುರುಷ ಮೇಯ್ನಾಗಿ ಒಬ್ಬ ರಾಕ್ಷಸ ಆಗಿರೋದ್ರಿಂದ ಅದಕ್ಕೆ ಮನೆಯಲ್ಲಿ ವಾಸ್ತು ಪುರುಷನ ಫೋಟೋ ಹಾಕ್ಸಲ್ಲ. ಕೆಲವೊಬ್ರೆಲ್ಲ ಇವಾಗ ಹೊಸದಾಗಿ ವಾಸ್ತು ಯಂತ್ರ ಅಂತೆಲ್ಲ ಬರೆದ್ಬಿಟ್ಟು ವಾಸ್ತು ಪುರುಷನ ಫೋಟೋವನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಫ್ರಂಟ್ ಫೇಸಿಂಗ್ ಮುಖ ಕಾಣಿಸೋ ಅಂತ ಒಂದು ಫೋಟೋವನ್ನು ಹಾಕ್ತಾರೆ. ಅದು ಎಲ್ಲೂ ಉಲ್ಲೇಖ ಇಲ್ಲ ಅದಕ್ಕೆ. ಆ್ಯಂಡ್ ವಾಸ್ತು ಪುರುಷ ರಾಕ್ಷಸ ಆಗಿರೋದ್ರಿಂದ ಅವ್ನ ಫೇಸ್ ಕಾಣಿಸ್ಬಾರ್ದು, ಅವ್ನು ನಮ್ಮನ್ನು ನೋಡಿದ್ರೆ ನಮ್ಗೆ ತಿನ್ಬಿಡ್ತಾನೆ ಅಲ್ವಾ. ಸೊ ಅದಕ್ಕೋಸ್ಕರ ಕಾಣಿಸ್ದೇ ಇರೋ ಥರ ಅಂಗಾತ ಮಲಗಿಸಿ ಅವ್ನಿಗೇನು ಬೇಕೋ ಆಹಾರವನ್ನು ನಾವು ದೇವತೆಗಳಿಗೆ ಹವಿಸಿ ಕೊಟ್ಟಾಗ ಆ ದೇವತೆಗಳ ಶಕ್ತಿ ಜಾಸ್ತಿ ಆಗುತ್ತೆ, ವಾಸ್ತು ಪುರುಷ ಮೇಲೆ ಎದ್ದೇಳೋಲ್ಲ. ಆ್ಯಂಡ್ ವಾಸ್ತು ಪುರುಷನಿಗೂ ಬೇರೆ ಬೇರೆ ತಿಂಗಳುಗಳಲ್ಲಿ ಇವಾಗ ಹೇಗೆ ನಮಗೆ ಊಟದ ಸಮಯ ಅಂತ ಇರುತ್ತೆ, ಮಲಗೋ ಸಮಯ ಇರುತ್ತೆ, ಕುಕ್ಕಿಂಗ್ ಟೈಮ್ ಇರುತ್ತೆ, ಅದೇ ಥರ ವಾಸ್ತು ಪುರುಷನಿಗೂ ರಾಜಯೋಗದ ಸಮಯ ಇರುತ್ತೆ, ಸ್ಲೀಪಿಂಗ್ ಟೈಮ್ ಇರುತ್ತೆ, ಕುಕ್ಕಿಂಗ್ ಟೈಮ್ ಇರುತ್ತೆ. ಸೊ ಈ ಥರ ಎಲ್ಲ ನೋಡಿಕೊಂಡು ಅವ್ನು ನಿದ್ದೆ ಮಾಡ್ತಾ ಇರುವಾಗ ನಾವು ಯಾವುದೇ ವಾಸ್ತು ಕೆಲಸ ಮಾಡಿಸಲ್ಲ, ಭೂಮಿ ಶುದ್ಧಿ ಮಾಡಿಸೋದಿಲ್ಲ ಅಥವಾ ಶಂಕುಸ್ಥಾಪನೆ ಮಾಡಿಸೋದಿಲ್ಲ, ವಾಸ್ತು ಕರೆಕ್ಷನ್ಸ್ ಮಾಡೋದಿಲ್ಲ. ಯಾಕಂದರೆ ವಾಸ್ತು ಪುರುಷನೇ ಮಲಗಿದ್ದಾನೆ ಅಂದರೆ, ಇವಾಗ ನೀವು ಮಲಗಿರುವಾಗ ಎಬ್ಬಿಸ್ಬಿಟ್ಟು ನಿಮ್ಗೇನಾದರೂ ಕೆಲಸ ಹೇಳಿದ್ರೆ ಹೇಗಿರುತ್ತೆ, ಎಷ್ಟು ಕೋಪ ಬರುತ್ತಲ್ವ. ಸೊ ಮೊದಲೇ ರಾಕ್ಷಸ, ಇನ್ನೂ ಕೋಪ ಆದರೆ ಹೇಗಿರುತ್ತೆ. ಅದಕ್ಕೋಸ್ಕರ ಯಾವಾಗ ಏನು ಮಾಡಬೇಕು ನೋಡಿಕೊಂಡು ಮಾಡಬೇಕಾಗತ್ತೆ. ಯಾವುದೇ ಸಮಯ ಅಂದರೆ ವರ್ಷದಲ್ಲಿ ಸ್ಪೆಸಿಫಿಕ್ ಟೈಮ್ ಅಂತಿದ್ಯಾ? ಹೌದು, ಪ್ರತಿ ತಿಂಗಳ ಶುಕ್ಲ ಪಕ್ಷ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗ ಎದ್ದಿರ್ತಾನೆ. ಆ್ಯಂಡ್ ಕೆಲವೊಂದು ತಿಂಗಳುಗಳಲ್ಲಿ, ಈಗ ಆಷಾಢ ತಿಂಗಳಲ್ಲಿ ಮಲಗಿರುವಂಥ ಸಮಯ, ಅವಾಗೆಲ್ಲ ನಾವು ಎಬ್ಸೋದಿಲ್ಲ, ಏನೂ ಕೆಲಸಗಳು ಮಾಡೋದಿಲ್ಲ. ಸೊ ಅದಕ್ಕೂ ಕೂಡ ನಾನು ನಿಮಗೆ ಬೇಕಾದ್ರೆ ಒಂದು ಕ್ಯಾಲೆಂಡರ್ನ ಕೊಡ್ತೀನಿ, ವ್ಯೂವರ್ಸ್ಗೆ ಹಾಕ್ಬಿಡಿ. ಸೊ ಅದ್ರ ಪ್ರಕಾರ ಯಾವಾಗ ವಾಸ್ತು ಪುರುಷ ಒಳ್ಳೆ ಟೈಮಲ್ಲಿ ಇರ್ತಾನೆ, ಸೊ ಆ ಟೈಮ್ ನೋಡಿಕೊಂಡು ನೀವು ಯಾವುದೇ ಥರದ ಗೃಹ ಪ್ರವೇಶ ಮಾಡುವಂಥದ್ದು, ಭೂಮಿ ಪೂಜೆ ಮಾಡುವಂಥದ್ದು, ಇದೆಲ್ಲವನ್ನು ಅವಾಗ ಮಾಡಿದಾಗ ಶುಭವಾಗಿರುತ್ತೆ. ಓಕೆ ಇದೇ ವಾಸ್ತು ಬಗ್ಗೆ ಮಾತಾಡ್ತಾ ಮನೆ ವಾಸ್ತು ಎಷ್ಟೆಲ್ಲ ಪ್ರಶ್ನೆಗಳಿದೆ ಅಂದರೆ, ನಮ್ಮ ಪ್ರೀವಿಯಸ್ ಎಪಿಸೋಡ್ಗೂ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು, ಸಾಕಷ್ಟು ಪ್ರಶ್ನೆಗಳು, ಅದನ್ನೆಲ್ಲ ಒನ್ ಬೈ ಒನ್ ಅಡ್ರೆಸ್ ಮಾಡ್ತಾ ಹೋಗೋಣ. ಸೊ ಮನೆಯಲ್ಲಿನ ಗಡಿಯಾರ ಪೆಂಡ್ಯುಲಮ್ ಕ್ಲಾಕ್ ಬಳಸಿದ್ರೆ ಒಳ್ಳೆಯದು ಅನ್ನೋದು ಎಷ್ಟು ಸರಿ? ನಂಬರ್ 1. ನಂಬರ್ 2, ಗಡಿಯಾರ ಯಾವ ದಿಕ್ಕಿಗಿರಬೇಕು? ಹಾಲಲ್ಲಿ, ಪ್ರತಿ ರೂಮಲ್ಲೂ, ಅಡುಗೆ ಮನೆಯಲ್ಲೂ ಎಲ್ಲ ಕಡೆ ಇಟ್ಕೊಳ್ಳೋದು ಓಕೆನಾ? ಗಡಿಯಾರನ ನೇತು ಹಾಕೋದು ಓಕೆನಾ? ಎಲ್ಲ ಕಡೆ ಅಂತ ಹೇಳೋದಕ್ಕಿಂತ ಯಾವ ಡೈರೆಕ್ಷನ್ಗೆ ಬರಬೇಕು, ಯಾವ ಡೈರೆಕ್ಷನ್ಗೆ ಬರಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನಾವು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ತೊಗೊಂಡಾಗ ನಾವು ನಾರ್ತ್ ಆ್ಯಂಡ್ ಈಸ್ಟ್ನ ಪಾಸಿಟಿವ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ, ಸೌತ್ ಆ್ಯಂಡ್ ವೆಸ್ಟ್ನ ಸ್ವಲ್ಪ ಸ್ಲೈಟ್ಲಿ ನೆಗೆಟಿವ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಪಾಸಿಟಿವ್ ಡೈರೆಕ್ಷನ್ಸ್ ನಾರ್ತ್ ಆ್ಯಂಡ್ ಈಸ್ಟ್ ವಾಲ್ಗೆ ನಾವು ಕ್ಲಾಕ್ಸ್ನ ಹಾಕಿದಾಗ, ಅದು ಪೆಂಡುಲಮ್ ಕ್ಲಾಕ್ ಇರ್ಬೋದು, ನಾರ್ಮಲ್ ಕ್ಲಾಕ್ ಇರ್ಬೋದು, ಅದು ಯಾವಾಗಲೂ ನೀಡಲ್ ಮೂವ್ ಆಗ್ತಾ ಇರುತ್ತೆ ಅಥವಾ ಪೆಂಡುಲಮ್ ಆಸಿಲೇಟ್ ಆಗ್ತಾ ಇರುತ್ತಲ್ವ. ಸೊ ಫ್ಲೋ ಆಫ್ ಎನರ್ಜಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾರ್ತ್ ಆ್ಯಂಡ್ ಈಸ್ಟ್ ವಾಲ್ಗೆ ಕ್ಲಾಕ್ಸ್ನ ನಾವು ರೆಕಮೆಂಡ್ ಮಾಡಲ್ಲ. ನಾರ್ತ್ ಆ್ಯಂಡ್ ಈಸ್ಟ್ ವಾಲ್ ಇರ್ಬೋದು, ಜೊತೆಗೆ ಓಡಾಡುವಂಥ ದಾರಿ, ಬಾಗಿಲಿನ ಮೇಲ್ಗಡೆ ಎಲ್ಲೂ ಕ್ಲಾಕ್ಸ್ ಹಾಕಬಾರ್ದು. ಸೊ ಟೆನ್ಷನ್ ಜಾಸ್ತಿ ಆಗುತ್ತೆ, ಎಲ್ಲ ಲಾಸ್ಟ್ ಮೂಮೆಂಟ್ ಕೆಲಸಗಳಾಗ್ತಾ ಇರುತ್ತೆ. ಆ್ಯಂಡ್ ಯಾವುದೋ ಅನ್ಕೊಂಡಿದ್ದ ಟೈಮ್ಗೆ ಕೆಲಸ ಆಗದೆ ಇರೋದಕ್ಕೆ ಇದೆಲ್ಲ ರೀಸನ್ಸ್ ಆಗ್ತಾ ಇರುತ್ತೆ. ಸೊ ಆನ್ ಟೈಮ್ ನಿಮಗೆ ಕೆಲಸ ಆಗಬೇಕು, ಎಲ್ಲೋ ಹೋಗಬೇಕು. ಈಗ ಕೆಲವೊಬ್ಬರು ಮನೆಗಳಲ್ಲಿ ಏನಾಗ್ತಾ ಇರುತ್ತೆ, ಒಂದು 10 ಸತಿ ಹೇಳಿದ್ರು ಒಬ್ಬೊಬ್ರು ರೆಡಿ ಆಗೋದಿಲ್ಲ, ಅಥವಾ ಅವ್ರಿಗೆ ಹೊರಡಬೇಕು ಅನ್ಸಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇನ್ನೊಂದು 10 ನಿಮಿಷ ಇದೆ ಅನ್ಬೇಕಾದ್ರೆ ಎಲ್ಲ ದಡಬಡ ಅಂತ ರೆಡಿ ಆಗುವಂಥದ್ದು. ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಕ್ಲಾಕ್ಸ್ನ ವೆಸ್ಟ್ ಅಥವಾ ಸೌತ್ ವಾಲ್ ಮೇಲೆ ಹಾಕಬೇಕು. ಓಕೆ ಆ್ಯಂಡ್ ಪೆಂಡುಲಮ್ ಕ್ಲಾಕ್ಸ್ ಒಳ್ಳೇದಾ ಅಂತ ಕೇಳೋದಿದ್ರೆ, ಮೇಂಟೆನೆನ್ಸ್ ಆ್ಯಂಡ್ ಇಂಟೆನ್ಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಇದನ್ನು ಕಾಲಭೈರವನಿಗೆ ಹೋಲಿಸ್ತಾರೆ ಕೆಲವರು. ಹೌದು, ಏನಕ್ಕೆ ಅಂದರೆ ಪೆಂಡುಲಮ್ ಯಾವಾಗಲೂ ಆಡ್ತಾ ಇರುತ್ತೆ, ಆಸಿಲೇಟ್ ಆಗ್ತಾ ಇರುತ್ತೆ, ಒಂದು ರೀತಿಯಲ್ಲಿ ಫ್ಲೋ ಆಫ್ ಎನರ್ಜಿ ಅಂತ ಕೂಡ ನಾವು ಹೇಳ್ತೀವಿ. ಬಟ್ ಅದೇ ಎನರ್ಜಿ ನೀವು ಮೇಂಟೈನ್ ಮಾಡಬೇಕು. ಈಗ ಅದು ಟೈಮಿಗೆ ಸರಿಯಾಗಿ ನಡೀತಾ ಇದೆ, ಕರೆಕ್ಟಾಗಿ ಆಸಿಲೇಟ್ ಆಗ್ತಾ ಇದೆ, ನಿಂತೋಗಿಲ್ಲ ಅನ್ನೋದಿದ್ರೆ ಅದು ಕರೆಕ್ಟ್, ಅದನ್ನು ನೀವು ಹಾಕೋಬೋದು. ಬಟ್ ಅದು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸುಮ್ಮನೆ ಪೆಂಡುಲಮ್ ಕ್ಲಾಕ್ ಬಿಟ್ಬಿಟ್ಟಿದ್ದೀರಾ, ಅಥವಾ ಅದು ಟೈಮ್ ಕರೆಕ್ಟಾಗಿ ಓಡ್ತಾ ಇಲ್ಲ ಅಂದರೂ ಕೂಡ ಅದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅದ್ರ ಜೊತೆ ಹುಷಾರಾಗಿರಬೇಕು. ಸುಮ್ಮನೆ ಜಸ್ಟ್ ಫ್ಯಾನ್ಸಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಮನೇಲಿ ಹಾಕ್ಬಿಟ್ಟು ನಿಂತೋಗಿರೋ ಕ್ಲಾಕ್ಸ್ ಎಲ್ಲ ಇಡಬೇಡಿ. ಆ್ಯಂಡ್ ಕಾಲಭೈರವನಿಗೆ ಹೋಲಿಸೋದು ಏನಕ್ಕೆ ಅಂದರೆ, ಕಾಲಭೈರವ ಯಾರು? ಮೊದಲನೇದಾಗಿ ಬ್ರಹ್ಮ ಏನು ಅಂದ್ಕೊಂಡಿದ್ದ, ಸೃಷ್ಟಿಯೇ ನನ್ನಿಂದ ಅಂತ ಅಂದ್ಕೊಂಡು ಫುಲ್ ಅಹಂಕಾರದಿಂದ ಮರಿತಾ ಇರಬೇಕಾದ್ರೆ ಆ ಅಹಂಕಾರವನ್ನು ಹೋಗ್ಲಾಡ್ಸೋದಕ್ಕೆ ವಿಷ್ಣು ಮತ್ತು ಶಿವ ಸೇರಿ ಮಾಡಿದಂಥ ಉಪಾಯ ಇದು. ಸೊ ಕಾಲಭೈರವನ್ನ ಸೃಷ್ಟಿ ಮಾಡಿ ಕಾಲಭೈರವ ಏನು ಮಾಡ್ದ, ಬ್ರಹ್ಮನ 5ನೇ ತಲೆಯಾದಂಥ ಅಹಂಕಾರವನ್ನು ತೆಗೆದ್ಬಿಟ್ಟ. ಸೊ ಬ್ರಹ್ಮನೇ ಅಹಂಕಾರವನ್ನು ತ್ಯಜಿಸ್ಬೇಕಾಗಿ ಬಂತು ಅಂದರೆ ನಾವು ಇವಾಗಿನ ಕಾಲದಲ್ಲಿ ನಾನು ನನ್ನಿಂದ ಅಂದ್ಕೊಂಡು ಬದುಕಿದ್ರೆ ಹೇಗಾಗತ್ತೆ? ಸೊ ಇದನ್ನು ಎವ್ರಿ ಟೈಮ್ ರಿಮೈಂಡ್ ಮಾಡಿಸೋವಂಥದ್ದು ಆ ಕ್ಲಾಕ್.
ಕೇವಲ ಪೆಂಡುಲಮ್ ಕ್ಲಾಕ್ ಅಂತಲ್ಲ, ಮನೆಯಲ್ಲಿ ಯಾವುದೇ ಸಮಯ ಸೂಚಕ ವಸ್ತುಗಳು ಕಾಲಭೈರವ ಅಂತ ಹೇಳ್ಬೋದು. ಸೊ ಕಾಲಭೈರವನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಇನ್ನೊಂದು ಸಿಂಪಲ್ ರೆಮಿಡಿ ಇದೆ. ಈಗ ಮನೆಗಳಲ್ಲಿ ಎಷ್ಟೋ ಸತಿ ನಾವು ಟೈಮಿಗೆ ಸರಿಯಾಗಿ ಕೆಲಸ ಆಗಲ್ಲ, ತುಂಬ ಟೆನ್ಷನ್ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕೆಲಸ ಆಗ್ತಾ ಇರುತ್ತಲ್ವ. ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಕಾಲಭೈರವನ್ನ ಪೂಜೆ ಮಾಡಬೇಕು. ಸಿಂಪಲ್ ಹೇಗೆ ಅಂದರೆ ಅಷ್ಟಮಿ ದಿವಸ, ಶುಕ್ಲ ಪಕ್ಷದ ಅಷ್ಟಮಿ ದಿನಗಳಲ್ಲಿ ಕ್ಲಾಕ್ ಪಕ್ಕ ಕಾಲಭೈರವನ್ನ ಒಂದು ಫೋಟೋ ಇಟ್ಬಿಟ್ಟು ಕಾಲಭೈರವ ಅಷ್ಟಕ ಬರುತ್ತೆ ಅಲ್ವಾ, ಅದನ್ನ ನೀವು ಹೇಳ್ತಾ ಹೋದ್ರೆ ಆಯ್ತು. ಓಕೆ ಓಕೆ. ಸೊ ಓಡದೇ ಇರುವಂಥ ಗಡಿಯಾರ ಇಡಬಾರ್ದು ಅನ್ನೋದು ನಂಬರ್ ಒನ್. ಗಡಿಯಾರ ಒಂದು ಕಡೆ, ಕೈ ಗಡಿಯಾರ ಕೂಡ ಸಾಕಷ್ಟು ಜನ ಓಡ್ತಾ ಇರಲ್ಲ, ಶೆಲ್ ಯಾವಾಗಲೂ ಹಾಕ್ಸೋಣ ಅಂತ ಒಂದಷ್ಟನ್ನ ಒಂದು ಕಡೆ ಇಟ್ಟುಬಿಟ್ಟಿರ್ತಾರೆ. ಅದು ಎಲ್ಲಾನು ನೆಗೆಟಿವ್ ಅಫೆಕ್ಟ್ ಆಗುತ್ತೆ. ಹೌದು, ಯಾವುದೇ ಗೋಡೆಗಳ ಮೇಲಾಗ್ಲಿ ಎಲ್ಲೂ ನೆಗೆಟಿವ್ ಅಟ್ರಾಕ್ಟ್ ಆಗುವಂಥದ್ದನ್ನ ಹಾಕಬೇಡಿ ಅಂತ ಹೇಳುವಂಥದ್ದು. ಸೊ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಕ್ಸ್. ಸೊ ಕ್ಲಾಕ್ ಇಂದನೇ ನಾವು ಟೈಮ್ ನೋಡಿ ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡುವಂಥದ್ದು. ಅದೇ ನಿಂತೋದ್ರೆ ನಮ್ಮ ಕೆಲಸ ಹೇಗೆ? ಕರೆಕ್ಟ್ ಕರೆಕ್ಟ್. ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಕೆಲವ್ರು ಬಂದು ಹೋದಾಗ ನೆಗೆಟಿವ್ ಅಂತ ಅನ್ನಿಸ್ಬಹುದು, ಕೆಲವು ಮನೆಗಳಲ್ಲಿ ಜನರಲಿ ನೆಗೆಟಿವ್ ಅಂತ ಫೀಲ್ ಆಗಬಹುದು, ಕೆಲವ್ರ ಮನೆ ಮೇಲೆ ಕೆಲವ್ರು ಕಣ್ಣು ಹಾಕಿ ನೆಗೆಟಿವ್ ಎನರ್ಜೀಸ್ ಸ್ಟಾರ್ಟ್ ಆಗಬಹುದು. ಬಿಕಾಸ್ ಹೇಳ್ತಾರಲ್ಲ, ಮನುಷ್ಯನ ಕಣ್ಣಿಗೆ ಮರನೇ ಸುಟ್ಟು ಹೋಗುತ್ತಂತೆ, ಅಷ್ಟು ಶಕ್ತಿ ಇರುತ್ತಂತೆ. ಸೊ ರೋಲ್ ಆಫ್ ಸಾಲ್ಟ್, ಉಪ್ಪು, ಇದು ನೆಗೆಟಿವ್ ಶಕ್ತಿಯನ್ನು ಹೋಗಲಾಡಿಸುತ್ತೆ ಅಂತ ಸಾಕಷ್ಟು ಕೇಳಿದ್ದೀವಿ ನಾವು. ಎಷ್ಟು ಸತ್ಯ ಇದು, ಮತ್ತು ಹೇಗಿದನ್ನು ನಾವು ಬಳಸ್ಕೋಬಹುದು ನೆಗೆಟಿವ್ ಎನರ್ಜಿನ ದೂರ ಇಡೋದಕ್ಕೆ? ಸತ್ಯ ಅನ್ನೋದು 100%, ಬಿಕಾಸ್ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಆಲ್ಸೋ. ನಾವು ಸ್ಪಿರಿಚುವಲಿ ಹೇಳಬೇಕು ಅನ್ನೋದಿದ್ರೆ ಉಪ್ಪು ಎಲ್ಲ ನೆಗೆಟಿವ್ ತತ್ವಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ನಾವು ಇದನ್ನು ಸ್ವಲ್ಪ ಸೈಂಟಿಫಿಕ್ ರೀಸನಲ್ಲೂ ನಾವು ನೋಡಬೇಕಾಗತ್ತೆ. ಉಪ್ಪು ಅನ್ನೋದು ಹೈಗ್ರೋಸ್ಕೋಪಿಕ್ ಎಲಿಮೆಂಟ್ ಅಂತ ನಾವು ಹೇಳ್ತೀವಿ. ಹೈಗ್ರೋಸ್ಕೋಪಿಕ್ ಅಂದರೆ ಯಾವುದೇ ಎನ್ವೈರ್ಮೆಂಟಲ್ಲಿರುವಂಥ ಮಾಯಿಶ್ಚರ್ನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋಂಥ ಶಕ್ತಿ ಅದಕ್ಕೆ ಇರುತ್ತೆ. ಸೊ ಮಾಯಿಶ್ಚರ್ನ ಅಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಸುತ್ತಮುತ್ತ ಇರೋವಂಥ ಅಲರ್ಜಿನ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಕಣ್ಣಿಗೆ ಕಾಣಿಸ್ತಾ ಇರೋವಂಥ ಎಷ್ಟೋ ಮೈಕ್ರೋಸ್ಕೋಪಿಕ್ ಪೊಲ್ಯೂಟೆಂಟ್ಸ್ ಇರ್ಬೋದು. ಸೊ ಇದೆಲ್ಲವನ್ನು ಅದು ಅಟ್ರಾಕ್ಟ್ ಮಾಡಿಕೊಂಡು ಎನ್ವಿರಾನ್ಮೆಂಟ್ನ ಕ್ಲೀನ್ ಮಾಡೋದ್ರಿಂದ ಆಬ್ವಿಯಸ್ಲಿ ನಮಗೆ ಪಾಸಿಟಿವ್ ಫೀಲ್ ಆಗುತ್ತೆ. ಸೊ ಇದು ಒಂದು. ಇನ್ನೊಂದು ಏನು ಅಂತಂದರೆ ನಾವು ಸ್ಟ್ರೆಸ್ ಆದಾಗ ನಾವು ಪಾಸಿಟಿವ್ ಅಯಾನ್ಸ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಸಾಲ್ಟ್ ಏನು ಮಾಡುತ್ತೆ, ಇದು ನೆಗೆಟಿವ್ ಅಯಾನ್ಸ್ನ ರಿಲೀಸ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ಥಿಯರಿ, ಸ್ಪೆಷಲ್ ಬೇರೆ ಬೇರೆ ಥಿಯರೀಸ್ ಎಲ್ಲ ಇದೆ. ಅದು ಬಿಟ್ಟು ಇದು ನೆಗೆಟಿವ್ ಅಯಾನ್ಸ್ನ ರಿಲೀಸ್ ಮಾಡೋದ್ರಿಂದ ನಮ್ಮಲ್ಲಿ ಆಗುವಂಥ ಸ್ಟ್ರೆಸ್ ಏನಿರುತ್ತೆ, ಪಾಸಿಟಿವ್ ಅಯಾನ್ಸ್ ಇರುತ್ತಲ್ವ, ಇದೆಲ್ಲವನ್ನು ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ, ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ಸೊ ಅದಕ್ಕೇನೆ ಸ್ಟ್ರೆಸ್ ಆದಾಗ, ತುಂಬ ಟೆನ್ಷನ್ ಆದಾಗ, ನೆಗೆಟಿವಿಟಿ, ನಮಗೇನೋ ಯಾರೋ ಬಂದರು ಜಲಸಿ ಅಥವಾ ಕಣ್ಣು ದೃಷ್ಟಿ ಆಯಿತು, ಅಯ್ಯೋ ಇವ್ರು ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ, ಈ ಥರ ಎಲ್ಲ ಅನ್ನಿಸ್ದಾಗ ನಮಗೆ ಮೇನ್ಲಿ ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಸೊ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆವಾಗ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಅಂತ ಹೇಳೋದು ಅದಕ್ಕೇನೆ. ಮನೆಗೂ ಕೂಡ ಯಾರೊಬ್ರು ಬಂದು ಹೋಗ್ತಾರೆ, ನಮ್ಗೆ ಇಷ್ಟ ಆಗ್ತಲ್ಲ, ತುಂಬ ಸ್ಟ್ರೆಸ್ ಆಗ್ತಿದೆ ಅಂದಾಗ ಉಪ್ಪು ನೀರು ಹಾಕ್ಬಿಟ್ಟು ಮನೆಯೆಲ್ಲ ಒರೆಸಿ ಅಂತ ಹೇಳುವಂಥದ್ದು ಅದಕ್ಕೇನೆ. ಸೊ ಆ ಸ್ಟ್ರೆಸ್ನೆಲ್ಲನೂ ಅದು ಎಳ್ಕೊಂಡ್ಬಿಡುತ್ತೆ. ಓಕೆ ಓಕೆ. ಆಲ್ಸೋ 4 ದಿಕ್ಕುಗಳಿಗೆ ಉಪ್ಪನ್ನ ಇಡೋದು ಕೂಡ ಎಫೆಕ್ಟಿವ್ ಆಗಿರುತ್ತೆ. ಅದೇ ಮೇನ್ ರೀಸನ್ ಅದೇನೇನೆ. ಸೊ ಯಾವುದೇ ಕಾರ್ನರ್ಸ್ ಇಂದ ನಮ್ಗೆ ಏನಾಗುತ್ತೆ, ನಾವು ಮನೆ ಕ್ಲೀನ್ ಮಾಡುವಾಗೆಲ್ಲನೂ ಕಾರ್ನರ್ಸ್ಗೆಲ್ಲ ಹೊಟ್ಟೋಗ್ಬಿಡುತ್ತೆ, ಧೂಳು ಹೊಟ್ಟೋಗುತ್ತೆ, ಕರೆಕ್ಟಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೇನೆ ಪ್ರಾಕ್ಟಿಕಲಿ ಹೇಳುವಂಥದ್ದು ಕಾರ್ನರ್ಸಲ್ಲಿ ಇಡಿ ಅಂತ ಅಂದ್ಬಿಟ್ಟು. ಆ್ಯಂಡ್ ವಾಸ್ತು ಪ್ರಕಾರ ಹೇಳಬೇಕು ಅಂದರೂ ಕೂಡ ಆ ಮೂಲೆಗಳಲ್ಲಿ ನಮಗೆ ಸ್ವಲ್ಪ ದುಷ್ಟಶಕ್ತಿಗಳು ಜಾಸ್ತಿ. ಮೇನ್ ಸೆಂಟರ್ ಕಾರ್ಡಿನಲ್ಸ್ಗಿಂತ ಕಾರ್ನರ್ಸಲ್ಲಿ ಜಾಸ್ತಿ. ಅದಕ್ಕೋಸ್ಕರ ಅಲ್ಲಿ ಉಪ್ಪಿಡಿ, ಬೇಗ ನೆಗೆಟಿವಿಟಿ ಅಬ್ಸಾರ್ಬ್ ಆಗುತ್ತೆ, ಮನೆಯೆಲ್ಲ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳುವಂಥದ್ದು. ಆ್ಯಂಡ್ ಇದೇ ಸಾಲ್ಟನ್ನು ನೀವು ಬಾತ್ರೂಮ್ಸಲ್ಲಿ ಕೂಡ ಇಡ್ಬೋದು. ಬಟ್ ಇದು ರೆಗ್ಯುಲರ್ ಸಾಲ್ಟಾ, ನಾವು ಅಡುಗೆಗೆ ಬಳಸುವಂಥ ಉಪ್ಪ? ಇಲ್ಲ, ನೀವು ಅನ್ಅಯೋಡೈಸ್ ಸಾಲ್ಟ್ ಇಡಬೇಕು. ಇನ್ ಕೇಸ್ ಅನ್ಅಯೋಡೈಸ್ ಸಾಲ್ಟ್ ಸಿಕ್ಕಿಲ್ಲ ಅಂದರೆ ಕಲ್ಲುಪ್ಪು ಸಿಗುತ್ತಲ್ವ, ನಾರ್ಮಲ್ ಕಲ್ಲುಪ್ಪು ಅಡುಗೆಗೆ ಬಳಸುವಂಥದ್ದು ಕೂಡ ನೀವು ಇಡ್ಬೋದು. ಪುಡಿ ಉಪ್ಪು ಇಡಬೇಡಿ, ಯೂಸ್ ಇಲ್ಲ ಅದರಲ್ಲಿ. ಕಲ್ಲುಪ್ಪನ್ನು ಇಡಬೇಕು. ಕ್ರಿಸ್ಟಲ್ ಫಾರ್ಮಲ್ಲಿ ಇದ್ರೆ ಬೇಗ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಅದು. ಇಲ್ಲಾಂದರೆ ಕಲ್ಲುಪ್ಪು ಅಷ್ಟು ಇದು ಮಾಡ್ಕೊಳ್ಳಲ್ಲ. ಆ್ಯಂಡ್ ಇಟ್ಟಿದ್ದು ಉಪ್ಪನ್ನು ನೀವು ಅವಾಗವಾಗ ಚೇಂಜ್ ಮಾಡಬೇಕು. ಅಟ್ಲೀಸ್ಟ್ 7 days ಒನ್ಸ್ ಆರ್ ಮಂತ್ಲಿ ಒನ್ಸ್ ನೀವು ಉಪ್ಪನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಅದ್ರದ್ದು ಪವರ್ ಹೊಟ್ಟೋಯ್ತು ಅಂದರೆ ಮತ್ತೆ ಅಲ್ಲಿಟ್ಟು ಯೂಸ್ ಇಲ್ಲ. ಆ್ಯಂಡ್ ವಾಪಸ್ ಅದರಲ್ಲಿರುವಂಥದ್ದು ನಮ್ಮ ಒಂದು ಎನ್ವೈರ್ಮೆಂಟ್ಗೆ ಬರಬಾರ್ದು. ಅದಕ್ಕೋಸ್ಕರ ಅದನ್ನಲ್ಲೇ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. ಓಕೆ. ಇನ್ನು ಅಡುಗೆ ಮನೆ ವಾಸ್ತು ಬಗ್ಗೆ ಮಾತಾಡೋಣ. ಕೆಲವು ಮನೆಗಳಲ್ಲಿ ಏನಂದರೆ ಜನ ತುಂಬ ಜಾಸ್ತಿ ಇರ್ತಾರೆ. ಆ್ಯಂಡ್ ವಾಸ್ತು ಪ್ರಕಾರನೂ ಕೆಲವು ಅಂದರೆ ಅಡುಗೆ ಮನೆ ಈ ದಿಕ್ಕಲ್ಲಿದ್ದರೆ ಒಲೆ ಉರಿತಾನೇ ಇರುತ್ತೆ ಅಂತಾರಲ್ಲ, ಅಂದರೆ ಅಂಥವ್ರ ಮನೆಗೆ ಬರೋರು ಜಾಸ್ತಿ. ಉತ್ತರನ ಅದು? ಉತ್ತರ ದಿಕ್ಕಲ್ಲ, ಸೌತ್ ಈಸ್ಟ್, ಅಗ್ನಿಮೂಲೆ. ಅಲ್ಲ, ಯಾವ ದಿಕ್ಕಲ್ಲಿದ್ರೆ ಮನೆಗೆ ಹೋಗಿ ಬರೋರು ತುಂಬಾ ಜಾಸ್ತಿ ಇರ್ತಾರೆ ಅಂತ? ಅಂದ್ರೆ ಕಿಚನ್ ಬರ್ಬೇಕಾಗಿರೋದೇ ಸೌತ್ ಈಸ್ಟ್ ಅಲ್ಲಿ. ಸೌತ್ ಈಸ್ಟ್ ಅಲ್ಲಿ ನೀವು ಯಾವ ಫೇಸಿಂಗ್ ನಿಂತ್ಕೊಂಡು ಅಡುಗೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಪೂರ್ವಕ್ಕೆ ನಿಂತ್ಕೊಂಡು ಅಡುಗೆ ಮಾಡಿದಾಗ ನೀವು ಅನ್ನಪೂರ್ಣೇಶ್ವರಿಗೆ ಸಮರ್ಪಿಸ್ತಾ ಇದ್ದೀರಾ, ನೀವೇ ಅನ್ನಪೂರ್ಣೇಶ್ವರಿ ಆಗೋಗ್ತೀರಾ ಅಲ್ಲಿ ಅಂತ ಕೂಡ ನಾವು ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನೀವು ಮಾಡುವಂಥ ಅಡುಗೆ
ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಖುಷಿಯಾಗಿ ತಿಂತಾರೆ, ಮನೆಗೆ ಬರೋರು ಜಾಸ್ತಿ ಆಗ್ತಾರೆ. ಯಾರ್ದೋ ಮನೆಗೆ ನೀವು ಹೋಗ್ತೀರಾ ಆಯ್ತಾ, ಅವ್ರು ಖುಷಿಯಾಗಿ ಅಡುಗೆ ಮಾಡಿ ಹಾಕಿದ್ರೆ ನೀವು ಮತ್ತೆ ಅಲ್ಲಿ ಹೋಗಬೇಕು ಅಂತ ಅನ್ಸುತ್ತೆ ನಿಮಗೆ. ಹೋದಾಗ ಅಯ್ಯೋ ಇವ್ರು ಯಾಕಪ್ಪ ಬಂದರು, ನಾನು ಅಡುಗೆ ಮಾಡಬೇಕಲ್ಲ ಅನ್ನೋ ಒಂದು ಫೀಲ್ ನಿಮಗೆ ಬಂದಿದ ತಕ್ಷಣ ಅಲ್ಲಿ ಆ ಎನರ್ಜಿ ಎಲ್ಲ ಡಿಸ್ಟರ್ಬ್ ಆಗೋಗುತ್ತೆ. ಸೊ ಮನೆಯಲ್ಲಿ ಕಿಚನ್ ಎಲ್ಲಿದೆ, ಕಿಚನಲ್ಲಿ ನೀವು ಯಾವ ಫೇಸಿಂಗ್ ನಿಂತ್ಕೊಂಡು ಕುಕ್ ಮಾಡ್ತಾ ಇದ್ದೀರಾ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಫೇಸಿಂಗು ನಿಮ್ಮ ಒಂದು ಎನರ್ಜೀಸ್ಗೆ ಎಫೆಕ್ಟ್ ಮಾಡಿದಾಗ ಕುಕ್ ಮಾಡಬೇಕು ಅನ್ನೋ ಒಂದು ಖುಷಿನೂ ನಿಮ್ಮಲ್ಲಿ ಬರುತ್ತೆ. ಸೊ ಈಸ್ಟ್ಗೆ ನಾವು ಮುಖ ಮಾಡಿ ಕುಕ್ ಮಾಡಬೇಕು. ಹೌದು. ಓಕೆ ಓಕೆ. ಆ್ಯಂಡ್ ಇವಾಗ ಕಾನ್ಸೆಪ್ಟ್ ಆಫ್ ಓಪನ್ ಕಿಚನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಇಸ್ ಇಟ್ ಓಕೆ ವಾಸ್ತು ಪ್ರಕಾರ? ಇದು ವಾಸ್ತುನಲ್ಲಿ ಎಲ್ಲೂ ಓಪನ್ ಕಿಚನ್ ಮಾಡಿ ಕ್ಲೋಸ್ ಕಿಚನ್ ಮಾಡಿ ಅಂತ ಎಲ್ಲೂ ಸ್ಪೆಸಿಫಿಕ್ ರೆಫರೆನ್ಸ್ ಇಲ್ಲ. ಬಟ್ ಏನಂದ್ರೆ ಎಲ್ಲಾನು ನಮ್ಮ ಪೂರ್ವಿಕರು ಏನೇನು ಮಾಡಿದ್ದಾರೆ ಎಲ್ಲದಕ್ಕೊಂದು ರೀಸನ್ ಇದೆ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಕಿಚನಲ್ಲಿ ಕೆಲಸ ಮಾಡ್ತಿದ್ರು ಲೇಡೀಸ್ ಮಾತ್ರನೇ. ಮಹಿಳೆಯರಿಗೆ ಒಂದು ಪ್ರೈವಸಿ ಇರಬೇಕು, ಅಲ್ಲಿ ದೊಡ್ಡ ದೊಡ್ಡ ಹಂಡೆಗಳಲ್ಲಿ ಅಡುಗೆ ಮಾಡೋರು, ಒಲೆ ಉರಿಸ್ಬೇಕಾಗಿತ್ತು, ಹೊಗೆ ಎಲ್ಲ ಬರ್ತಾಯಿತ್ತು, ಮನೆಯೆಲ್ಲ ಹೊಗೆ ಆಗ್ಬಿಟ್ರೆ ಸರಿ ಹೋಗ್ತಾರಲ್ಲ, ಅದಕ್ಕೆ 4 ಗೋಡೆಗಳೆಲ್ಲ ಮಾಡೋರು. ಜೊತೆಗೆ ಅಲ್ಲಿ ಮಹಿಳೆಯರೇ ಇದ್ದಿದ್ರಿಂದ ಅವರು ಪ್ರೊಟೆಕ್ಷನ್. ಇವಾಗ ಹೊರಗಿಂದ ಯಾರೋ ಬರ್ತಾರೆ, ಅವ್ರಿಗೆ ಅಡುಗೆ ಮನೆ ಕಾಣಿಸಿದ್ರೆ ಅಲ್ಲಿರುವಂಥ ಮಹಿಳೆಯರು ಕೂಡ ಕಾಣಿಸ್ತಾರೆ. ಅವರು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆ ಹಾಗೆ ಈಗ ಆಗಿರ್ಬೋದು, ಅವ್ರ ಪ್ರೈವಸಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಪ್ರಾಕ್ಟಿಕಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಅಡುಗೆ ಮನೆಗೆ ಎಲ್ಲ ಫುಲ್ ಕ್ಲೋಸರ್ ಮಾಡಿ ಇಡ್ತಾ ಇದ್ದಿದ್ದು. ಬಟ್ ಇವಾಗ ಎಲ್ಲ ಫುಲ್ ಮಾಡರ್ನ್ ಆಗಿ ಎಲ್ಲಾನು ತೋರಿಸ್ಕೊಂಡು ಓಡಾಡಬೇಕಾದ್ರೆ ಕಿಚನ್ನು ಓಪನ್ ಕಿಚನ್ ಮಾಡ್ಕೊಂಡಿರ್ತಾರೆ. ಓಕೆ ಓಕೆ. ಸೊ ವಾಸ್ತುಲ್ ಅದ್ರ ಬಗ್ಗೆ ಮೆನ್ಷನ್ ಇಲ್ಲದೆ ಇರೋದ್ರಿಂದ ನೋ ಸ್ಪೆಸಿಫಿಕ್ ಆಸ್ ಲಾಂಗ್ ಎಸ್ ಡೈರೆಕ್ಷನ್ ನ ಮೇಂಟೈನ್ ಮಾಡ್ತಿರೋವರೆಗೂ ಅಲ್ವಾ. ಅಂಡ್ ಯಾವ ದಿಕ್ಕಿಗೆ ನಾವು ಮುಖ ಮಾಡಿ ಅಡಿಗೆ ಮಾಡ್ತಿದೀವಿ ಇನ್ನೋವರೆಗೂ ಇನ್ಯಾವುದು ಮ್ಯಾಟ್ರ್ ಆಗಲ್ಲ. ಓಕೆ, ಲವ್ಲಿ. ಆ್ಯಂಡ್ ಒಂದಷ್ಟು ಈಸಿ ವಾಸ್ತು ಕರೆಕ್ಷನ್ಸ್ನ ಬಗ್ಗೆ ಮಾತಾಡೋಣ ಅಂತ ಇವಾಗ. ಅಂದರೆ ನಮ್ಮ ಲಾಸ್ಟ್ ವಿಡಿಯೋದಲ್ಲೂ ಮಾತಾಡಿದ್ವಿ, ಹೇಗೆ ಲಕ್ಷ್ಮಿಯನ್ನು ನಾವು ಬರಮಾಡ್ಕೋಬೇಕು, ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರಬೇಕು ಅಂದರೆ ಕ್ಲೀನ್ ದ ಕ್ಲಟರ್ ಅಂತ. ಫಸ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಪ್ರಾರಂಭಿಸಿ ಏನೇನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ರಿ. ಕನ್ನಡಿ ಬಗ್ಗೆ ಮಾತಾಡಿದ್ವಿ, ಇವಾಗ ಉಪ್ಪಿನ ಬಗ್ಗೆ ಮಾತಾಡಿದ್ವಿ, ನಾವು ಬಣ್ಣಗಳ ಬಗ್ಗೆ ಮಾತಾಡಿದ್ವಿ, ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಬಣ್ಣ ಅಂತ. ಎಂಟ್ರೆನ್ಸ್ ಡೋರ್ ಬಗ್ಗೆ ಈ ಹಿಂದೆನೂ ಮಾತಾಡಿದ್ದೀವಿ. ಕಾಮ್ ವಾಟರ್ ಬಗ್ಗೆ ಹೇಳ್ತೀರಾ ಅಂತ. ಅಂದರೆ ನಮ್ಮ ಮನೆಯ ಬಾಗಿಲು ಇಫ್ ಇಟ್ಸ್ ಫೇಸಿಂಗ್ ಅ ಸ್ಟ್ರೀಟ್, ಒಂದು ಬೌಲಲ್ಲಿ ಕಾಮ್ ವಾಟರ್ನ ಇಡೋದು ಮನೆ ಒಳಗಿನ ಎನರ್ಜೀಸ್ನ ಕಾಮ್ ಮಾಡುತ್ತಾ? ಹೌದು. ಬೌಲ್ ಆಫ್ ವಾಟರ್ ಅಥವಾ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳಿ ನಾವು ಸಾಕಷ್ಟು ರೀತಿಗಳಲ್ಲಿ ಬಳಸ್ತೀವಿ. ಆ್ಯಂಡ್ ಸೌಂಡ್ ಥೆರಪಿಲಿ ಕೂಡ ನಾವು ಬೌಲ್ ಆಫ್ ವಾಟರ್ನ ಬಳಸುವಂಥದ್ದು. ಇದು ಏನಕ್ಕೆ ಅಂದರೆ ಈ ವಾಟರ್ ಅನ್ನೋದು ಆ ಸೌಂಡನ್ನು ಹೀರ್ಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡಿಕೊಂಡು ನಿಮಗೆ ಕಾಮ್ನೆಸ್ ತರುತ್ತೆ ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಸೊ ಈಗ ನಿಮ್ಮ ಮನೆ ಸ್ಟ್ರೀಟ್ಗೆ ಹತ್ತಿರ ಇದೆ ಅಥವಾ ಮೇನ್ ರೋಡಿಗೆ ಹತ್ತಿರ ಇದೆ, ನಿಮ್ಮ ಮನೆ ಮುಂದೆ ರೋಡಲ್ಲಿ ತುಂಬ ವೆಹಿಕಲ್ಸ್ ಓಡಾಡುತ್ತೆ ಅಥವಾ ತುಂಬ ಸೌಂಡು ಪೊಲ್ಯೂಷನ್ ಎಲ್ಲ ಇದೆ ಅಂದಾಗ ಮನೆ ಎಂಟ್ರೆನ್ಸಲ್ಲಿ ಈಗ ಮುಂಚೆಲ್ಲ ಏನು ಮಾಡ್ತಾರೆ, ಒಂದು ಹುರುಳಿ ತೊಗೊಂಡು ಹುರುಳಿನಲ್ಲಿ ಹೂವು ಹಾಕೊಂಡು ನೀರು ಹೂವು ಎಲ್ಲ ಹಾಕಿ ಎಂಟ್ರೆನ್ಸಲ್ಲಿ ಇಡ್ತಾ ಇದ್ರು ಅಲ್ವಾ. ಸೊ ಇವಾಗ ಅದನ್ನೇ ಕಾಮ್ ಬೌಲ್ ವಾಟರ್ ಬೌಲ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಮನೆ ಎಂಟ್ರೆನ್ಸಲ್ಲಿ ಹುರುಳಿನಲ್ಲಿ ನೀರಿಡೋದು ಸಾಕಷ್ಟು ವರ್ಷಗಳಿಂದ ಬಂದಿರುವಂಥದ್ದು. ಇದು ಮಾಡಿದಾಗ ಆ ಸೌಂಡ್ ಎಲ್ಲ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ, ಆ ನೆಗೆಟಿವಿಟಿ ಅಲ್ಲಿಗೆ ಸ್ಟಾಪ್ ಆಗಿ ಮನೆ ಒಳಗಡೆಗೆ ಆ ಕೋಯರ್ಷನ್ ಬರೋದಿಲ್ಲ, ಆ ಹಾರ್ಶ್ನೆಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು. ಸೊ ಇದನ್ನು ಯಾರೇ ಒಂದು ಮೇನ್ ರೋಡ್ ಹತ್ರ ಮನೆ ಇದ್ದು ಒಂಥರ ತುಂಬ ಇರಿಟೇಟ್ ಆಗ್ತಾ ಇದ್ರೆ ನಿಮಗೆ ಇದನ್ನು ಫಾಲೋ ಮಾಡಿ ಅಂತ ಹೇಳುವಂಥದ್ದು. ಈ ಥರದ ಸಿಂಪಲ್ ವಾಸ್ತು ಕರೆಕ್ಷನ್ಸ್ ಇನ್ನೊಂದು 2-3 ಹೇಳಬಹುದಾ ನಮಗೆ? ಖಂಡಿತ. ಥೆರಪಿ ಈ ಥರ ಇನ್ಯಾವ್ಯಾವ ಥೆರಪೀಸ್ ಇದೆ ಅಂದರೆ ಸಿಂಪಲ್ ಆಗಿ ಯಾರು ಬೇಕಾದರೂ ಫಾಲೋ ಮಾಡಬಹುದು ಅನ್ನುವಂಥದ್ದು? ಮೇಯ್ನಾಗಿ ಏನು ಅಂದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಥವಾ ಮೇಯ್ನಾಗಿ ಏನು ಅಂದರೆ ನೀವು ಇಷ್ಟೆಲ್ಲ ಓಡಾಡ್ಕೊಂಡು ಬಂದಾಗ ಆ ಮನೆಯಲ್ಲಿ ನಿಮಗೆ ಪೀಸ್ ಆಫ್ ಮೈಂಡ್ ಬೇಕಾಗಿರುತ್ತೆ. ಸೊ ಪೀಸ್ ಆಫ್ ಮೈಂಡ್ ಬೇಕಂದರೆ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯ ಮೂಲೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಶಾನ್ಯ ಮೂಲೆಯಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂ ಅಥವಾ ಒಂದು ಗಣೇಶನ ಸ್ಟ್ಯಾಚ್ಯೂ ಇಡೋದ್ರಿಂದ, ಎರಡೂ ಬೇಡ, ಒಂದು ವಾಟರ್ ಫೌಂಟೇನ್ ಇಡೋದ್ರಿಂದ ಕೂಡ ನಿಮಗೆ ಕೆಲಸ ಆಗುತ್ತೆ. ಸೊ 3 ಆಪ್ಷನ್ ಕೊಡ್ತಾರೆ ನಿಮಗೆ. ಇದೇನೇ ಇಟ್ರೂ ಕೂಡ ನಿಮಗೆ ಪೀಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ. ಇನ್ನು ಕೆಲವೊಬ್ಬರಿಗೆ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನಿದ್ದೆ ಚೆನ್ನಾಗಿ ಬರದೇ ಇರೋದಕ್ಕೂ ಕೂಡ ನಿಮ್ಮ ಬೆಡ್ರೂಮ್ ನೀಟಾಗಿ ಇಟ್ಕೋಬೇಕು ಮೇಯ್ನ್ ಆಗಿ. ಅದು ಬಿಟ್ಟು ಹಿಮಾಲಯನ್ ರಾಕ್ ಸಾಲ್ಟ್ ಲ್ಯಾಂಪ್ಗಳು ಸಿಗುತ್ತೆ. ಸೊ ಅದು ಕೂಡ ಅದರಲ್ಲೂ ಸಾಲ್ಟ್ ಇರೋದ್ರಿಂದ ನೆಗೆಟಿವ್ ಅಯಾನ್ಸ್ ರಿಲೀಸ್ ಮಾಡಿ ನಮ್ಮ ಸ್ಟ್ರೆಸ್ ಎಲ್ಲ ತೆಗೆದು ಅದು ನಮ್ಮನ್ನು ಚೆನ್ನಾಗಿ ಕೂಲಾಗಿ ಸಾಫ್ಟಾಗಿ ಇಡುತ್ತೆ. ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನೆಕ್ಸ್ಟ್ ಕಿಚನ್ ಎಲ್ಲಿರಬೇಕು ಆ್ಯಂಡ್ ಕಿಚನ್ ಅಕ್ಕಪಕ್ಕ ಏನಿರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಿಚನ್ ಅಕ್ಕಪಕ್ಕ ಟಾಯ್ಲೆಟ್ ಇರಬಾರ್ದು ಆ್ಯಂಡ್ ಕಿಚನ್ ಅಕ್ಕಪಕ್ಕದಲ್ಲೇ ನಿಮಗೆ ಡೈನಿಂಗ್ ಟೇಬಲ್ ಬರಬೇಕು. ಡೈನಿಂಗ್ ಟೇಬಲ್ ಎಲ್ಲೋ ದೂರ ಇದೆ, ಕಿಚನ್ ಎಲ್ಲೋ ಇದೆ ಅಂದರೆ ಅದು ಆ ಒಂದು ಎನರ್ಜೀಸ್ ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ. ಸೊ ಡೈನಿಂಗ್ ಟೇಬಲ್ ಹೊಸದಾಗಿ ಹಾಕ್ತಾ ಇರೋರು ಅಥವಾ ಆಲ್ರೆಡಿ ಡೈನಿಂಗ್ ಏರಿಯಾ ಮಾಡ್ತಾ ಇರೋರು ಕಿಚನ್ ಪಕ್ಕನೇ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಒಂದು ಸೊಲ್ಯೂಷನ್. ಇನ್ನೊಂದೇನು, ಇವಾಗ ಕೆರಿಯರು ಜಾಬ್ಸ್ ಎಲ್ಲ ಸಿಕ್ಕಾಬಡೆ ಜನ ಚೇಂಜ್ ಮಾಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಸೊ ಅಂಥವರೆಲ್ಲ ಕೂಡ ನಾರ್ತಲ್ಲಿ ಒಂದು ಮೌಂಟೇನ್ನ ಹಾಕುವಂಥದ್ದು, ಮೌಂಟೇನ್ ಫೋಟೋ ಹಾಕ್ಬೋದು, ಪೇಂಟಿಂಗ್ ಹಾಕ್ಬೋದು. ಇದೆಲ್ಲ ಹಾಕೋದ್ರಿಂದ ಕೂಡ ನಿಮ್ಮ ಒಂದು ಕೆಲಸ ಆಗತ್ತೆ. ಇನ್ನೊಂದು ಟಿಪ್ ಏನಂದರೆ ಜನಕ್ಕೆ ದುಡ್ಡು.
ಲಕ್ಷ್ಮಿ ಬಗ್ಗೆ ಸಾಕಷ್ಟು ನಾವು ಈಗಾಗಲೇ ಮಾತಾಡಿದೀವಿ. ಬಟ್ ಸ್ಟಿಲ್ ದುಡ್ಡಿಗೆ ಇನ್ನೊಂದು ಟಿಪ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಪಿರಮಿಡ್ ಇಡುವಂಥದ್ದು. ಈಗ ಪಿರಮಿಡ್ಸ್ ಅಂತ ಬಂದಾಗ ಲಕ್ಷ್ಮಿ ಪಿರಮಿಡ್ ಅಂತಾನೆ ಬರುತ್ತೆ. ಅಡ್ಗೆ ಮನೆ ಬಗ್ಗೆ ಮಾತಾಡ್ತಾ ಒಂದು ಮನೆಗೆ 2 ಅಡ್ಗೆ ಮನೆಗಳು ಇರಬಾರ್ದು ಅಂತಾರೆ, ಹೌದಾ? ಹೌದು. ಬೇಸಿಕಲಿ ಇಲ್ಲಿ ವಾಸ್ತುನಲ್ಲಿ ಏನು ಹೇಳ್ತಾರೆ ಅಂದರೆ ಬೆಡ್ರೂಮ್ ಬಂದು ಪುರುಷನ ಸಂಕೇತ, ಕಿಚನ್ ಬಂದು ಮಹಿಳೆಯ ಸಂಕೇತ. ಸೊ ಮನೆಯಲ್ಲಿ 2 ಮಹಿಳೆಯರಿದ್ರೆ ಏನಾಗುತ್ತೆ, ಅದು 2 ಹೆಂಡ್ತಿರ ಸಂಕೇತ. ಸೊ ಅದಕ್ಕೆ ಒಂದೇ ಮನೆಯಲ್ಲಿ 2 ಅಡುಗೆ ಮನೆ ಮಾಡಬೇಡಿ ಅಂತ ಹೇಳುವಂಥದ್ದು. ಆದರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಒಂದು ಡ್ರೈ ಕಿಚನ್ನು, ಒಂದು ವೆಟ್ ಕಿಚನ್ನು, ಒಂದು ವೆಜ್ ಕಿಚನ್ನು, ಒಂದು ನಾನ್ ವೆಜ್ ಕಿಚನ್ನು, ಅಲ್ಲೇ ಗ್ರೌಂಡ್ ಫ್ಲೋರ್ಗೊಂದು, ಟೆರೇಸ್ಗೊಂದು ಕಿಚನ್ನು, ಅಲ್ಲೊಂದು ಬಾರ್ಬಿಕ್ಯೂ ಕಿಚನ್ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದೇ ಮನೇಲಿ 2-3 ಕಿಚನ್ಗಳು ಮಾಡ್ತಾರೆ. ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿ, ಆ ಮನೆಯಲ್ಲಿರೋರ ಪುರುಷರ ಜೀವನದಲ್ಲಿ ಇನ್ನೊಬ್ಳು ಮಹಿಳೆ ಎಂಟರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಡಬಲ್ ಕಿಚನ್ ಮಾಡಬೇಡಿ ಅಂತ ಹೇಳುವಂಥದ್ದು. ಇನ್ ಕೇಸ್ ಆ ಥರ ಮಾಡಲೇಬೇಕು ಅಂತ ಬಂದಾಗ ಒಂದು ಎಕ್ಸ್ಟ್ರಾ ಪ್ಯಾಂಟ್ರಿ ಏನು ಮಾಡಿರ್ತೀರಾ ಅಥವಾ ಒಂದು ಡ್ರೈ ಕಿಚನ್ ಏನು ಮಾಡಿರ್ತೀರಾ, ಅಲ್ಲಿರುವಂಥ ಒಂದು ಸ್ಟವ್ನ ಎತ್ತಿಡೋ ಥರ ಮಾಡ್ಕೊಳ್ಳಿ. ಸ್ಟವ್ ಎಲ್ಲಿಡ್ತೀರಾ ಅಲ್ಲಿ ಅಗ್ನಿನ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಒಂದು ಮೇನ್ ಕಿಚನ್ ಇರಬೇಕು. ಬೇರೆ ಎಕ್ಸ್ಟ್ರಾ ಎಲ್ಲಿ ನೀವು ಈ ಕಿಚನ್ ಸೆಟಪ್ ಮಾಡಿರ್ತೀರಾ ಅಲ್ಲಿರುವಂಥ ಸ್ಟವ್ನ ಎತ್ತಿಟ್ಬಿಡ್ಬೇಕು. ಮತ್ತೆ ಕೆಲ್ಸಕ್ಕೆ ಯೂಸ್ ಮಾಡಬೇಕು, ಎತ್ತಿಟ್ಬಿಡ್ಬೇಕು. ಸೊ ಆ ಥರ ಮಾಡ್ಕೊಂಡಾಗ ಯು ಆರ್ ಮಚ್ ಸೇಫರ್. ಓಕೆ ಓಕೆ. ಆ್ಯಂಡ್ ಅಡುಗೆ ಮನೆ ಆ್ಯಂಡ್ ನಿದ್ದೆ ಮಾಡೋದು, ಸೌಂಡ್ ಸ್ಲೀಪ್, ಈ ಹಿಂದೆನೂ ಡಿಸ್ಕಸ್ ಮಾಡಿದ್ವಿ ನಾವು. ಸಾಕಷ್ಟು ಜನರಿಗೆ ಇವತ್ತಿನ ದಿನ ಇದೇ ಪ್ರಾಬ್ಲಮ್. ಅಂದರೆ ಮಲ್ಗೆ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ, ಅಥವಾ ಮಧ್ಯರಾತ್ರಿ ಎಚ್ಚರ ಆಗೋಗುತ್ತೆ, ತುಂಬ ಕಡಿಮೆ ನಿದ್ದೆ, ತುಂಬ ಕಾಮನ್ನಾಗಿ ಕೇಳುವಂಥದ್ದು ಇದು. ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಾವು ಅಂತ ಹೇಳೋರು ತುಂಬ ತುಂಬ ವಿರಳ. ಯಾವ ದಿಕ್ಕು ಇಸ್ ದ ಬೆಸ್ಟ್? ಆ್ಯಂಡ್ ದಿಕ್ಕು ಒಂದೇ ಅಲ್ಲದೆ ಇನ್ನೇನನ್ನ ನಾವು ಕನ್ಸಿಡರ್ ಮಾಡಬಹುದು ಫಾರ್ ಅ ಬೆಟರ್ ಸ್ಲೀಪ್? ಓಕೆ, ಬೆಟರ್ ಸ್ಲೀಪ್ಗೆ 2-3 ಫ್ಯಾಕ್ಟರ್ಸ್ ಇದೆ. ಒಂದು ಡೈರೆಕ್ಷನ್ನು, ನಾರ್ತ್ ಡೈರೆಕ್ಷನ್ ಬಿಟ್ಟು ಯಾವುದೇ 3 ಡೈರೆಕ್ಷನ್ಸ್ಗೆ ನೀವು ತಲೆ ಇಟ್ಕೊಂಡು ಮಲ್ಕೋಬೋದು. ದಟ್ ಇಸ್ ವೆರಿ ಸಿಂಪಲ್ ಟು ಥಿಂಕ್. ಆ್ಯಂಡ್ ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಬೇಕು ಅಂದರೆ, ಈಗ ಇನ್ ಕೇಸ್ ಯು ಆರ್ ಲುಕಿಂಗ್ ಅಟ್ ಗ್ರೋತ್ ಇನ್ ಲೈಫ್, ಈಸ್ಟ್ಗೆ ತಲೆ ಹಾಕೊಂಡು ಮಲ್ಕೊಳ್ಳಿ ಅಂತ ಹೇಳುವಂಥದ್ದು. ಏನು ಬೇಡ, ಪೀಸ್ಫುಲ್ ಆಗಿರ್ತೀನಿ ಅಂದರೆ ಸೌತ್ಗೆ ತಲೆ ಹಾಕೊಂಡು ಮಲ್ಕೊಳ್ಳಿ. ದುಡ್ಡು ಮಾಡಬೇಕು ಲೈಫಲ್ಲಿ ಅನ್ನೋದೇ ನಿಮ್ಮ ಟಾರ್ಗೆಟ್ ಆಗಿದ್ರೆ ವೆಸ್ಟ್ಗೆ ತಲೆ ಹಾಕೊಂಡು ಮಲ್ಕೊಳ್ಳಿ. ಸೊ ಯುವರ್ ಪರ್ಪಸ್ ಆಫ್ ಲೈಫ್ ಆಲ್ಸೋ ಮ್ಯಾಟರ್ಸ್ ಹಿಯರ್. ಸೊ ಆವಾಗ ನಿಮಗೆ ಕೆಟ್ಟ ಕನ್ಸು ಬೀಳೋದು ಕಮ್ಮಿ ಆಗುತ್ತೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದಕ್ಕೆ ನೀವು ಅಲೈನ್ ಆಗಿ ಮಲ್ಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಅದು ಬಿಟ್ಟು ಬೆಡ್ ಪೊಸಿಷನ್, ರೂಮಲ್ಲಿ ನೀವು ಯಾವ ಕಡೆ ಕಾರ್ನರ್ಗೆ ಹಾಕ್ತೀರಾ, ಆಮೇಲೆ ಮನೆಯಲ್ಲಿ ಯಾವ ಝೋನಲ್ಲಿ ಬೆಡ್ ಇದೆ ಅನ್ನೋದು ಇಂಪಾರ್ಟೆಂಟು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಗ್ನಿ ಮೂಲೆಯಲ್ಲಿ ಬೆಡ್ ಹಾಕೊಂಡು ಮಲ್ಕೋಬೇಡಿ. ಸೌತ್ ಈಸ್ಟ್ ಕಾರ್ನರ್ ಆಫ್ ದ ರೂಮ್, ಸೌತ್ ಈಸ್ಟ್ ಕಾರ್ನರ್ ಆಫ್ ದ ಹೌಸ್, ಎರಡಲ್ಲೂ ನೀವು ಬೆಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಆ ಥರ ಅವಾಯ್ಡ್ ಮಾಡಿದಾಗ ಅಲ್ಲಿರೋಂಥ ಅಗ್ನಿ ತತ್ವ ಏನಾಗುತ್ತೆ, ಪ್ರಚೋದನೆ ಮಾಡುತ್ತೆ ನಮ್ಮನ್ನು. ಸೊ ನಮಗೆ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಅದು ಯಾವಾಗಲೂ ನಮ್ಮನ್ನು ಪುಷ್ ಮಾಡ್ತಾ ಇರುತ್ತಲ್ವ. ಸೊ ಅದಾಗ್ದಿರ ಇರಬೇಕು ಅಂದರೆ ಸೌತ್ ಈಸ್ಟ್ ಕಾರ್ನರ್ನ ಅವಾಯ್ಡ್ ಮಾಡಿ ಮಿಕ್ಕಿದ ಜಾಗದಲ್ಲಿ ನಾವು ಬೆಡ್ ಹಾಕೊಂಡು ಮಲ್ಕೊಂಡಾಗ ಪೀಸ್ಫುಲ್ಲಾಗಿ ಮಲ್ಕೋಬೋದು. ಇದು ಬಿಟ್ಟು ಬೆಡ್ ಅಕ್ಕಪಕ್ಕ ಯಾವಾಗಲೂ ಜಾಸ್ತಿ ಏನು ವಸ್ತುಗಳನ್ನು ಹಿಡ್ದಿರ ಲೈಟಾಗಿ ಇಟ್ಕೊಳ್ಳೋವಂಥದ್ದು, ಬೆಡ್ ಅಕ್ಕಪಕ್ಕ ಕ್ರಿಸ್ಟಲ್ಸ್ನ ಇಡುವಂಥದ್ದು. ಈಗ ಮೂನ್ ಸ್ಟೋನ್ ಅಂತ ಹೇಳ್ತೀವಿ, ಸಿಟ್ರಿನ್ ಅಂತ ಹೇಳ್ತೀವಿ. ಈ ಥರ ಸಣ್ಣ ಪುಟ್ಟ ಸ್ಟೋನ್ಸ್ನ ಇಟ್ಟಾಗ ಕೂಡ ನೆಗೆಟಿವ್ ಎನರ್ಜಿನ ಅದು ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಹಿಮಾಲಯನ್ ರಾಕ್ ಸಾಲ್ಟ್ ಲ್ಯಾಂಪ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇನ್ನೊಂದು ಮೇನ್ ಫ್ಯಾಕ್ಟರ್ ಏನಪ್ಪ ಅಂದರೆ ಬೆಡ್ ಕೆಳಗಡೆ ಸ್ಟೋರೇಜ್. ಅಲ್ಲಿ ಇವಾಗ ಹಾಸಿಗೆ ಬಟ್ಟೆ, ಇವಾಗ ಬೆಡ್ ಅನ್ನೋದು ಹಾಸಿಗೆ, ಸೊ ಅದ್ರ ಕೆಳಗಡೆ ನೀವು ಹಾಸಿಗೆ ಬಟ್ಟೆ, ಜಮ್ಖಾನ, ಬೆಡ್, ಎಕ್ಸ್ಟ್ರಾ ಬೆಡ್ಸ್ ಈ ಥರ ಸೇವ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅದ್ರ ಕೆಳಗಡೆ ಚಪ್ಪಲಿ ಬಿಡೋದು, ಇದು ಎಲ್ಲ ಥರ ಸ್ಟೋರೇಜ್, ಅದು ಡಸ್ಟ್ಬಿನ್ ಕೂಡ ಇಟ್ಬಿಡ್ತಾರೆ. ಸೊ ಆ ಥರ ಎಲ್ಲ ನೀವು ಎಲ್ಲ ಎಲಿಮೆಂಟ್ಸು ತಂದಾಗ ಅಲ್ಲಿ ನೆಗೆಟಿವಿಟಿನೂ ಬರುತ್ತೆ. ಎಸ್ಪೆಷಲಿ ಚಪ್ಪಲಿ ಮತ್ತು ಡಸ್ಟ್ಬಿನ್ ಮಾತ್ರ ಕೂಡ ಇಡಬಾರ್ದು. ಹೌದು, ಯಾವುದೇ ಶಾರ್ಪ್ ಐಟಮ್ಸ್ ಇಡಬಾರ್ದು, ಸ್ಟೇಷನರಿ ಇಡಬಾರ್ದು. ಸೊ ಇದೆಲ್ಲಾನು ಡಿಸ್ಟ್ರಪ್ಟಿವ್ ಫ್ಯಾಕ್ಟರ್ಸ್. ನಿಮ್ಮ ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರಬಾರ್ದು. ಸೊ ಇದೇನೇನು ಡಿಸ್ಟರ್ಬ್ ಆಗುತ್ತೆ ಎನರ್ಜಿ ಫ್ಲೋನ, ಅದೆಲ್ಲನೂ ನೀವು ಬೆಡ್ ಕೆಳಗಡೆ ಅಥವಾ ಅಕ್ಕಪಕ್ಕದಲ್ಲಿ ಇಡಬಾರ್ದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಓಕೆ ನೈಸ್, ನೋಟೆಡ್. ಜೊತೆಗೆ ನಿಮಗೆ ಸ್ವಿಚ್ ವರ್ಡ್ ಬೇಕಂದ್ರೆ ನಿದ್ದೆಗೂ ಒಂದು ವೆರಿ ಪಾಪ್ಯುಲರ್ ಸ್ವಿಚ್ ವರ್ಡ್ ಇದೆ. ಆ್ಯಂಡ್ ಸ್ವಿಚ್ ವರ್ಡ್ಸ್ಗೆ ಇದು ಎಷ್ಟು ಪಾಪ್ಯುಲರ್, ನನ್ನ ಫ್ರೆಂಡ್ ಒಬ್ಳು ಜರ್ಮನಿಲಿದ್ದಾಳೆ, ನಂಗೆ ನಿದ್ದೆ ಬರ್ತಲ್ಲ ಸ್ವಿಚ್ ವರ್ಡ್ ಹೇಳೆ ಅಂತ ಫೋನ್ ಮಾಡಿದ್ಲು ಅನ್ಸುತ್ತೆ. ಆ ಸ್ವಿಚ್ ವರ್ಡ್ ಹೇಳಿದ್ಮೇಲೆ ಅವಳು ಫೋನ್ ಮಾಡದೆ ಬಿಟ್ಬಿಟ್ಲು. ಯಾಕಮ್ಮ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಎಲ್ಲ ದೇಶದವ್ರಿಗೂ ವರ್ಕ್ ಆಗುತ್ತೆ, ಎಲ್ಲರಿಗೂ ವರ್ಕ್ ಆಗುತ್ತೆ. ಓಕೆ, ಸೊ ಯು ಹ್ಯಾವ್ ಟು ಜಸ್ಟ್ ರೈಟ್ 2.5 hertz ಆನ್ ಯುವರ್ ಹ್ಯಾಂಡ್. 2.5 HZ ಅಷ್ಟೇ ಸಾಕು. 2.5 HZ. Yes, 2.5 hertz is the frequency you fall into sleep. Okay, so when we write 2.5, we are conveying a message to our brain that we are going into 2.5 hertz.
ಈಸಿ ವೇ ಟು ಫಾಲ್ ಇನ್ ಟು ಬಲಗೈಯ ಎಡಗೈಯ ಎಲ್ ಬೇಕಾದ್ರೂ ಬರ್ಕೊಳ್ಳಿ. ಎಡ್ಗೈ ಆಕ್ಚುಲಿ ಲೇಡೀಸ್ಗೆ ಲೆಫ್ಟ್ ಹ್ಯಾಂಡ್ ಬ್ರೆಸ್ಟ್ ಇಸ್ ದ ಬೆಸ್ಟ್, ಬಟ್ ರೈಟ್ ಹ್ಯಾಂಡ್ ಅಲ್ಲಿ ಬರೆಯೋಕೆ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಲೆಫ್ಟ್ ಹ್ಯಾಂಡ್ ಅಲ್ಲೇ ಬರ್ಕೊಳ್ಳಿ ಅಂತಾನೆ ಹೇಳುವಂಥದ್ದು. ಸೊ ಇಂಥ ಕಲರ್ ಪೆನ್ನೇ ಅಂತಿಲ್ಲ, ಯಾವ್ದು ಕೈಗೆ ಸಿಕ್ಕಿದ್ರು ಬರ್ಕೊಳ್ಳಿ, ಪರವಾಗಿಲ್ಲ. 2.5 ಹರ್ಟ್ಸ್ ಬರ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ನೈಸ್. ಓಕೆ ನಿದ್ದೆ ಬರ್ತಿಲ್ಲ ಅನ್ನೋರ್ಗು ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಹಾಗಿದ್ರೆ, ಆಯ್ತಾ? ಓಕೆ. ಆ್ಯಂಡ್ ದೃಷ್ಟಿ ಆಗೋದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು. ಮನುಷ್ಯನ ಕಣ್ಣು, ಜೆಲಸಿ, ಇಟ್ ಇಸ್ ಸೋ ಟ್ರೂ. ಸಾಕಷ್ಟು ಜನರ ನಂಬಿಕೆ ಇದೆ ದಟ್ ಯಾರಾದರೂ ಕಣ್ಣು ಹಾಕಿದ್ರೆ ಲೈಫಲ್ಲಿ ನಮಗೇನೋ ಒಂದಾಗತ್ತೆ ಅಂತೆಲ್ಲ. ಸೊ ಅದಕ್ಕೆ ಇವಾಗ ಸಾಕಷ್ಟು ಜನ ಇವಿಲ್ ಐ ಬ್ರೇಸ್ಲೆಟ್ಗಳನ್ನು ಹಾಕೊಳ್ಳೋದು, ಇವಿಲ್ ಐ ಡಾಲರ್ಸ್ನ ಹಾಕೊಳ್ಳೋದನ್ನ ನಾವು ನೋಡ್ತೀವಿ. ಬ್ಲೂ ಮಧ್ಯದಲ್ಲಿ ಬ್ಲ್ಯಾಕ್, ಇವಿಲ್ ಐ, ಬುಲ್ಸ್ ಐ ಅಂತ ಹೇಳ್ತೀವಲ್ಲ. ಓಕೆ. ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತಾ ಇದು? ಡು ಯು ಥಿಂಕ್ ಇದು ದೃಷ್ಟಿನ ತೆಗೆದು ಹಾಕತ್ತೆ ಅಥವಾ ಅವಾಯ್ಡ್ ಮಾಡುತ್ತೆ ಅಂತ? ಕಪ್ಪು ದೃಷ್ಟಿ ತೆಗೆಯುತ್ತೆ ಅಂತ ಹೇಳುವಂಥದ್ದು ಅದು ಸಾಕಷ್ಟು ವರ್ಷಗಳಿಂದ ಬಂದಿರೋವಂಥದ್ದು. ಸೊ ಅದಕ್ಕೆ ಚಿಕ್ಕ ಮಕ್ಕಳಿಂದಾಗ್ಲೂ ನಾವು ಕಪ್ಪು ದಾರ ಕಟ್ಟುವಂಥದ್ದು, ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ನಾವು ಕರಿಮಣಿಯಿಂದ ಹಾಕಿರೋವಂಥದ್ದು, ಒಂದು ಕಾಲು ಕಡ್ಗ ಹಾಕುವಂಥದ್ದು, ಕೈಗೆ ಬಳೆ ಹಾಕುವಂಥದ್ದು, ಇದೆಲ್ಲನೂ ಎಷ್ಟೋ ವರ್ಷದಿಂದ ಬಂದಿರೋಂಥ ಪ್ರಾಕ್ಟೀಸ್. ಸೊ ಹಾಗಾಗಿ ಕಪ್ಪು ದೃಷ್ಟಿಯನ್ನ ತೆಗೆಯುತ್ತೆ. ನಾವು ಸೈಂಟಿಫಿಕಲಿ ಕೂಡ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಅಟ್ರಾಕ್ಟ್ಸ್ ಥಿಂಗ್ಸ್ ಅಂತ ಹೇಳ್ತೀವಲ್ವಾ. ಸೊ ಅದು ಇಟ್ ಡಸಂಟ್ ರಿಫ್ಲೆಕ್ಟ್ ಬ್ಯಾಕ್, ಎಲ್ಲ ಒಳಗೆ ಎಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಕಪ್ಪನ್ನ ಕಟ್ಟುವಂಥದ್ದು. ಸೊ ನೆಗೆಟಿವಿಟಿನ ಕೂಡ ಅದು ಅಟ್ರಾಕ್ಟ್ ಮಾಡಿ ತಗೊಳತ್ತೆ ಅಂತ ಹೇಳಿ ತಗೊಂಡ್ಬಿಡತ್ತೆ, ನಮಗ್ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಕಾಲಲ್ಲಾದ್ರೂ ಕಟ್ಬೋದು, ಕೈಯಲ್ಲಾದ್ರೂ ಕಟ್ಬೋದು. ಈ ಬುಲ್ಸ್ ಐ ಬೀಡ್ ಬಂದಿದೆಲ್ಲ, ಇಟ್ ಇಸ್ ಓನ್ಲಿ ಫ್ಯಾಷನ್. ಇದು ಹೊಸದಾಗಿ ಬಂದಿರೋದು, ಇದು ಮುಂಚೆ ಎಲ್ಲ ಇರ್ಲಿಲ್ಲ. ಕರಿಮಣಿ, ಹೆಂಗಸರಿಗೆ ಕರಿಮಣಿ ಹಾಕುವಂಥದ್ದು ಅದೇ ಪ್ರೊಸೀಜರ್ಗೋಸ್ಕರ, ದೃಷ್ಟಿ ತಪ್ಪಿಸ್ಬೇಕು, ಕೆಟ್ಟ ದೃಷ್ಟಿಯನ್ನ ಹೋಗ್ಲಾಡಿಸ್ಬೇಕು ಅಂತಾನೆ ಮಾಡುವಂಥದ್ದು ಅದನ್ನ. ಓಕೆ. ಆ್ಯಂಡ್ ವಾಸ್ತು ಬಗ್ಗೆನೇ ಮಾತಾಡ್ತಾ, ಮನೆಯನ್ನು ವಾಸ್ತು ಕಂಪ್ಲೈಂಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಆಲ್ಸೋ ಇವಾಗ ಕ್ಯಾನ್ ವಿ ಟಾಕ್ ಅಬೌಟ್ ಒಂದಷ್ಟು ವಾಸ್ತು ಕಂಪ್ಲೈಂಟ್ ಆಗಿರೋ ಜಾಗಗಳು ನಮ್ಮ ಭಾರತದಲ್ಲಿ, ಲೈಕ್ ವಾರಣಾಸಿ? ವಾರಣಾಸಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಟು ಡಿಸ್ಕ್ರೈಬ್. ಯಾಕಂದರೆ ಇಡೀ ಭಾರತದಲ್ಲಿ ಬೇರೆ ಎಲ್ಲೂ ಆಗದೇ ಇರೋಂಥ ಚಮತ್ಕಾರಗಳು ನಿಮಗೆ ವಾಸ್ತುದು ಆ್ಯಂಡ್ ಅದಕ್ಕೆ ರಿಲೆವೆಂಟ್ ಪ್ರೂಫ್ ನಮಗೆ ಇದು ವಾರಣಾಸಿನಲ್ಲಿ ಸಿಗುತ್ತೆ. ಹೇಗೆ ಅಂದರೆ, ಮೊದಲನೇದಾಗಿ ಗಂಗೆ ಬಂದು ಎಲ್ಲ ಕಡೆ ನಮಗೆ ವೆಸ್ಟಿಂದ ಈಸ್ಟಿಗೆ ಹರಿತಾ ಇದ್ದಾಳೆ. ಸೊ ಬಟ್ ಆದರೆ ವಾರಣಾಸಿಲ್ ಮಾತ್ರ ಶಿ ಟರ್ನ್ಸ್ ನಾರ್ತ್ ವರ್ಡ್ಸ್. ಸೊ ಉತ್ತರಕ್ಕೆ ತಿರುಗಿ ಹರಿದು, ಅದೇನು ಉತ್ತರ ಅಂದರೆ ನಾವು ಮೋಕ್ಷದ ದಾರಿ ಅಂತ ಹೇಳ್ತೀವಲ್ವಾ. ಸೊ ವಾರಣಾಸಿ ಮೊದಲೇ ಮೋಕ್ಷದ ದೇವಸ್ಥಾನ ಅಂತ ಹೇಳುವಂಥದ್ದು. ಸೊ ಗಂಗೆ ಕೂಡ ಮೋಕ್ಷದ ಹಾದಿಗೆ ಹರಿತಾ ಇರೋವಂಥದ್ದು ವಾರಣಾಸಿಯಲ್ಲಿ. ಸೊ ಗಂಗೆನೇ ನಾರ್ತ್ ವರ್ಡ್ಸ್ ಹೋಗ್ತಾ ಇದ್ದಾಳೆ ಅಂದರೆ ಅದು ಎಷ್ಟು ಹೋಲಿ ಪ್ಲೇಸ್ ಅಂತ ನೀವು ಇಮ್ಯಾಜಿನ್ ಮಾಡಿ. ಸೊ ಇದ್ರ ಜೊತೆಗೆ ಈಗ ನಾವು ಪೂರ್ವದ ದಿಕ್ಕಿನಲ್ಲಿ ಅಲ್ಲಿ ಏನಾಗ್ತದೆ, ಗಂಗೆ ತಟ ಎಲ್ಲ ಬರ್ತಾ ಇದೆ. ಸೊ ಅಲ್ಲಿಂದನೇ ಸನ್ರೈಸ್ ಆಗುವಂಥದ್ದು. ಸೊ ಮೇನ್ ಘಾಟ್ಸ್ ಬಂದು ಪೂರ್ವ ತಟದಲ್ಲಿದೆ. ಅದ್ ಬಿಟ್ಟು ಸೌತ್ ವೆಸ್ಟ್ ಬಂದು ನಾವು ಪಿತೃಗಳ ಸ್ಥಾನ ಅಂತ ಹೇಳ್ತೀವಿ. ಸೊ ಅದೇ ಸೌತ್ ವೆಸ್ಟ್ ಅಲ್ಲಿ ನಮಗೆ ಮಣಿಕರ್ಣಿಕಾ ಘಾಟ್ ಇರುವಂತದ್ದು. ಸೊ ಅಲ್ಲಿ ಏನು ದೇಹಗಳನ್ನ ಬರ್ನ್ ಮಾಡ್ತಾರೆ, ಡೈರೆಕ್ಟ್ ಪಿತೃಲೋಕಕ್ಕೆ ಹೋಗೋದು, ಮೋಕ್ಷ ಸ್ಥಾನ ಅಂತ ಹೇಳೋದಕ್ಕೆ ಅದು ಇನ್ನೊಂದು ರೀಸನ್. ಸೌತ್ ವೆಸ್ಟ್ ಅಲ್ಲಿ ಮಣಿಕರ್ಣಿಕಾ ಘಾಟ್ ಬರ್ತಾ ಇರುವಂತದ್ದು. ಇನ್ನು ಸೆಂಟರ್ ಪೋರ್ಷನ್ ಬ್ರಹ್ಮಸ್ಥಾನದಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇರುವಂಥದ್ದು. ಸೊ ಕಾಶಿ ಅಲ್ಲಿ ನಾವು ಸುಮಾರು 1 ಲಕ್ಷದಿಂದ 2 ಲಕ್ಷ ದೇವಸ್ಥಾನಗಳಿದೆ ಅಂತ ಹೇಳ್ತಾರೆ. ನೀವು ಕಾಶಿನಲ್ಲಿ ನೋಡಿದಾಗ ಅಲ್ಲಿ ಭೂಮಿ ಒಳಗಡೆ ಎಷ್ಟೋ ಕಡೆ ಬಾವಿಗಳ ಥರ ಮಾಡಿದ್ದಾರೆ, ಎಲ್ಲ ಒಳಗಡೆ ನೋಡಬೇಕು ನಾವು, ಎಷ್ಟೋ ದೇವಸ್ಥಾನಗಳಿದೆ. ಸೊ ಇದೆಲ್ಲ ಹೇಗೆ ಕಟ್ಟಿದ್ದಾರೆ, ಯಾವ ರೀತಿ ವಾಸ್ತು ಅಂತಂದರೆ, ನಾವು ಇದನ್ನು ಕಾಶಿ ಚಕ್ರ ಅಂತಲೇ ನಾವು ಫೇಮಸ್ ಇದು. ಓಕೆ ಕಾಶಿ ಚಕ್ರ ಅಂದರೆ ಡಿಫ್ರೆಂಟ್ ಯಂತ್ರಗಳ ರೂಪದಲ್ಲಿ ಈ ಡಿಫ್ರೆಂಟ್ ದೇವಸ್ಥಾನಗಳಿರೋದು. ಸೊ ಮೇಯ್ನು ವಿಶ್ವನಾಥನ ದೇವಸ್ಥಾನ ತಗೊಂಡು ಅಲ್ಲಿಂದ ನಾವು ಯಂತ್ರಾಕಾರಗಳನ್ನು ಬರಿತಾ ಹೋದಾಗ ಪ್ರತಿಯೊಂದು ಯಂತ್ರದಲ್ಲೂ 64 ದೇವಸ್ಥಾನ ಬರುತ್ತೆ ಅಲ್ಲಿ. ಸೊ ಆ ರೀತಿ 1 ಲಕ್ಷ ದೇವಸ್ಥಾನ ಇದೆ ಅಲ್ಲಿ. ಓಕೆ. ಸೊ ಈ ಕಾಶಿ ಚಕ್ರ ಕಂಪ್ಲೀಟ್ ಆಗುವಂಥದ್ದು ಒಂದು ಕಡೆ ಮಣಿಕರ್ಣಿಕಾ ಘಾಟು, ಇನ್ನೊಂದು ಕಡೆ ಆ ಕಡೆ ಗಂಗೆ ತಟ. ಸೊ ವಾಸ್ತು ತುಂಬ ಚೆನ್ನಾಗಿ ಯೋಚನೆ ಮಾಡಿರುವಂಥದ್ದು ವಾರಣಾಸಿ. ನೋ ವಂಡರ್ ಅಲ್ಲಿ ಒಂದು ಸಲ ಹೋಗಿ ಬಂದ ಮೇಲೆ ಎಳಿತಾ ಇರುತ್ತೆ ಮನಸ್ಸು ಆ ಕಡೆ, ಮತ್ತೆ ಹೋಗಬೇಕು ಅಂತ ಅಲ್ವಾ? ಹೌದು. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅದು ಮಾಡಿರೋ ಅಂಥದ್ದು. ಆ್ಯಂಡ್ ರಾಜರು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ನೋಡಿ. ಕರೆಕ್ಟ್ ಬ್ರಹ್ಮಸ್ಥಾನ ಸಿಟಿ, ಆಗಿನ ಕಾಲದ ಸಿಟಿಗೆ ಏನು ಎಕ್ಸಾಕ್ಟ್ ಬ್ರಹ್ಮಸ್ಥಾನದಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇರುವಂಥದ್ದು ಅದು. ಸೊ ಬ್ರಹ್ಮಬಿಂದುನಲ್ಲಿ ಶಿವಶಕ್ತಿ ಅಂತ ನಾವು ಓದೋ ಎಪಿಸೋಡಲ್ಲಿ ಮಾತಾಡಿದ್ವಿ. ಸೊ ಆ ಬ್ರಹ್ಮಬಿಂದುವಿಂದ ಶಿವಶಕ್ತಿಯನ್ನು ರೇಡಿಯೇಟ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಶಿವ ಆ್ಯಂಡ್ ಶಕ್ತಿ ಅಂತ ತಗೊಂಡಾಗ ನಾವು ಶಕ್ತಿ ಎಡಕ್ಕಿರ್ತಾಳೆ, ಶಿವ ಬಲ್ಗಡೆಗೆ ಇರ್ತಾಳೆ, ಅರ್ಧನಾರೀಶ್ವರನ ರೂಪ ಅಂತ ತಗೊಂಡಾಗ. ಸೊ ಅಲ್ಲೂ ದೇವಸ್ಥಾನದ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಕರೆಕ್ಟ್. ಸೊ ಇದೆಲ್ಲನೂ ಅಲ್ಲಿ ವಾಸ್ತು ಪ್ರಕಾರ ಅದು ಕಾಶಿ ಚಕ್ರ ಅಂತಾನೆ ಫೇಮಸ್. ಅದು ಯಂತ್ರ ಸಿಸ್ಟಮ್ ಅಲ್ಲಿ ಮಾಡಿರೋಂಥ ದೇವಸ್ಥಾನಗಳು. ಸೊ ಇದು ಡೀಟೇಲ್ ಆಗಿ ಬೇಕಾದ್ರೆ ನಾನೊಂದು ಫೋಟೋ ಕೊಡ್ತೀನಿ, ಅದರಿಂದ ನೀವು ಇದು ಮಾಡ್ಬೋದು. ಆದರೆ ಒಂದು ವಾಟ್ ಐ ಫೀಲ್ ಇಸ್, ಪ್ರಾರಂಭದಿಂದ ನಾವು ಹೇಳ್ತಾ ಬಂದಿದ್ದೀವಿ ದಟ್ ವಾಸ್ತು
ನಾವು ಎಷ್ಟೇ ವಾಸ್ತು ಪ್ರಕಾರ ಒಂದು ಮನೆಯನ್ನು ಆಫೀಸ್ನ ಮಾಡಿದ್ರು ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ಐ ಫೀಲ್. ಕಾಶಿಯನ್ನು ಅಥವಾ ವಾರಣಾಸಿಯನ್ನು ಈ ವಾಸ್ತು ಪ್ರಕಾರದಲ್ಲಿ ನಿರ್ಮಾಣವಾಗಿರೋ ಈ ಅದ್ಭುತವಾದ ಜಾಗ ಏನಿದೆ ಇದನ್ನ ಕ್ಲೀನಾಗಿ ಇಟ್ಕೊಂಡ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಎಷ್ಟೋ ವರ್ಷಗಳಿಂದ ಅದು ಸ್ವಲ್ಪ ಗಂಗೆಯಲ್ಲಿ ಈ ಡೆಡ್ ಬಾಡೀಸ್ ಎಲ್ಲ ಹಾಕಿ ತುಂಬಾ ಪೊಲ್ಯೂಟ್ ಆಗೋಗಿತ್ತು. ಇವಾಗ ಮತ್ತೆ ತುಂಬಾ ಕ್ಲೀನ್ ಆಗಿದೆ. ಕುಂಭಮೇಳದ ಟೈಮಲ್ಲಿ ಸಾಕಷ್ಟು ಜನ ಹೋಗಿ ಬಂದ್ರು ಕಾಶಿಗೂ ಕೂಡ. ಸೊ ನೋಡಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಗಂಗೆ ಕ್ಲೀನ್ ಆಗಿದ್ರು ಆ ನಗರ ಏನಾಗಿದೆ ಜನ ತುಂಬಾ ಗಲೀಜಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅನ್ಫಾರ್ಚುನೇಟ್ಲಿ. ಅದ್ರ ಬಗ್ಗೆ ಇಫ್ ವಿ ಕ್ಯಾನ್ ಡೂ ಸಮಥಿಂಗ್, ವಾಸ್ತುನು ಚೆನ್ನಾಗಿರೋದ್ರಿಂದ ಕ್ಲೆನ್ಲಿನೆಸ್ಸು ಸೇರ್ಕೊಂಡ್ರೆ ಐ ಥಿಂಕ್ ಇಟ್ ಕ್ಯಾನ್ ಡೂ ವಂಡರ್ಸ್. ಅದು ಹಿತ್ಲು ಗಿಡ ಮದ್ದಲ್ಲ. ಇವಾಗ ನಮ್ಗೆ ಹೇಗೆ ವಾರಣಾಸಿ ದೂರ ಇದೆ ಚೆನ್ನಾಗಿದೆ ಅಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೋ, ಅಲ್ಲಿನ ಜನಗಳಿಗೆ ದಿನ ಅದನ್ನೇ ನೋಡಿ ನೋಡಿ ಇದೇನು ನಮ್ಮನೆ ನಾವು ಹೆಂಗ್ ಬೇಕೋ ಇಟ್ಕೋಬಹುದು ಅನ್ನೋ ತರ ಆಗೋಗಿದೆ ಅವ್ರಿಗೆ. ಸೊ ಅವರಲ್ಲೂ ಸ್ವಲ್ಪ ಅವೇರ್ನೆಸ್ನ ತಂದು ಇಲ್ಲಿಂದ ಹೋಗೋರು ಕೂಡ ನಾವು ಎನ್ವೈರನ್ಮೆಂಟ್ನ ಅಲ್ಲಿರೋ ಒಂದು ಸಂಪತ್ತನ್ನ ಚೆನ್ನಾಗಿ ನಾವು ಕಾಪಾಡ್ಕೊಂಡು ಪೊಲ್ಯೂಟ್ ಮಾಡ್ದಿರ ಬಂದ್ರೆ ಖಂಡಿತ ಚೆನ್ನಾಗಿರುತ್ತೆ. ವೇದಿಕ್ ಆರ್ಕಿಟೆಕ್ಚರ್ ಮತ್ತೆ ವಾಸ್ತು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿರುವಂತಹ ಮತ್ತೊಂದು ಖಜುರಾಹೋ, ಅದ್ರ ಬಗ್ಗೆ ಮಾರ್ವಲ್ ಆಕ್ಚುಲಿ. ಸೊ ಖಜುರಾಹೋ ಬಗ್ಗೆ ಹೇಳಬೇಕು ಅಂದರೆ ಚತುಶ್ಶಾಲ ಮಂಡಲ ಅಂತ ನಾವು ಹೇಳ್ತೀವಿ. ಸೊ ವಾಸ್ತುನಲ್ಲಿ ಈಗ ನಗರ ವಾಸ್ತು, ದೇವಾಲಯ ವಾಸ್ತು, ಈ ಥರ ಬೇರೆ ಬೇರೆ ಥರದ ವಾಸ್ತು ಶಾಸ್ತ್ರಗಳ ಮತ್ತು ಅದರ ಪ್ರಿನ್ಸಿಪಲ್ಸ್ನ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೂಡ ಇದು ಚತುಶ್ಶಾಲ ಮಂಡಲ ಅಂತ ಹೇಳ್ತೀವಿ. ಸೊ ಆ ಪ್ರಿನ್ಸಿಪಲ್ ಮೇಲೆ ಕಟ್ಟಿರುವಂಥದ್ದು ಖಜುರಾಹೋ ದೇವಸ್ಥಾನ. ಸೊ ಆ ಖಜುರಾಹೋ ದೇವಸ್ಥಾನದಲ್ಲಿ ಏನಾಗುತ್ತೆ, ಮೇಯ್ನ್ ಆಗಿ ಈ ನಮ್ಮ ಒಂದು 5 ಎಲಿಮೆಂಟ್ಸ್ ಪಂಚಭೂತಗಳು ಅಂತ ನಾವೇನು ಹೇಳ್ತೀವಲ್ವಾ, ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹೇಗೆ ಅಂದ್ರೆ ಅರ್ತ್ ಎಲಿಮೆಂಟ್ ಅಂದ್ರೆ ಭೂಮಿ ತತ್ವವನ್ನ ಸಾಲಿಡ್ ಸ್ಯಾಂಡ್ ಸ್ಟೋನ್ ಜಗ್ಲಿಗಳು ಕೊಟ್ಟಿದ್ದಾರೆ. ಈ ಜಗ್ಲಿ ಕಟ್ಟೆಗಳು ನಾವು ಮಾಡೋದು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಕಲ್ಲಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಬೇಸಿಕಲಿ ಸ್ಯಾಂಡ್ ಸ್ಟೋನ್ ಅಲ್ಲೇ ಮಾಡಿ ಅಲ್ಲಿನ ಎನ್ವಿರಾನ್ಮೆಂಟ್ ಅಲ್ಲಿನ ಇದಕ್ಕೆ ಕರೆಕ್ಟ್ ಆಗಿ ಮಾಡಿರುವಂತದ್ದು. ಸೊ ವಾಸ್ತು ಅಂತ ಬಂದಾಗ ನಾವ್ ಎಲ್ಲಿಂದನೋ ಏನೋ ತಗೊಂಡ್ ಬಂದ್ ಮಾಡಿ ಅಂತ ಹೇಳಲ್ಲ, ಆ ಎನ್ವಿರಾನ್ಮೆಂಟ್ಗೆ ಆ ಫೌಂಡೇಶನ್ಗೆ ಸೂಟ್ ಆಗೋಂತ ಅಲ್ಲಿ ಆ ಜಾಗದಲ್ಲಿ ಅದು ಪರ್ಮನೆಂಟ್ ಆಗಿರ್ಬೇಕು ಅದಕ್ಕೆ ಮಾಡಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆ ಒಂದು ಜಾಗದಲ್ಲಿ ಸಿಗುವಂಥ ಸ್ಯಾಂಡ್ ಸ್ಟೋನನ್ನೇ ಯೂಸ್ ಮಾಡಿ ಮಾಡಿರುವಂಥದ್ದು. ಪ್ಲಸ್ ವಾಟರ್ ಎಲಿಮೆಂಟು ಆ ಒಂದು ಜಾಗಕ್ಕೆ ಕರೆಕ್ಟ್ ನಾರ್ತ್ ಈಸ್ಟ್ ಕಾರ್ನರಲ್ಲೇ ಅಲ್ಲಿ ಪುಷ್ಕರಣಿ ಬಂದಿರುವಂಥದ್ದು, ಟೆಂಪಲ್ ಲೇಕ್ಸ್ ಬಂದಿರುವಂಥದ್ದು. ಪ್ಲಸ್ ಅಲ್ಲಿ ಗರ್ಭಗೃಹದ ಈ ಕಡೆಗೆ ಅಂದರೆ ಅಗ್ನಿಮೂಲೆಗೆ ಆ ಒಂದು ದೇವಸ್ಥಾನಗಳಿಗೆ ಕಾಂಪ್ಲೆಕ್ಸ್ ಏನಿದೆ ಅದರ ಒಂದು ಅಗ್ನಿಮೂಲೆಗೆ ಅಲ್ಲಿ ಯಜ್ಞಶಾಲೆ ಅಂತ ಇತ್ತು ಮುಂಚೆ. ಆ ಯಜ್ಞಶಾಲೆಯಲ್ಲಿ ಅಗ್ನಿಹೋತ್ರಗಳು ನಡೀತಾ ಇದ್ದಿತ್ತು ಪ್ರತಿ ಸಾಲಿ. ಸೊ ಅಲ್ಲಿಂದು ನೀವು ನೋಡ್ಬೋದು. ಇನ್ನು ಓಪನ್ ಏರ್ ಕಾರಿಡಾರ್ಸ್ ಏನಿತ್ತು ಅಲ್ಲಿ ಒಳ್ಳೆ ವೆಂಟಿಲೇಷನ್ ಇದೆ, ಅದೆಲ್ಲ ವಾಯುವ್ಯಕ್ಕೆ ಬರುತ್ತೆ. ಆ್ಯಂಡ್ ಸೆಂಟರಲ್ಲಿ ಬಂದು ದೊಡ್ಡ ದೊಡ್ಡ ಶಿಖರಗಳಿದೆ. ಸೊ ಇದೆಲ್ಲವೂ ನಾವು 5 ಎಲಿಮೆಂಟ್ಸ್ನು ನೋಡ್ಬೋದು, ಅಲ್ಲಿ ವಾಸ್ತುನು ನೋಡ್ಬೋದು. ಆ್ಯಂಡ್ ನಾನು ನಿಮಗೆ ಚತುಶ್ಶಾಲ ಮಂಡಲ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ಇದೇನು ಅಂದರೆ ಇದನ್ನು ನಾವು ಗೋಲ್ಡನ್ ರೇಷಿಯೋ ಅಂತ ಕೂಡ ನಾವು ಹೇಳ್ತೀವಿ ವಾಸ್ತುನಲ್ಲಿ. ಸೊ ಯಾವುದೇ ಒಂದು ಈ ವಾಸ್ತುಪುರುಷ ಮಂಡಲ ಅಂತ ತಗೊಂಡಾಗ ನಾವು ಪೂರ್ತಿ ಏರಿಯಾನ 64 ಗ್ರಿಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ 64 ಗ್ರಿಡ್ಸ್ ಆಗಿ ಡಿವೈಡ್ ಮಾಡಿಬಿಟ್ಟು ಅದನ್ನ ತಿರ್ಗಾ 3 ಪಾರ್ಟ್ ಮಾಡಿದಾಗ ಈ 3 ಪಾರ್ಟಲ್ಲಿ ಬರುವಂಥದ್ದು, ಇವಾಗ ಖಜುರಾಹೋಟ್ನಲ್ಲೂ 3 ಡಿಫ್ರೆಂಟ್ ಝೋನ್ಸ್ ಇದೆ ಅಲ್ಲಿ ದೇವಸ್ಥಾನಗಳು. ಸೊ ಆ 3 ದೇವಸ್ಥಾನ ಬ್ರಹ್ಮ, ವಿಷ್ಣು, ಶಿವ ಅಂತ ಹೇಳಿ ಡಿವೈಡ್ ಮಾಡಿ ಬಿಟ್ಟಿರುವಂಥದ್ದು. ಆ್ಯಂಡ್ ಟೆಂಪಲ್ ಆರ್ಕಿಟೆಕ್ಚರ್ಗೆ ಬಂದಾಗ ಟೆಂಪಲ್ ಆರ್ಕಿಟೆಕ್ಚರಲ್ಲಿ ನಾವು ಸಾಕಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಒಂದೆರಡು ರೆಫರೆನ್ಸಸ್ ಕೊಡ್ತೀನಿ. ಸೊ ಮೇಯ್ನಾಗಿ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಬಂದಾಗ ಗರ್ಭಗೃಹ ಎಲ್ಲಿರಬೇಕು ಅಂತ ಹೇಳ್ತಾರೆ. ಗರ್ಭಗೃಹಂ ಸದಾ ಸ್ಥಾಪ್ಯಂ ಮಧ್ಯಭಾಗೆ ಸಮಂತತಃ ಅಂತ ಹೇಳ್ತಾರೆ. ಅಂದರೆ ಗರ್ಭಗೃಹ ಯಾವಾಗಲೂ ಒಂದು ದೇವಸ್ಥಾನದ ಮಧ್ಯಭಾಗದಲ್ಲಿ ಇರಬೇಕು, ಅಥವಾ ಒಂದು ಏರಿಯಾ ನೀವು ಏನು ತಗೊಂಡಿರ್ತೀರ ಅದರ ಮಧ್ಯಭಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ಆ ಕಂಡರಿಯ ಮಹಾದೇವ ಅಂತ ಏನಿದೆ ಮೇನ್ ಟೆಂಪಲ್, ಅಂಡ್ ಅಲ್ಲಿನ ಗರ್ಭಗೃಹ ಕೂಡ ಎಕ್ಸಾಕ್ಟ್ ಸೆಂಟರ್ ಖಜುರಾಹುವಿನ ಮಧ್ಯಭಾಗ ಬ್ರಹ್ಮಸ್ಥಾನಕ್ಕೆ ಕರೆಕ್ಟ್ ಆಗಿ ಬಂದಿರುವಂತದ್ದು. ಬ್ರಹ್ಮಬಿಂದುನಲ್ಲೇ ಆ ಒಂದು ಲಿಂಗವನ್ನ ಸ್ಥಾಪನೆ ಮಾಡಿರುವಂತದ್ದು ಕಂಡರಿಯ ಮಹಾದೇವ ದೇವಸ್ಥಾನ ಇದು. ಓಕೆ, ಸೊ ಇದು ಬಿಟ್ಟು ಶಿಖರಗಳು ಹೇಗಿರಬೇಕು ಅಂತ ಕೂಡ ಹೇಳ್ತಾರೆ. ಅಲ್ಲಿನ ಶಿಖರಗಳ ಬಗ್ಗೆ ಮಾತಾಡಬೇಕು ಅಂದರೆ ಈ ರೀತಿಯಾದಂಥ ಒಂದು ರೆಫರೆನ್ಸ್ನ ಕೊಡ್ತಾರೆ. ವೃತ್ತಾಕಾರಂ ಶಿಖರಂ ಕುರ್ಯಾತ್ ಮೇರು ಪರ್ವತಾತ್ ಸ್ಥಿರಂ. ಸೊ ಅಂದರೆ ಯಾವ ರೀತಿ ಶಿಖರವನ್ನು ಕಟ್ಟಬೇಕು ಅಂದರೆ ಅದು ಸರ್ಕ್ಯುಲರ್ ಅಥವಾ ಪಿರಮಿಡ್ ಶೇಪಲ್ಲಿದ್ದರೆ ಮೌಂಟ್ ಮೇರು ಇದೆಯಲ್ಲ, ಸೊ ಅದು ಕೂಡ ಕಾಣಬೇಕು, ಆ ರೀತಿ ನೀವು ಶಿಖರವನ್ನು ಕಟ್ಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ನಾವು ಕಂಡರಿಯ ಟೆಂಪಲಲ್ಲಿ ಅದು ಸ್ಪೈರಲ್ ಆಗಿ ಬಂದಿರುವಂಥ ನಾವು ಶಿಖರ ಅಥವಾ ಗೋಪುರ ಏನಿದೆ ಅದನ್ನು ನಾವು ನೋಡ್ಬೋದು. ಸೊ ಇದು ಕೂಡ ವಾಸ್ತುನಲ್ಲಿ ಒಂದು ಡಿಫ್ರೆಂಟ್ ಶೈಲಿ ಅಂತಲೇ ನಾವು ಹೇಳ್ಬೋದು. ಇನ್ನು ಬಂದು ಮೇಯ್ನ್ ಆಗಿ ಅಲ್ಲಿರುವಂಥ ಸ್ಕಲ್ಪ್ಚರ್ಸ್, ಎಲ್ಲರಿಗೂ ಗೊತ್ತು ಖಜುರಾಹೋ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಎರೋಟಿಕ್ ಸ್ಕಲ್ಪ್ಚರ್ಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಕೂಡ ಕ್ಲಿಯರ್ ಆಗಿ ಒಂದು ರೆಫರೆನ್ಸ್ ಹೇಳ್ತಾರೆ. ಬಾಹ್ಯೆ ಭಿತ್ತಿಷು ಚಿತ್ರಾಣಿ ಅಂತರಾಲೆ ನ ದೃಶ್ಯತೆ ಅಂತ. ಅಂದ್ರೆ ಆಚೆ ಕಡೆಗೆ ಸ್ಕಲ್ಪ್ಚರ್ಸ್ ಎಲ್ಲ ಕಾಣಿಸ್ಬೇಕು, ಆದ್ರೆ ಒಳಗಡೆಗಲ್ಲ. ಇಟ್ ಶುಡ್ ಬಿ ಸೀನ್ ಆನ್ ದ ಔಟರ್
ವಿಸಿನಿಟಿ ಬಟ್ ನಾಟ್ ಆನ್ ದ ಇನ್ನರ್ ಸ್ಯಾಂಕ್ಟಮ್ ಅಂತ ಹೇಳ್ತಾರೆ. ಸೊ ಅಲ್ಲೂ ಕೂಡ ಆ ಚಿತ್ರಗಳೆಲ್ಲ ಏನಿದೆ ಆಚೆ ಕಡೆಗೆ ನಮಗೆ ಕಾಣುತ್ತೆ, ಆದರೆ ಒಳಗಡೆ ಗರ್ಭಗೃಹದ ಕಡೆ ಅಥವಾ ನೀವು ದೇವಸ್ಥಾನಕ್ಕೆ ಎಂಟ್ರ್ ಆದರೆ ಅಲ್ಲೇನೂ ಇಲ್ಲ. ಓಕೆ ಓಕೆ. ಸೊ ಖಜುರಾಹುನಲ್ಲಿ ಎಕ್ಸಾಕ್ಟ್ ವಾಸ್ತು ಪ್ರಿನ್ಸಿಪಲ್ಸ್ನ ತಗೊಂಡು ಎಲ್ಲಿ ಏನು ಮಾಡಬೇಕು, ಯಾವ ರೀತಿಯಾದಂಥ ಚಿತ್ರಗಳನ್ನು ಮಾಡಬೇಕು ಅನ್ನೋದು ಕೂಡ. ಆ್ಯಂಡ್ ಇಲ್ಲಿ ನೀವು ಕೇಳ್ಬೋದು ದೇವಸ್ಥಾನ ಅಂತ ಮಾಡಿದ್ದಾರೆ, ಖಜುರಾಹು ಅಷ್ಟು ಒಳ್ಳೆ ಮಾನ್ಯುಮೆಂಟಲ್ ಪ್ಲೇಸ್. ಸೊ ಇಲ್ಲಿ ಈ ರೀತಿಯಾದಂಥ ಎರೋಟಿಕ್ ಅಥವಾ ಸೆಕ್ಸ್ ರಿಲೇಟೆಡ್ ಈ ಒಂದು ಸ್ಕಲ್ಪ್ಚರ್ಸ್ನ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳ್ಬೋದು. ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಫಸ್ಟು ನೀವು ಯಾವುದರಿಂದ ಹೋಗಬೇಕು. ಈಗ ನಾವು ಗೃಹಸ್ಥಾಶ್ರಮವನ್ನು ಮುಗಿಸಿ ನಾವು ಮುಕ್ತಿಗೆ ಸನ್ಯಾಸಾಶ್ರಮದ ಕಡೆ ಹೋಗುವಂಥದ್ದು. ಸೊ ಅದೇ ರೀತಿ ನಿಮ್ಮ ಮನಸ್ಸು ಫಸ್ಟ್ ಪ್ಯೂರಿಫೈ ಆಗಬೇಕು. ನಿಮಗೆ ಇಂಥದ್ರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ. ದೇವ್ರ ಹತ್ರ ಹೋದಾಗ ಅದು ಕಂಪ್ಲೀಟ್ ಶರಣಾಗತಿ. ಸೊ ಇದು ಪ್ರಕೃತಿ ಆದ್ಮೇಲೆ ಪರಶಿವ. ಸೊ ಇದನ್ನು ದಾಟಿ ಹೋಗಬೇಕಾದ್ರೆ ಯು ಆರ್ ಕ್ರಾಸಿಂಗ್ ಎವ್ರಿಥಿಂಗ್ ಆ್ಯಂಡ್ ದೆನ್ ದ ಅಲ್ಟಿಮೇಟ್ ಲಿಂಗಮ್. ಸೊ ಹಾಗಾಗಿ ಮೇನ್ ಲಿಂಗ ದೇವರ ದರ್ಶನ ಆಗೋದು ಇದೆಲ್ಲದರ ನಂತರ. ಸೊ ನಿಮ್ಮ ಜೀವನದಲ್ಲಿ ಏನೇನು ಆಸೆ ಆಕಾಂಕ್ಷೆಗಳಿದೆ, ಮೋಹ ಮದ ಮತ್ಸರ ಎಲ್ಲವನ್ನು ದಾಟಿದ ಮೇಲೇ ನಿಮಗೆ ದೇವ್ರು ಕಾಣಿಸೋ ಅಂಥದ್ದನ್ನು ಒಂದು ಅಲ್ಲಿ ಸ್ವರೂಪವಾಗಿ ತೋರಿಸಿರೋವಂಥದ್ದು. ಓಕೆ ಓಕೆ ಓಕೆ. ಸೊ ಬಹಳ ವಾಸ್ತು ಕಂಪ್ಲೇಂಟ್ ಆಗಿದೆ ಅಂತ ವಾಸ್ತು ಬಲ್ಲವರು ಅಪ್ರೂವ್ ಮಾಡಿರೋದು ಸಾಕಷ್ಟು ಟೆಂಪಲ್ಸ್ ಏನಿದೆ ಅದರಲ್ಲಿ ಇದು ಕೂಡ ಒಂದು ತುಂಬ ಬ್ಯೂಟಿಫುಲಿ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ನ. ಆ್ಯಂಡ್ ಮತ್ತೊಂದು ದಕ್ಷಿಣ ಭಾರತದಲ್ಲಿ ಯಾವುದು ಇಲ್ವಾ ಅಂದರೆ ಇದೆ, ತಮಿಳುನಾಡುನ ಮಧುರೈ ಮೀನಾಕ್ಷಿ ದೇವಸ್ಥಾನ. ಇದು ಎಷ್ಟು ವಾಸ್ತು ಕಂಪ್ಲೇಂಟ್ ಆಗಿದೆ? ಮಧುರೈ ಮೀನಾಕ್ಷಿ ದೇವಸ್ಥಾನ ಮಂಡಲ ಸಿಸ್ಟಮಲ್ಲಿ ಕಟ್ಟಿರೋವಂಥದ್ದು. ಸೊ ಅಲ್ಲಿ 4 ದಿಕ್ಕಿಗೂ 4 ರಾಜಗೋಪುರಗಳನ್ನು ಕೊಟ್ಟಿರೋವಂಥದ್ದು. ಅದು ಈಗ ನಾವು ಶ್ರೀಚಕ್ರ ಅಥವಾ ಮೇರು ಯಂತ್ರ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಮಂಡಲ ಆಕಾರದಲ್ಲಿದೆ. ಬಟ್ ಆದರೆ ಅದು ಮೇರು ಯಂತ್ರ ಸಿಸ್ಟಮ್ ಅಲ್ಲೇ ಎಕ್ಸಾಕ್ಟ್ ಆಗಿ ನಿಮಗೆ ಮಧುರೈ ದೇವಸ್ಥಾನ ಬಂದಿರೋವಂಥದ್ದು. ಸೊ ಅಲ್ಲಿ ಮೇರು ಯಂತ್ರದ ಸೆಂಟ್ರಲ್ಲಿ ಶ್ರೀಚಕ್ರದ ಧ್ವಜಸ್ತಂಭ ಏನು ಬರುತ್ತೆ, ಅಲ್ಲೇ ಆ ಒಂದು ದೇವಸ್ಥಾನದ ಧ್ವಜಸ್ತಂಭ ಬಂದಿರೋವಂಥದ್ದು. ಕರೆಕ್ಟ್ ಈಶಾನ್ಯ ಮೂಲೆಗೆ ಅಲ್ಲಿ ಕೂಡ ಪುಷ್ಕರಣಿ ಬಂದಿರೋವಂಥದ್ದು. ಅಲ್ಲಿರುವಂಥ ಮಂಟಪಗಳೇನಿದೆ ಅದೆಲ್ಲವೂ ಕೂಡ ಸೌತ್ ವೆಸ್ಟ್ಗೆ ಬಂದಿರೋವಂಥದ್ದು. ಜಗ್ಲಿ ಕಟ್ಟೆಗಳು, ಮಂಟಪ ಎಲ್ಲನೂ ವೆಸ್ಟ್ ಸೈಡ್ ಮತ್ತು ಸೌತ್ ಸೈಡೇ ಬಂದಿರೋವಂಥದ್ದು. ಆ್ಯಂಡ್ ಈ ರಾಜಗೋಪುರಗಳು, ದೇವಸ್ಥಾನ ಇದನ್ನು ಬಿಟ್ಟು ಇದರ ಆಚೆ ಕಡೆಗೆ ಬಂದಿರೋಂಥ ಬೀದಿಗಳೆಲ್ಲ ಏನಿದೆ ಅದೆಲ್ಲ ಲೋಟಸ್ ಶೇಪಲ್ಲಿದೆ. ನೀವು ಆ್ಯಕ್ಚುಲಿ ಆ ಮ್ಯಾಪ್ ನೀವು ಮೇಲಿಂದ ನೋಡಿದ್ರೆ ದೇವಸ್ಥಾನ ಬಂದು ಸೆಂಟರ್, ಈ ಮೇರು ಯಂತ್ರ ಅಥವಾ ಶ್ರೀ ಯಂತ್ರ ನಾವೇನು ಹೇಳ್ತೀವಿ ಅದರ ಸೆಂಟರ್ ಪಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಹೋಗುತ್ತೆ. ಅದು 4 ಡೈರೆಕ್ಷನ್ಸ್ಗೆ ಸ್ಟೆಪ್ ಹೋಗುತ್ತೆ. ಇದಕ್ಕೆ ಸುತ್ತ ಬಂದು ಇದರ ರಥ ಬೀದಿಗಳಿರ್ಬೋದು ಅಥವಾ ದೇವಸ್ಥಾನದ ಬೀದಿಗಳು ಬಂದು ಪ್ರತಿಯೊಂದು ಈ ಕಮಲದ ಎಳೆ ಬಿಡಿಸ್ತಂತೆ. ಸೊ ಅದೇ ರೀತಿಯಲ್ಲಿ ಮಾಡಿರೋವಂಥದ್ದು. ಇದು ಕೂಡ ವಾಸ್ತುವಿನ ಒಂದು ಡಿಫ್ರೆಂಟ್ ಶೈಲಿ. ಬಟ್ ಅಲ್ಲಿರುವಂಥ ಒಂದು ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಅಥವಾ ರೋಡ್ಸ್ ಇರ್ಬೋದು, ಎಲ್ಲವೂ ಕೂಡ ವಾಸ್ತುನಲ್ಲಿ ಗ್ರಿಡ್ ಸಿಸ್ಟಮ್ ಯೂಸ್ ಮಾಡಿ ಪರ್ಟಿಕ್ಯುಲರಾಗಿ ಇದೇ ರೀತಿ ಬರಬೇಕು ಅಂತ ಹೇಳಿ ಮಾಡಿರೋವಂಥದ್ದು. ಇವಾಗ ನೀವು ಮಧುರೈ ಮೀನಾಕ್ಷಿ ದೇವಸ್ಥಾನದ ಸ್ಟೆಪ್ ಬೈ ಸ್ಟೆಪ್ ಏನು ಎಕ್ಸ್ಪ್ಲನೇಷನ್ ಕೊಟ್ರಿ, ಇದೇ ಥರದ ಸ್ಟೆಪ್ಸ್ ಅಲ್ಲದೆ ಒಂದು ಸ್ಟೆಪ್ ಆದರೂ ಇರಬೇಕು ದೇವರ ಮನೆಗಳಲ್ಲಿ ಇರುವಂಥ ದೇವರ ಮನೆಯಲ್ಲಿ ಅನ್ನೋದು ಒಪ್ತೀರಾ? ವಾಸ್ತು ಏನು ಹೇಳುತ್ತಿದ್ರ ಬಗ್ಗೆ ಒಂದು ಸ್ಟೆಪ್ ಇರಬೇಕು? ಇಲ್ಲ ಅದು ಆಕ್ಚುಲಿ ನಾನು ಒಂದೆರಡು ವಿಡಿಯೋಸ್ ನೋಡಿದ್ದೀನಿ. ಬೇರೆ ಅವ್ರೇನು ಹೇಳ್ತಾರೆ ಅಂದರೆ ಒಂದು ಸ್ಟೆಪ್ ಇದ್ರೆ ನಿಮ್ಮ ಮನೆಯಲ್ಲಿ ದುಡ್ಡು ಜಾಸ್ತಿ ಬರುತ್ತೆ, ನೀವು ಜಾಸ್ತಿ ಪ್ರಾಫಿಟ್ ಮಾಡ್ತೀರಾ ಬಿಸ್ನೆಸ್ ಅಲ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಆ ಥರ ಇಲ್ಲ. ವಾಸ್ತುನಲ್ಲಿರ್ಬೋದು ಅಥವಾ ಶಾಸ್ತ್ರಗಳ ಪ್ರಕಾರ ಏನು ಹೇಳ್ತೀವಿ ಅಂದರೆ, ನಾವು ಕೆಳಗಡೆ ಕೂತ್ಕೊಂಡಾಗ ಅಥವಾ ನಾವು ಯಾವ ಒಂದು ಆಸನದ ಮೇಲೆ ಕೂತ್ಕೊಳ್ತೀವಿ ನಮ್ಮ ಯೋನಿಯ ಲೆವೆಲ್ಗಿಂತ ದೇವ್ರ ಮೇಲಿರಬೇಕು ಅಂತ ಹೇಳುವಂಥದ್ದು. ಸೊ ನಮ್ಮ ಮೂಲಾಧಾರ ಚಕ್ರ ಎಲ್ಲಿ ಬರುತ್ತೆ ಅದಕ್ಕಿಂತ ಮೇಲಕ್ಕೆ ನಾವು ದೇವರನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಸೊ ನಾವೇನ್ ಮಾಡ್ತೀವಿ, ಕೆಲವೊಂದ್ಸತಿ ಸ್ಟೂಲ್ ಮೇಲೆ ಕುತ್ಕೊಳ್ತೀವಿ, ಕೆಳಗಡೆ ಕುತ್ಕೊಳ್ಳೋಕಲ್ಲ ವಯಸ್ಸಾಗಿರೋರು ಪೂಜೆ ಮಾಡ್ಬೇಕು ಅಂತ ಹೇಳಿ ಯೂಶಲಿ ನೆಲದ ಮೇಲೆ ಚಾಪೆ ಹಾಕಿ ಕೂರುವಂಥದ್ದು. ಅದಾಗಲ್ಲ ಅಂತ ಹೇಳಿ ನಾವು ಸ್ಟೂಲು ಮನೆ ಎಲ್ಲ ಹಾಕೊಂಡಾಗ ನಾವು ಯಾವ ಹೈಟಿಗೆ ಕುತ್ಕೊಳ್ತೀವಲ್ವಾ ಅದಕ್ಕಿಂತ ಹೈಟ್ಗೆ ದೇವರ ಮನೆಯನ್ನ ಮಾಡಿಸ್ಬೇಕಾಗತ್ತೆ. ಅಂದ್ರೆ ದೇವ್ರ ಮನೆಯಲ್ಲಿ ಒಳಗಿರೋಂಥ ಕಟ್ಟೆ. ಸೊ ಅದು ಒಂದೇ ಮಾಡಬೇಕು 2 ಮಾಡಬೇಕು ಅಂತ ಎಲ್ಲೂ ಸ್ಪೆಸಿಫಿಕ್ ಆಗಿಲ್ಲ. ಆ್ಯಂಡ್ ಕೆಲವೊಂದು ಕಡೆ 2 ಮಾಡ್ತಾರೆ, 3 ಮಾಡ್ತಾರೆ, 5 ಮಾಡ್ತಾರೆ, ಏನೂ ಬೇಡ ಒಂದು ಹೈಯಲ್ ಕಟ್ಟೆ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಏನಂತಾರೆ, ಕೆಲವೊಬ್ರು ಹೇಳ್ತಾರೆ ನಿಂತ್ಕೊಂಡು ಪೂಜೆ ಮಾಡಬಾರ್ದು ಕೂತ್ಕೊಂಡೇ ಮಾಡಬೇಕು. ಆ ಥರ ಎಲ್ಲೂ ಸ್ಪೆಸಿಫಿಕ್ ರೂಲ್ಸ್ ಇಲ್ಲ. ಬಟ್ ಏನಂದರೆ ನಾನು ಹೇಳಿದಾಗ ನಿಮ್ಮ ಮೂಲಾಧಾರ ಚಕ್ರಕ್ಕಿಂತ ಮೇಲಿರಬೇಕು ದೇವರು. ಓಕೆ ಓಕೆ ಓಕೆ. ದೇವರ ಮನೆ ಮೇಲೆ ಭಾರ ಇಡಬಾರ್ದು ಅನ್ನೋದು ಕೇಳಿದ್ದೀವಿ ನಾವು. ಆದರೆ ದೇವರ ಮನೆ ಮೇಲೆ ಏನಿರಬಹುದು ಏನಿರಬಾರ್ದು ಅಂದರೆ, ಒಂದು ಬೆಡ್ರೂಮ್ ಇದ್ರೆ ಓಕೆನಾ, ಲಿವಿಂಗ್ ರೂಮ್ ಇದ್ರೆ ಓಕೆನಾ? ಅಂದರೆ ಇವಾಗ ಡ್ಯೂಪ್ಲೆ ಮನೆಗಳಲ್ಲಿ ನಾನು ಕೇಳೋದು. ಟಾಯ್ಲೆಟ್ ಅಂದ್ಬಿಟ್ಟು ಏನು ಬೇಕಾದರೂ ಮಾಡಿ ಅಂತ ಹೇಳ್ತೀವಿ, ಯಾಕಂದರೆ ಟಾಯ್ಲೆಟ್ ಇಸ್ ವೆರಿ ನೆಗೆಟಿವ್ ಅಂತ ಹೇಳ್ಬಿಟ್ಟು. ಅದೇ ರೀತಿ ಸ್ಟೇರ್ಸ್ ಕೂಡ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ, ಯಾಕಂದರೆ ಅಲ್ಲಿ ನೀವು ಓಡಾಡ್ತಾ ಇರ್ತೀರಾ ಮತ್ತು ಅಂಡರ್ ಸ್ಟೇರ್ಸ್ ಅದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಿಟ್ಟು ಕಾಮನ್ ಆಗಿ ನೀವು ಬೇಕಾದರೆ ಬೆಡ್ರೂಮ್ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ದೇವ್ರ ಮನೆ ಎಲ್ಲ ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಫುಲ್ ಗ್ಯಾಪ್ ಬಿಟ್ಬಿಟ್ಟು 2 ಫ್ಲೋರ್ಸ್ ಇರಲಿ 3 ಫ್ಲೋರ್ಸ್ ಇರಲಿ ಎಲ್ಲ ಸನ್ಲೈಟ್ ಬರಲಿ ಅಂತೆಲ್ಲ ಮಾಡ್ತಾರೆ. ಅದರ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಾಗಿ ನೀವು ನೋಡೋದಾದ್ರೆ ದೇವ್ರು ಎಲ್ಲ ಕಡೆನೂ ಇದ್ದಾರೆ.
ಸೊ ಹಾಗಿರ್ಬೇಕಾದ್ರೆ ನೀವು ಅಲ್ಲಿ ಮಾತ್ರ ಗ್ಯಾಪ್ ಬಿಟ್ಬಿಟ್ಟು ಅದು ಇಟ್ ಇಸ್ ನಾಟ್ ವ್ಯಾಲಿಡ್, ಸುಮ್ಮನೆ ಸ್ಪೇಸ್ ವೇಸ್ಟ್ ಆಗುತ್ತೆ ಅಷ್ಟೇ ಹೊರತು ಅಲ್ಲೇನು ಇದಿಲ್ಲ. ಸೊ ಮುಂಚೆ ಎಲ್ಲ ಬ್ರಹ್ಮಸ್ಥಾನದಲ್ಲಿ ಕೂಡ ದೇವರನ್ನ ಇಡ್ತಾ ಇದ್ದಂಥ ಪದ್ಧತಿ ಕೂಡ ಇದೆ. ಸೊ ಬಟ್ ಬ್ರಹ್ಮಸ್ಥಾನದಲ್ಲಿ ನೀವು ಯಾವ ರೀತಿ ಇಡ್ತೀರಾ, ಯಾವ ಫೇಸಿಂಗ್ ಇಡ್ತೀರಾ ಎಲ್ಲನೂ ಇಂಪಾರ್ಟೆಂಟು. ಮೇಯ್ನ್ ಆಗಿ ನಾರ್ತ್ ಈಸ್ಟಲ್ಲಿ ಅಥವಾ ಈಸ್ಟಲ್ಲಿ ಇಡೋದು ಬೆಟರ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಸನ್ಲೈಟ್ ಬರಲಿ ಒಳಕ್ಕೆ, ಬಟ್ ಮೇಲಿಂದನೇ ಬರಬೇಕು, ಅದ್ರ ಮೇಲೆ ಓಡಾಡಬಾರ್ದು, ಖಾಲಿ ಬಿಡಬೇಕು, ಇದೆಲ್ಲ ಇಲ್ಲ. ಓಕೆ. ಆ್ಯಂಡ್ ಟಾಕಿಂಗ್ ಅಬೌಟ್ ವಾಸ್ತು ಕಂಪ್ಲೇಂಟ್ ಆಗಿರುವಂಥ ಜಾಗಗಳು, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲೂ ವಾಸ್ತು, ಅದು ಕೂಡ ವಾಸ್ತು ಕಂಪ್ಲೇಂಟ್ ಆಗಿತ್ತು, ಕರೆಕ್ಟಾ? ಹೌದು. ಹಾಂ, ಅಲ್ಲಿನ ಯಾವ ಜಾಗದ ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಹೇಳಬಹುದು ಎಷ್ಟು ಮಟ್ಟಿಗೆ ವಾಸ್ತು ಕಂಪ್ಲೇಂಟ್ ಆಗಿತ್ತು ಅಂತ? ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ ಮೇಯ್ನ್ ಆಗಿ ವಾಸ್ತು ಎಕ್ಸಾಂಪಲ್ ತಗೊಳ್ಳೋ ಲೋಥಲ್ ಸೈಟ್. ಸೊ ಲೋಥಲ್ ಸೈಟಲ್ಲಿ ನಾವು ಅಲ್ಲಿ ಹೇಗೆ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ, ಗ್ರಿಡ್ ಬೈ ಗ್ರಿಡ್ಸ್ ಬಿಡಿ, ನೀವು ಬ್ರಿಕ್ಸ್ ಪ್ರತಿಯೊಂದು ಇಟ್ಗೆ ಕೂಡ ಈಕ್ವಲ್ ಮೆಜರ್ಮೆಂಟಲ್ಲಿ ಮಾಡಿದ್ದಾರೆ ಅವರು. ಸೊ ಅಷ್ಟು ಸೈಂಟಿಫಿಕಲಿ ಅಡ್ವಾನ್ಸ್, ಅವ್ರು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ರು ಅವರು ಅಂತ ಹೇಳ್ಬೋದು. ಅಲ್ಲಿ ಕೂಡ ಲೇಔಟ್ ಪ್ಲಾನಿಂಗ್, ಈಗ ನಾವು ನಗರ ವಾಸ್ತು ಅಂತ ಹೇಗೆ ಹೇಳ್ತೀವಿ, ಯಾವ ಕಡೆ ಏನು ಬರಬೇಕು, ಯಾವ ಕಡೆ ಸ್ಕೂಲ್ಸ್ ಬರಬೇಕು, ಯಾವ ಕಡೆ ಕಾಂಪ್ಲೆಕ್ಸಸ್ ಬರಬೇಕು, ಅದೆಲ್ಲನೂ ಮಾಡಿದ್ದಾರೆ. ಆ್ಯಂಡ್ ಲೋಥಲ್ ಸಿಟಿನಲ್ಲಿ ಇನ್ನೊಂದು ಏನಪ್ಪ ಅಂದರೆ, ರಾಜರಿಗೆಲ್ಲ ಅಪ್ಪರ್ ಸಿಟಿ ಅಂತ ಮಾಡಿದ್ರು, ಫಾರ್ಮರ್ಸ್ಗೆ ಪ್ಲಸ್ ಮಾರ್ಕೆಟ್ ಎಲ್ಲನೂ ಲೋವರ್ ಸಿಟಿ ಅಂತ ಹೇಳಿ ಮಾಡಿದ್ರು. ಸೊ ಈ ಡಿಸ್ಕ್ರಿಪ್ಷನು ನಮಗೆ ಪ್ರೂಫ್ ಎವಿಡೆನ್ಸ್ ಸಮೇತ ಸಿಗುತ್ತೆ. ಸೊ ಈ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ ವಾಸ್ತುನಲ್ಲೂ ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ. ರಾಜರುಗಳ ಪ್ಯಾಲೇಸಲ್ಲೂ ಕೂಡ ಇದೇ ರೀತಿ ಇರ್ತಾಯಿತ್ತು. ರಾಜರುಗಳ ಆಸನಗಳು ಅಥವಾ ಅವ್ರ ರೂಮ್ಗಳೆಲ್ಲನೂ ಮೇಲೆ ಫಸ್ಟ್ ಫ್ಲೋರಲ್ಲಿ ಇರ್ತಾಯಿತ್ತು, ಸಾಮಾನ್ಯರಿಗೆ ಮತ್ತು ಸರ್ವೆಂಟ್ಸ್ಗೆಲ್ಲನೂ ಕೆಳಗಡೆ ಇರ್ತಾಯಿತ್ತು ಅಂತ ಹೇಳಿ. ಸೊ ಅದೇ ಸಿಸ್ಟಮ್ ಲೋಥಲಲ್ಲಿ ಕೂಡ ಮಾಡಿದ್ದಾರೆ. ಓಕೆ. ಸೊ ವಾಸ್ತುನಲ್ಲಿ ಕೂಡ ನೀವು ಏನು ಕೆಲಸ ಮಾಡ್ತೀರಾ, ನಿಮ್ಮ ಇಂಟೆನ್ಷನ್ ಏನು, ಅದ್ರ ಪ್ರಕಾರ ನಿಮಗೆ ರೂಮ್ಸ್ ಕೊಡಬೇಕು ಅಂತ ಇರುತ್ತೆ. ಸೊ ಅದೇ ಒಂದು ಸಿಸ್ಟಮ್ ಲೋಥಲಲ್ಲೇ ಮಾಡಿದ್ರು, ಎಷ್ಟೋ ವರ್ಷಗಳ ಹಿಂದಿಂದಲ್ವಾ ಇದು. ಹೌದು. ಆ್ಯಂಡ್ ಜೈಪುರ್ನ ಬಗ್ಗೆ ನಾವು ಕಳೆದ ಎಪಿಸೋಡಲ್ಲೂ ಮಾತಾಡಿದ್ವಿ. ಮಹಾರಾಜ ಸವಾಯ್ ಜೈಸಿಂಗ್ ಇವರು ಬಹಳ ವಾಸ್ತು ಕಂಪ್ಲೇಂಟ್ ಆಗಿ ಇಡೀ ಸಿಟಿಯನ್ನು ಕಟ್ಟಿದ್ದು. ಅಂದರೆ ಕಲರಿಂದ ಹಿಡಿದು ಅವರು ಕಟ್ಟಿರುವಂಥ ಶೈಲಿಯವರೆಗೂ ಎಲ್ಲವೂ ವಾಸ್ತು ಕಂಪ್ಲೇಂಟ್ ಆಗಿದೆ. ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ, ಪಿಂಕ್ ಸಿಟಿ. ಕರೆಕ್ಟ್. ಸೊ ಈ ಸಿಟಿನಲ್ಲೂ ಅಷ್ಟೇ, ಮೊದಲನೇದಾಗಿ ಅರಮನೆ. ಇಲ್ಲಿ ಬೇರೆ ಎಲ್ಲ ಕಡೆ ಎಲ್ಲ ಏನಾಗ್ತದೆ, ದೇವಸ್ಥಾನ ಬ್ರಹ್ಮಬಿಂದುನಲ್ಲಿ ಬರ್ತಾ ಇದೆ ಅಲ್ವಾ, ಇಲ್ಲಿ ಅರಮನೆ ಸೆಂಟ್ರಲ್ ಬರ್ತಾ ಇದೆ. ಆ್ಯಂಡ್ ಅರಮನೆಯಿಂದ ಸೆಂಟ್ರಿಂದ ಎಲ್ಲ ಡೈರೆಕ್ಷನ್ಸ್ಗೂ ಹೋಗೋ ಥರ ರಾಜಬೀದಿಗಳು. ಸೊ ಸೆಂಟರಲ್ಲಿ ಬಂದು ಪ್ಯಾಲೇಸ್ ಇದೆ, ಪ್ಯಾಲೇಸ್ಗೆ 4 ಸೈಡಿಂದನೂ ನಿಮಗೆ ರಾಜಬೀದಿಗಳು ಬರುತ್ತೆ. ಅದರಿಂದ ಬೇರೆ ಎಲ್ಲ ಒಂದು ಸೈಡ್ಗೆ ಮಾರ್ಕೆಟ್ಟು, ಯಾವ ಸೈಡ್ಗೆ ಏನು ಬರಬೇಕು, ಈಗ ಸೌತ್ ವೆಸ್ಟ್ ಅಲ್ಲಿ ಜೈಪುರ್ನ ಸೌತ್ ವೆಸ್ಟ್ಗೆ ಮಾರ್ಕೆಟ್ ಬರ್ತಾ ಇದೆ, ನಾರ್ತ್ ಈಸ್ಟ್ಗೆ ಬಂದು ನಿಮಗೆ ಅಲ್ಲಿ ಲೇಕ್ ಇದೆ. ಸೊ ಅದೇ ರೀತಿ ಯಾವ ಡೈರೆಕ್ಷನ್ಗೆ ಏನು ಬರಬೇಕು ಅದೇ ಮಾಡಿದ್ದಾರೆ. ಆ್ಯಂಡ್ ನಾರ್ತ್ ವೆಸ್ಟ್ಗೆ ಕೆಲವೊಂದು ರಾಣಿಯ ನಿವಾಸಗಳು ಬಂದಿದೆ, ಅಲ್ಲಿ ಸ್ಮಾಲರ್ ಪ್ಯಾಲೇಸಸ್ ಅಂತ ಹೇಳ್ತೀವಿ. ಸೊ ಅದು ನಾರ್ತ್ ವೆಸ್ಟ್ಗೆ ಬಂದಿದೆ. ಆ್ಯಂಡ್ ಸೌತ್ ಈಸ್ಟ್ಗೆ ಅಲ್ಲಿ ಅಗ್ರಿಕಲ್ಚರಲ್ ಫಾರ್ಮ್ಸ್ ಇದೆ, ಲ್ಯಾಂಡ್ಗಳಿದೆ. ಸೊ ಇದೆಲ್ಲನೂ ಯೋಚನೆ ಮಾಡಿ ಯಾವ ಕಡೆಗೆ ಏನು ಬರಬೇಕು ಅಂತ ಹೇಳಿ ಮಾಡಿರುವಂಥದ್ದು. ಓಕೆ. ನೆಕ್ಸ್ಟ್ ಕಮ್ಸ್ ಹರಿಯಾಣದ ಪಂಚಕುಲ ದ ರೀಸೆಂಟ್ ಒನ್ 1970s ಮಾಡಿರುವಂಥದ್ದು ಇದು. ವೆನ್ ದೇ ಪ್ಲ್ಯಾಂಡ್, ಪ್ರಾಬ್ಲಿ ಅದು ಹೇಗೆ ಇದು ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ಪ್ಲ್ಯಾನಿಂಗ್ ಇಸ್ ವೆರಿ ಗುಡ್. ರೀಸೆಂಟಾಗಿ ಕೂಡ ಈ ರೀತಿ ವಾಸ್ತು ಕಂಪ್ಲೇಂಟಾಗಿ ಮಾಡ್ಬೋದು ಅನ್ನೋದಕ್ಕೆ ಇಟ್ಸ್ ಅ ವೆರಿ ಗುಡ್ ಎವಿಡೆನ್ಸ್. ಯಾಕಂದರೆ ಅಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ಒಂದು ಕಡೆ, ಒಂದು ಪೋರ್ಷನ್ನಲ್ಲಿ ರೆಸಿಡೆನ್ಸಸ್ಸು, ಒಂದು ಪೋರ್ಷನ್ನಲ್ಲಿ ಇದು ಸ್ಕೂಲ್ಸು. ಸೊ ಈ ಥರ ಎಲ್ಲ ಸಪ್ರೇಟಾಗಿ ಮಾಡಿರೋವಂಥದ್ದು. ಅದರಲ್ಲೂ ಈಗ ರೀಸೆಂಟಾಗಿ ಒಂದು 10-15 ಇಯರ್ಸ್ ಮಾಡಿರೋಂಥ ಹೊಸ ಸೆಕ್ಟರ್ಗಳಲ್ಲೂ, ಈಗ ಹೇಗೆ ನಾವು ವಾಸ್ತುನಲ್ಲಿ ಬೇರೆ ಬೇರೆ ಕಡೆ ಡಿವೈಡ್ ಮಾಡ್ತೀವಿ ಪೋರ್ಷನ್ ಝೋನ್ಸ್ ಅಂತ, ಅದೇ ರೀತಿ ಅಲ್ಲಿ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿರೋವಂಥದ್ದು. ಈಗ ಚಂಡೀಗಢ ಸಿಟಿ ಇರ್ಬೋದು. ಸೊ ಅದೇ ಥರ ಎಲ್ಲ ಸೆಕ್ಟರ್ಸ್ ಆಗಿ ನೀವು ಡಿವೈಡ್ ಮಾಡಿಬಿಟ್ಟು ಯಾವ ಸೆಕ್ಟರಲ್ಲಿ ಏನು ಬರಬೇಕು, ವಾಸ್ತು ಪ್ರಕಾರ ಎಲ್ಲಿ ಹೆವಿ ಬರಬೇಕು, ಸೌತ್ ವೆಸ್ಟಲ್ಲಿ ಹೆವಿ ಬರಬೇಕು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಸೌತ್ ವೆಸ್ಟಲ್ಲಿ ಇಂಡಸ್ಟ್ರೀಸ್ನ ಕೊಟ್ಟಿರೋವಂಥದ್ದು. ಆ್ಯಂಡ್ ಫ್ಲೋ ಆಫ್ ವಾಟರ್ ಎಷ್ಟು ಡೀಟೇಲಾಗಿ ತಗೊಂಡಿದ್ದಾರೆ ಅಂತಂದರೆ, ಆಲ್ ದ ಗುಡ್ ವಾಟರ್ ಇನ್ ದಟ್ ಸಿಟಿ ಫ್ಲೋಸ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ಈಸ್ಟ್. ಆಲ್ ದ ಡ್ರೈನೇಜ್ ಇನ್ ದ ಸಿಟಿ ಫ್ಲೋಸ್ ಟುವರ್ಡ್ಸ್ ವೆಸ್ಟ್. ಆ ಸಿಟಿನಲ್ಲಿ ಡ್ರೈನೇಜ್ ಸಿಸ್ಟಮ್ ಆ್ಯಂಡ್ ವಾಟರ್ ಸಿಸ್ಟಮ್ ಕೂಡ ಅಷ್ಟು ವೆಲ್ ವಾಸ್ತು ಪ್ಲಾಂಟ್. ಓಕೆ. ಆ್ಯಂಡ್ ಇಷ್ಟೆಲ್ಲ ಕೇಳಿದಾಗ ಕರ್ನಾಟಕದಲ್ಲಿ ಯಾವ ಜಾಗನೂ ವಾಸ್ತು ಕಂಪ್ಲೇಂಟ್ ಇಲ್ವಾ ಅಂದರೆ, ಅಟ್ಲೀಸ್ಟ್ ನಮ್ಗಳ ಕಣ್ಣಿಗೆ ಬರೋದು ಒಂದೇ ಒಂದು, ಹಂಪಿ ವಾಸ್ ವೆರಿ ವಾಸ್ತು ಕಂಪ್ಲೇಂಟ್. ಅಂದರೆ ಈ ಡ್ಯಾಮೇಜಸ್ ಆಗೋದಕ್ಕೂ ಮುಂಚೆ ಹಂಪಿ ವಾಸ್ತು ಕಂಪ್ಲೇಂಟ್, ಎಸ್, ಐ ಅಗ್ರಿ ವಿತ್ ದಟ್. ಆ್ಯಂಡ್ ಇದ್ರ ಜೊತೆ ಅಡಿಷನಲಿ ನಾನು ಏನು ಹೇಳ್ಬೋದು ಅಂದರೆ, ಇವಾಗಿನ ಕಾಲದಲ್ಲಿ ನಾವೇನು ಬೆಂಗಳೂರಿಗೆ ರಿಂಗ್ ರೋಡ್ಸ್ ಎಲ್ಲ ಮಾಡ್ತಿದ್ದೀವಲ್ಲ, ಆಗಿನ ಕಾಲದಲ್ಲಿ ಹಂಪಿಲೇ ಮಾಡಿಬಿಟ್ಟಿದ್ದಾರೆ ಅವರು. ಅಲ್ಲಿ ಬೆಟ್ಟಗಳೆಲ್ಲ ಸುತ್ಕೊಂಡು ಹೋಗೋದಕ್ಕೆ ಕನೆಕ್ಟಿಂಗ್ ರೋಡ್ಸ್ ಇರ್ಬೋದು, ರಾಜಬೀದಿಗೆ ಕನೆಕ್ಟ್ ಆಗುವಂಥ ರೋಡ್ಸು, ಈ ರಿಂಗ್ ರೋಡ್ ಫಾರ್ಮ್ಯಾಟ್ಸ್ ಎಲ್ಲ ನಮಗೆ ರೆಫರೆನ್ಸ್ ಸಿಗೋದೆ ಹಂಪಿಯಿಂದ.
ಸೊ ಹಾಗಾಗಿ ಹಂಪಿ ವಾಸ್ತು ಕಂಪ್ಲೇಂಟ್ ಅಂತ ನಾವು ಹೇಗೆ ಹೇಳ್ಬೋದು ಅಂದರೆ ಇಲ್ಲಿ ಬೆಟ್ಟಗಳಿರ್ಬೋದು, ತುಂಗಾ ನದಿ ಯಾವ ಕಡೆ ಹರಿತಾ ಇದ್ದಾಳೆ, ತುಂಗಾ ನದಿ ಅಲ್ಲಿ ಈಸ್ಟಿಗೆ ಹರಿತಾ ಇದ್ದಾಳೆ, ಆ್ಯಂಡ್ ಸೌತ್ ಆ್ಯಂಡ್ ವೆಸ್ಟ್ ಪೋರ್ಷನಲ್ಲಿ ಬೆಟ್ಟ ಬರ್ತಾ ಇದೆ. ಸೊ ಸೌತ್ ಆ್ಯಂಡ್ ವೆಸ್ಟ್ ಪೋರ್ಷನ್ ಹೈಟ್ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಕರೆಕ್ಟಾಗಿ ಬೆಟ್ಟ ಬರ್ತಾ ಇದೆ. ಸೊ ಇದೆಲ್ಲನೂ ನೋಡಿದಾಗ ವಾಸ್ತು ಕಂಪ್ಲೇಂಟ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ಲಸ್ ಅಲ್ಲಿ ಈ ಒಂದು ದೇವಸ್ಥಾನ ಇರ್ಬೋದು, ಅಲ್ಲಿ ಮಾಡಿರುವಂಥ ಬೇರೆ ಬೇರೆ ಮಂಟಪಗಳಿರ್ಬೋದು, ಒಂದು ಕಲ್ಲಿನ ಚಾರಿಯೇಟ್ ಇರ್ಬೋದು, ಎಲ್ಲಿ ಏನಿಡಬೇಕು ಆ ಧ್ವಜಸ್ತಂಭದಿಂದ ಹಿಡಿದು ಎಲ್ಲವೂ ಕೂಡ, ಆ ದೊಡ್ಡದೊಂದು ಗಜಶಾಲೆ ಇದೆ, ಅಶ್ವಶಾಲೆ ಇದೆ, ಇದೆಲ್ಲವೂ ಕೂಡ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಝೋನಲ್ಲಿ ಬರಬೇಕು ಅಂತ ಇದೆ ವಾಸ್ತುನಲ್ಲಿ. ಸೊ ಅದೇ ಪ್ರಕಾರ ಮಾಡಿರುವಂಥದ್ದು ಹಂಪಿಯಲ್ಲಿ. ಬಟ್ ಇಷ್ಟೆಲ್ಲ ವಾಸ್ತು ಕಂಪ್ಲೇಂಟ್ ಆಗಿರೋ ಹಂಪಿ ಮೇಲೆ ಯಾಕಷ್ಟು ಅಟ್ಯಾಕ್ಸ್ ಆಯಿತು ಅನ್ನೋ ಪ್ರಶ್ನೆನೂ ಬರುತ್ತಲ್ವ? ಬಿಕಾಸ್ ಎವ್ರಿಥಿಂಗ್ ಗುಡ್ ಇಸ್ ಟು ಬಿ ಡಿಸ್ಟ್ರಾಯ್ಡ್. ಏನು ಚೆನ್ನಾಗಿದೆ ಅಂದರೆ ಇವಾಗ ನೋಡೋಕ್ಕೆ ಚೆನ್ನಾಗಿರ್ತಾರೆ ಯಾರೋ, ಅವ್ರ ಮೇಲೆ ಆಸೆ ಬಂದೇ ಬರುತ್ತೆ. ಸೊ ಜನ ಅವ್ರ ಹತ್ರ ಹೋಗಿ ಮಾತಾಡ್ಸೋವಂಥದ್ದು ಕಾಮನ್. ಇವಾಗ ಯಾವುದೋ ಒಂದು ವಸ್ತು ಚೆನ್ನಾಗಿದೆ, ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಸೊ ಚೆನ್ನಾಗಿರೋ ವಸ್ತು ಫಸ್ಟ್ ಖರೀದಿ ಮಾಡ್ತಾರೆ ಅಲ್ವಾ. ಸೊ ಅದೇ ರೀತಿ ಹಂಪಿ ತುಂಬ ಚೆನ್ನಾಗಿತ್ತು, ಮುಗ್ಲರಿಗೆ ತಡ್ಕೊಳಕ್ಕಾಗಲಿಲ್ಲ, ಅವರು ವಶ ಮಾಡ್ಕೊಳಕ್ಕಾಗಲಿಲ್ಲ, ಸೊ ಎಲ್ಲ ಕೆಡಿಸ್ಬಿಟ್ರು. ಮೇಕ್ ಸೆನ್ಸ್. ಬಟ್ ಹಂಗನ್ಬಿಟ್ಟು ಇದು ಮತ್ತೆ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತಲ್ಲ, ಅಲ್ಲಿರೋ ಒಂದೊಂದು ಕುರುಹು ಕೂಡ ಮತ್ತೆ ಇನ್ನೊಂದು ಯುಗ ಕಳೀತಾ ಇದ್ದಂಗೆ ಅದು ಮತ್ತೆ ಸೃಷ್ಟಿ ಆಗುತ್ತೆ ಅನ್ನೋದು ಕೂಡ ಸಾಕ್ಷಿ ಇದೆ. ಕರ್ನಾಟಕದಲ್ಲಿನ ಇನ್ಯಾವ ಜಾಗ, ಬೇರೆ ಜಾಗ ಅಥವಾ ಬೆಂಗಳೂರಲ್ಲಿನ ಯಾವ ಒಂದು ಜಾಗ ನಿಮಗೆ ನೋಡಿದಾಗ? ಬೆಂಗಳೂರಲ್ಲಿ 3-4 ಏರಿಯಾ ನಾನು ನಿಮ್ಗೆ ರೆಫರೆನ್ಸ್ ಕೊಡ್ತೀನಿ. ಒಂದು ಬಂದು ಜಯನಗರ, ಬಸವನಗುಡಿ, ಜಯನಗರ, ಹಳೆ ಜಯನಗರ ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ಆವಾಗಿನ ಕಾಲದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಮತ್ತೆ ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡಿರುವಂಥದ್ದು. ಸೊ ಈ ಎಲ್ಲ ಏರಿಯಾಗಳಲ್ಲಿ ಎಷ್ಟು ಚೆನ್ನಾಗಿ ವಾಸ್ತು ಮಾಡಿದ್ದಾರೆ ಅಂದರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ನಾವೇನು ಹೇಳ್ತೀವಲ್ವ, ಅದು ಕೂಡ ಎಕ್ಸಾಕ್ಟಾಗಿ ಹಾಗೆ ಬರುತ್ತೆ. ಅಲ್ಲಿ ನೀವು ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ನಾರ್ತ್ ಸೌತ್ ಚೆಕ್ ಮಾಡಿದ್ರೆ ಎಕ್ಸಾಕ್ಟ್ ಸೆಂಟರ್ಸಿಗೆ ಬರುತ್ತೆ ಅದು. ಓಕೆ, ಬೇರೆ ಏರಿಯಾಗಳು ಇವಾಗ ಹೊಸದಾಗಿ ಡೆವಲಪ್ ಆಗಿರೋ ಸೈಟಲ್ಲಿ ಲೇಔಟ್ಗಳಲ್ಲಿ ತೊಗೊಂಡ್ರೆ ಎಲ್ಲ ಕಾರ್ನರ್ಸ್ಗೆ ಹೋಗುತ್ತೆ ಅದು. ಸೊ ಅಲ್ಲಿ ವಾಸ್ತು ಕಾಂಪ್ಲೆನ್ಸ್ ಮೇನ್ ಸೈಟಾಗೆ ಕಾಂಪ್ಲೆನ್ಸ್ ಬರೋದಿಲ್ಲ ನಿಮಗೆ, ಡೈರೆಕ್ಷನ್ ವೈಸ್ ಅಲ್ಲೇನೇ ಆಗೋದಿಲ್ಲ. ಬಟ್ ಆದರೆ ಈ ಬಸವನಗುಡಿ ಇರ್ಬೋದು, ಜಯನಗರ ಇರ್ಬೋದು, ಆ್ಯಂಡ್ ಈ ಕೆಲವೊಂದು KHB ಕಾಲೋನೀಸ್ ಇದೆ, ಯಲಹಂಕ ಇದೆ, ಹಳೆ ಯಲಹಂಕ ನಾನು ಹೇಳ್ತಾ ಇರೋದು, ಅದು ಕೂಡ ನಿಮಗೆ ವಾಸ್ತು ಕಾಂಪ್ಲೆನ್ಸ್ ಆಗಿ ಸಿಗುತ್ತೆ ಏರಿಯಾಸ್. ಆ್ಯಂಡ್ ಅಲ್ಲಿರುವಂಥ ವಾಟರ್ ಸಿಸ್ಟಮ್ ಇರ್ಬೋದು, ಡ್ರೈನೇಜ್ ಸಿಸ್ಟಮ್ಮು, ಗ್ರಿಡ್ಡಿಂಗ್ ಆ್ಯಂಡ್ ರೋಡ್ಸ್ ಎಷ್ಟು ಅಗಲ ಇರಬೇಕು, ಮರಗಳು ಎಲ್ಲೆಲ್ಲಿ ಬರಬೇಕು, ಇದೆಲ್ಲನೂ ಅಲ್ಲಿನ ನಗರ ವಾಸ್ತುನಲ್ಲಿ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಮನೆ ವಾಸ್ತು, ಸಿಟಿ ವಾಸ್ತು ಬಗ್ಗೆ ಎಲ್ಲ ಮಾತಾಡ್ತಾ ಫೈನಲಿ ಒಂದಷ್ಟು ಅಂದರೆ ಇವಾಗ ಸಂಪ್ರದಾಯ ಸಿಂಪ್ಲಿಫೈಡಲ್ಲಿ ಸಿಂಪ್ಲಿಫೈ ಮಾಡಿ ಸಂಪ್ರದಾಯವನ್ನು ನಮಗೆ ತಿಳಿಸ್ಕೊಡೋದಷ್ಟೇ ಅಲ್ಲ, ಯಾರೇ ಒಬ್ಬರು ಒಂದು ಪ್ರಾಬ್ಲಮ್ ಇದೆ ಅಂತ ಬಂದಾಗ ಡೆಮಾಲಿಷ್ ಮಾಡೋದು ಒಂದೇ ಎಲ್ಲದಕ್ಕೂ ಸೊಲ್ಯೂಷನ್ ಆಗಿರಬಾರ್ದು, ಸಿಂಪಲ್ ಆಗಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಸಂಪ್ರದಾಯ ಸಿಂಪ್ಲಿಫೈಡಲ್ಲಿ ಆಫ್ಕೋರ್ಸ್ ಒಂದೊಂದರ ಬಳಕೆ ಒಂದೊಂದು ವಿಷಯಕ್ಕೆ ಅಂತಾಗುತ್ತೆ. ಒಂದು ಟಾಪ್ 5 ಅಥವಾ 6 ಪ್ರಾಡಕ್ಟ್ಸ್ಗಳು ಎಸ್ಪೆಷಲಿ ಮನೆ ವಾಸ್ತುನ ಸರಿ ಮಾಡೋದಕ್ಕೆ ನೀವು ಬಳಸುವಂಥದ್ದು, ಅದನ್ನು ತೋರಿಸ್ಕೊಡ್ಬೋದಾ ನಮಗೆ? ಖಂಡಿತ. ಆ್ಯಂಡ್ ಇದರಲ್ಲಿ ನಾನು 1-2 ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಪಿರಮಿಡ್ಸ್ನ ಯೂಸ್ ಮಾಡ್ತೀನಿ ನಮ್ಮ ವಾಸ್ತು ಕರೆಕ್ಷನ್ಸ್ಗೆ. ಪಿರಮಿಡ್ಸ್ ಏನಕ್ಕೆ ಅಂದರೆ ಸಾಕಷ್ಟು ಜನ ಪಿರಮಿಡ್ಸ್ ಅಂದರೆ ಪಿರಮಿಡ್ಸ್ ಇದು ಮಮ್ಮೀಸು ಗೋರೀಸ್ಗಳಿಗೆ ಬಳಸಿರೋವಂಥದ್ದು, ಎಲ್ಲೋ ಯಾರೋ ಗೋರಿನ್ ಮಾಡಿರೋವಂಥವ್ರನ್ನ ಆ ಒಂದು ಸಿಂಬಲ್ನ ತೊಗೊಂಬಂದು ನಾವು ಯಾಕೆ ಮನೇಲಿ ಹಾಕೋಬೇಕು, ಇದು ಹಿಂದೂ ಧರ್ಮದ ಅಲ್ವೇ ಅಲ್ಲ ಅಂತ ಹೇಳಿ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ಆ್ಯಕ್ಚುಲಾಗಿ ನಾವು ಮೂಲನ ಹುಡ್ಕೋದಕ್ಕೆ ಹೋದರೆ ಎಷ್ಟೋ ಸಾವಿರ ವರ್ಷಗಳಿಗೆ ಮುಂಚೆ, ಅಂದರೆ 10,000-15,000 ವರ್ಷಕ್ಕೂ ಮುಂಚೆ ಭೂಮಿ ಎಲ್ಲ ಖಂಡಗಳು ಒಂದೇ ಈಕ್ವೇಟ್ ಆಗಿದ್ದಾಗ, ಅಂದರೆ ಈಗೇನು 7 ಕಾಂಟಿನೆಂಟ್ಸ್ ಎಲ್ಲ ಡಿವೈಡ್ ಆಗಿದೆ, ಮಧ್ಯದಲ್ಲಿ ಸಮುದ್ರ ಎಲ್ಲ ಬಂದಿದೆ, ಅದೆಲ್ಲ ಇಲ್ದಿರ ಎಲ್ಲ ಭೂಮಿನ ಒಂದು ಮಾಡಿದಾಗ ಆ ಎಲ್ಲದಕ್ಕೂ ಸೆಂಟರ್ ಬ್ರಹ್ಮಬಿಂದು ಆಫ್ ದ ಭೂಮಿ ಕಮ್ಸ್ ಇನ್ ಈಜಿಪ್ಟ್. ಈಜಿಪ್ಟಿನ ಗೀಸಾ, ಈಗ ಎಲ್ಲಿ ಪಿರಮಿಡ್ಸ್ ಇದೆ ಅಲ್ವಾ, ಸೊ ಅಲ್ಲೇ ಭೂಮಿಯ ಬ್ರಹ್ಮಬಿಂದು ಬರ್ತಾ ಇರೋವಂಥದ್ದು. ಸೊ ಆ ಜಾಗದಲ್ಲಿ ಕಾಸ್ಮಿಕ್ ಎನರ್ಜೀಸ್ನ ಅಟ್ರಾಕ್ಟ್ ಮಾಡಬೇಕು ಇಡೀ ವಿಶ್ವಕ್ಕೆ. ವಸುದೈವ ಕುಟುಂಬಕಂ ಅನ್ನೋದು ನಮ್ಮ ಧರ್ಮದ ಪ್ರಕಾರ. ಸೊ ಇಡೀ ವಿಶ್ವಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಆ ಜಾಗದಲ್ಲಿ ಅತಿ ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿ ಬರುವಂಥ ಪಾಯಿಂಟನ್ನು ತಗೊಂಡು ಅಟ್ರಾಕ್ಟ್ ಮಾಡಿ ಜನಗಳಿಗೆ ಹಂಚ್ತಾ ಇದ್ದಂಥ ಜಾಗ ಅದು. ಆ್ಯಂಡ್ ಅದನ್ನು ಕಟ್ಟಿರೋದು ನಮ್ಮ ಋಷಿಮುನಿಗಳು ಫಸ್ಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಂಥದ್ದು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯಿತು ಅಂದರೆ ಮಹಾಭಾರತ ಯುದ್ಧ ಎಲ್ಲ ಮುಗಿಯೋಷ್ಟಕ್ಕೆ, ಅಂದರೆ ಒಂದು 5,000 years ಬ್ಯಾಕ್. ಓಕೆ, ಸೊ ಮಹಾಭಾರತ ಯುದ್ಧದಲ್ಲಿ 99% ಜನ ನಮ್ಮ ಭಾರತದಲ್ಲಿದ್ದಂಥವ್ರು ಸತ್ತೋದ್ರು. ಪಾಂಡವರ ಕಡೆ ಆಗಿರ್ಬೋದು, ಕೌರವರ ಕಡೆ ಆಗಿರ್ಬೋದು. ಇನ್ನು ಉಳಿದಂಥ ಒಂದಷ್ಟು ಜನ ಭಯ ಇದ್ರೆ ಎಲ್ಲಿ ಏನಾಗ್ಬಿಡ್ತೀವೋ ನಾವು, ಇನ್ನು ಉಳಿದಿದ್ದಂಥ ಪಾಂಡವರು ಅಥವಾ ಕೌರವರು ನಮ್ಮನ್ನು ಏನು ಮಾಡಿಬಿಡ್ತಾರೋ, ಅದ್ರ ಜೊತೆಗೆ ಅಲ್ಲಿ ಪರಶುರಾಮ ಬೇರೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಎಲ್ಲ ರಾಜರುಗಳನ್ನ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಭಯ ಬಿದ್ದು ಎಷ್ಟೋ ಜನ ಇಂಡಿಯಾ ಬಿಟ್ಟು ಈ ಕಡೆ ಮಿಡಿವಲ್ ಇದ್ರ ಕಡೆ ಮೂವ್ ಆಗೋದಕ್ಕೆ ಮೈಗ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು.
ಆಗ ಒಂದಷ್ಟು ಜನ ಹೋಗಿ ಬೇರೆ 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 ಕಡೆ ಸೆಟಲ್ ಆದರು. ಎಕ್ಸಾಂಪಲ್ಗೆ ಮಾಯಾಸುರ ಸೆಟಲ್ ಆಗಿದ್ದು ಮಾಯನ್ ಸಿವಿಲೈಸೇಷನ್ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ ಈಜಿಪ್ಟಲ್ಲೂ ಕೂಡ ಸಾಕಷ್ಟು ಜನ ಹೋಗಿ ಸೆಟಲ್ ಆದರು. ಇದಕ್ಕೆ ಪ್ರೂಫ್ ಏನಪ್ಪ ಅಂದರೆ ಅವ್ರು ಪೂಜೆ ಮಾಡ್ತಾ ಇರೋಂಥ ದೇವರುಗಳು. ನಾವು ಹನುಮಂತನ ಪೂಜೆ ಮಾಡ್ತೀವಿ, ಅವರು ಬೀಬಾ ಅಂತ ಪೂಜೆ ಮಾಡ್ತಾರೆ, ಸೇಮ್ ಹನುಮಂತನ ಸ್ವರೂಪ. ನಾವಿಲ್ಲಿ ಕೃಷ್ಣನ ಪೂಜೆ ಮಾಡ್ತೀವಿ, ಅವರು ಕೂಡ ಅದೇ ಥರ ನೀಲಿ ಕೃಷ್ಣವರ್ಣದ ಕೃಷ್ಣನ ಪೂಜೆ ಮಾಡ್ತಾರೆ. ಸೊ ನಮ್ಮಲ್ಲಿರುವಂಥ ದೇವತೆಗಳು ಎಲ್ಲಾನು ಇದ್ದಾರೆ ಅಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ. ಅದೇನಾಗಿದೆ ಅಂದರೆ ಅಷ್ಟು ದೂರ ಅವ್ರು ಟ್ರಾವೆಲ್ ಮಾಡಿ ಎಷ್ಟೋ ವರ್ಷಗಳಾದಾಗ ಎಕ್ಸಾಕ್ಟ್ ಫಾರ್ಮೇಷನ್, ಎಕ್ಸಾಕ್ಟ್ ಹೆಸರುಗಳು ಅಲ್ಲಿ ಟ್ರೆಡಿಷ್ನಲಿ ಬರಲಿಲ್ಲ. ಸೊ ಅವ್ರದ್ದೇ ಆದಂಥ ಒಂದು ಹೆಸರುಗಳನ್ನು ಕೊಟ್ಟರು, ಸ್ವಲ್ಪ ಲುಕ್ಸು ಇದು ಎಲ್ಲ ಚೇಂಜ್ ಆಯಿತು. ಆ್ಯಂಡ್ ಇದೆಲ್ಲ ಆಗೋಷ್ಟೊತ್ತಿಗೆ ಏನಾಯಿತು, ಅಲ್ಲಿರೋಂಥ ರಾಜರುಗಳಿಗೆ ಮತ್ತೆ ಇದೆಲ್ಲ ನನ್ನ ಜಾಗ, ನನ್ನಿದು, ಆ್ಯಂಡ್ ಇಲ್ಲಿ ಇಷ್ಟೊಂದು ಈ ಪಿರಮಿಡಲ್ಲಿ ಶಕ್ತಿಗಳಿದೆ ಅಲ್ಲ, ಇದನ್ನೆಲ್ಲ ನನ್ನಿದಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮಲ್ಲಿ ಯಾವಾಗಲೂ ಹೇಳ್ತೀವಲ್ವ, ಸತ್ತ ಮೇಲೆ ನೆಕ್ಸ್ಟು ಮೋಕ್ಷಕ್ಕೆ ದಾರಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೇನು ಅನ್ನಿಸ್ತು, ಇದರಲ್ಲಿ ಇಷ್ಟೊಂದು ಕಾಸ್ಮಿಕ್ ಎನರ್ಜಿ ಬರ್ತಾ ಇದೆ ಅಂದರೆ ಇದೇ ಶಾರ್ಟೆಸ್ಟ್ ವೇ ಟು ಮೋಕ್ಷ, ಸ್ವರ್ಗಕ್ಕೆ ಹೋಗುವಂಥದ್ದು. ಸೊ ಈಜಿಪ್ಟಿಯನ್ ಪಿರಮಿಡ್ಸಲ್ಲೂ ಕೂಡ ಅವ್ರು ಅದನ್ನೇ ಬರ್ತಾರೆ, ಮಮ್ಮಿ ಮಾಡಿ ಅಲ್ಲಿಟ್ಟಾಗ ಆ್ಯಂಡ್ ಅದ್ರ ಜೊತೆ ದುಡ್ಡು ಗಿಡ್ಡು ಎಲ್ಲ ಇಟ್ಟಾಗ ಅದೆಲ್ಲ ಸೇರಿಸ್ಕೊಂಡು ಅವ್ರು ಸ್ವರ್ಗಕ್ಕೆ ತೊಗೊಂಡು ಹೋಗ್ಬೋದು. ಅಲ್ಲಿ ತಕ್ಕಡಿನಲ್ಲಿ ತೂಕ ಮಾಡ್ತಾರೆ, ನಾನು ಎಷ್ಟು ತಂದಿದ್ದೀನಿ ಅಂತ, ಅದ್ರ ಪ್ರಕಾರ ನನ್ನ ಸ್ವರ್ಗಕ್ಕೆ ಕಳಿಸ್ತಾರೋ ನರ್ಗಕ್ಕೆ ಕಳಿಸ್ತಾರೋ, ಆಫ್ಟರ್ ಲೈಫ್ನ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಇದೆಲ್ಲ ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ನ ತೋರಿಸುತ್ತೆ. ಬಟ್ ಪ್ರೂಫು ಆ್ಯಂಡ್ ಎಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಶೋಸ್ ದಟ್ ಇಟ್ ಈಸ್ ಬಿಲ್ಟ್ ಬೈ ಹಿಂದೂಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈಗ ಲೇಟೆಸ್ಟ್ ಅಡಿಷನ್ ಬಂದಿರೋದು ಗೀಜಾ ಪಿರಮಿಡ್ಸ್ ಕೆಳಗಡೆ, ಅದಕ್ಕೂ ಒಂದು 2000 ಅಡಿ ಕೆಳಗಡೆ ಅಲ್ಲೊಂದು ಸಿಟಿ ಇತ್ತು, ಅಂಡರ್ಗ್ರೌಂಡ್ ಸಿಟಿ ಇತ್ತು ಅಂತ ಕೂಡ ಹೇಳ್ತಾರೆ. ಸೊ ನಮ್ಮಲ್ಲಿ ಹೇಳ್ತೀವಲ್ವ, ಪಾತಾಳ ಲೋಕ, ನಾಗಗಳಿದ್ರು, ನಾಗದೇವತೆಗಳಿದ್ವು ಅಂತ ಹೇಳ್ತೀವಿ, ಅವ್ರು ನಾಗಾಸ್ ಅಂತ ಹೇಳ್ತಾರೆ. ಸೊ ದೆರ್ ಇಸ್ ಲಾಟ್ ಆಫ್ ಕನೆಕ್ಷನ್. ಸೊ ಯಾರು ಪಿರಮಿಡ್ ಅಂದಿದ ತಕ್ಷಣ ನಿಮ್ಮ ವ್ಯೂವರ್ಸ್ಗೆ ನಾನು ಹೇಳುವಂಥದ್ದು, ಅದು ಕೇವಲ ಮಮ್ಮಿಗಳಿಗೆ ಬಳಸಿದ್ದು, ಅದು ನಮ್ಮದಲ್ಲ ಅಂತ ಹೇಳಬೇಡಿ. ಯು ಓನ್ ಇಟ್. ಇಟ್ ಇಸ್ ಬಿಲ್ಟ್ ಬೈ ಹಿಂದೂಸ್, ಇಟ್ ಇಸ್ ಫಾರ್ ಹಿಂದೂಸ್. ಆ್ಯಂಡ್ ಬರೀ ಹಿಂದೂಸ್ ಅಷ್ಟೇ ಅಲ್ಲ, ನೀವು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ನಿಮಗೆ ಶಕ್ತಿ ಬೇಕಾ, ಒಳ್ಳೆ ಪಾಸಿಟಿವ್ ಎನರ್ಜಿ ಬೇಕಾ, ಪಿರಮಿಡ್ಸ್ ಯೂಸ್ ಮಾಡಿ. ಆ್ಯಂಡ್ ಸಿಂಪಲ್ಲಾಗಿ ಟ್ರೈ ಮಾಡಬೇಕು ಅಂದರೆ ಈ ಪಿರಮಿಡ್ಸ್ ಕೆಳಗಡೆ 1-2 ಬಾಳೆಹಣ್ಣು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, 2 ಬಾಳೆಹಣ್ಣು ಆಚೆ ಇಡಿ, 2 ಬಾಳೆಹಣ್ಣು ಪಿರಮಿಡ್ ಒಳಗಡೆ ಇಡಿ. ಪಿರಮಿಡ್ ಒಳಗಡೆ ಇಟ್ಟಿದ್ದು ಎಷ್ಟೇ ದಿವಸ ಆದರೂ, ಅಂದರೆ ದ ಡಿಕೆ ಆರ್ ಡಿಲೇ ಟೇಕ್ಸ್ ಟೈಮ್. ಆಚೆ ಕಡೆ ಇಟ್ಟಿದ್ದು ಬೇಗ 2 ದಿವಸ ಕಪ್ಕಾಗ್ಬಿಡುತ್ತೆ ನಿಮಗೆ, ಪಿರಮಿಡ್ ಒಳಗಡೆ ಇಟ್ಟಿದ್ದು ಆಗೋದಿಲ್ಲ. ಸೊ ದಟ್ ಶೋಸ್ ದ ಎನರ್ಜಿ. ಸೊ ಈ ಒಂದು ಎನರ್ಜಿ, ಈ ಒಂದು ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಅದೇ ಥರ ಪಿರಮಿಡ್ಸಲ್ಲಿ ಈಗ ನಾವು ಯಂತ್ರಗಳನ್ನು ಮಾಡೋವಂಥದ್ದು, ಮುಂಚೆ ಎಲ್ಲ ಯಂತ್ರಗಳನ್ನ ಕೈಯಲ್ಲಿ ಬರೆದ್ಬಿಟ್ಟು ಗೋಡೆ ಮೇಲೆ ಎಲ್ಲಂದ್ರಲ್ಲೇ ಹಾಕ್ತಾ ಇದ್ವಿ. ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ಇಂಟೀರಿಯರ್ ಡಿಸೈನಿಂಗು ಅದು ಇದು ಅಂತೆಲ್ಲ ಮಾಡ್ತಾರೆ. ಇವಾಗ ನಾವು ಎಲ್ಲಂದ್ರಲ್ಲೇ ಬಂದು ಯಂತ್ರ ಹಾಕುವಂಥದ್ದು, ಗೋಡೆ ಹೊಡೀರಿ ಅಂತ ಹೇಳುವಂಥದ್ದು, ಡೆಮಾಲಿಷನ್ ಮಾಡುವಂಥದ್ದು, ಸ್ಟ್ರಕ್ಚರಲ್ ಚೇಂಜಸ್. ಈಗ ಅಪಾರ್ಟ್ಮೆಂಟ್ಸಲ್ಲಿ ಮೊಳೆ ಹೊಡಿಯೋಕ್ಕೆ ಬಿಡೋದಿಲ್ಲ. ಇನ್ನು ಸ್ಟ್ರಕ್ಚರಲ್ ಚೇಂಜಸ್ ಮಾಡಿ ಅಂತಂದರೆ ಇಟ್ ಇಸ್ ನಾಟ್ ಎಫೆಕ್ಟಿವ್. ಸೊ ಅಷ್ಟೆಲ್ಲ ಯಾವುದೇ ಥರದ ವಾಸ್ತು ದೋಷಗಳಿದ್ರು ಅದನ್ನು ನಾವು ಪಿರಮಿಡ್ಸ್ ಮೂಲಕ ಸಾಲ್ವ್ ಮಾಡುವಂಥದ್ದು ಇಸ್ ಅನ್ ಈಸಿ ರೆಮಿಡಿ. ಸೊ ಅದಕ್ಕೆ ನಾನು ಕೆಲವೊಂದು ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಮೊದಲನೇದಾಗಿ ಲಕ್ಷ್ಮೀ ಪಿರಮಿಡ್ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದರಲ್ಲಿ ಮೇಲಾಗಿ ನಿಮಗೆ ಲಕ್ಷ್ಮೀ ಯಂತ್ರ ಅಥವಾ ಮೇರು ಯಂತ್ರ ಅಂತ ಹೇಳ್ತೀವಿ, ಶ್ರೀ ಯಂತ್ರ ಕೂಡ ಅಂತ ಹೇಳ್ತೀವಿ ನಾವು. ಇದ್ರ ಕೆಳಗಡೆ ನಿಮಗೆ ಇಲ್ಲಿ ಕವಡೆ, ರುದ್ರಾಕ್ಷಿ, ಗೋಮತಿ ಚಕ್ರ ಎಲ್ಲವೂ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಇದೆಲ್ಲನೂ ಲಕ್ಷ್ಮೀನ ಇನ್ವೈಟ್ ಮಾಡುವಂಥ ಒಂದು ಕೆಲವೊಂದು ಐಟಮ್ಸ್ ಆಗಿರುತ್ತೆ. ಗುಲ್ಗಂಚಿ ಕೂಡ ಇದೆ ಇದರಲ್ಲಿ. ಇದೆಲ್ಲವೂ ಜೊತೆಯಲ್ಲಿದ್ದಾಗ ಲಕ್ಷ್ಮಿ ಖಂಡಿತ ಒಲಿತಾಳೆ ಅಂತ ಹೇಳುವಂಥದ್ದು. ಈಗ ಸಾಕಷ್ಟು ಜನಕ್ಕೆ ಮೇನ್ ಆಗಿ ಈಗ ಕಾಂಚನಂ ಸರ್ವತ್ರ ಸಾಧನಂ ಆಗೋಗಿದೆ. ಸೊ ಜನಗಳಿಗೆ ದುಡ್ಡಿನ ಸಮಸ್ಯೆ ಇರೋವಂಥವ್ರು ಈ ಒಂದು ಲಕ್ಷ್ಮೀ ಪಿರಮಿಡ್ನ ದೇವ್ರ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡ್ತಾ ಬಂದಾಗ ಖಂಡಿತ ನಿಮಗೆ ಲಕ್ಷ್ಮಿ ಒಲಿತಾಳೆ ಅನ್ನೋದಕ್ಕೆ ಇದೊಂದು ಸಿಂಪಲ್ ಸೊಲ್ಯೂಷನ್. ಇದೆಲ್ಲ ನಾನು ತಗೊಂಡು ಹೋಗ್ಬೋತಾನೆ ಮನೆಗೆ ಹೋಗ್ತಾ. ಅದ್ರ ಜೊತೆಗೆ ಈಗ ನಾವು ಕ್ಯಾಶ್ ಬಾಕ್ಸ್ ಅಂತೆಲ್ಲ ಇಡ್ತೀವಿ. ಸೊ ಅದರಲ್ಲೇ ಪಿರಮಿಡ್ ಶೇಪಲ್ಲಿ ಕ್ಯಾಶ್ ಬಾಕ್ಸ್ ಮಾಡಿರೋವಂಥದ್ದು. ಸೊ ಇದ್ರ ಮೇಲೂ ನೀವು ಲಕ್ಷ್ಮಿ ಯಂತ್ರ ಎಲ್ಲನೂ ನೀವು ನೋಡ್ಬೋದು. ಸಿಂಪಲ್ ಆಗಿ ಇದ್ರ ಒಳಗಡೆ ಓಕೆ, ಈಗ ಕ್ಯಾಶ್ ಮುಂದೆ ನಾವು ಮಿರರ್ ಇಟ್ಟಾಗ ಅದು ರಿಫ್ಲೆಕ್ಟ್ ಆಗುತ್ತೆ, ಕ್ಯಾಶ್ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಇದ್ರ ಒಳಗಡೆ ನಾವು ಮಿರರ್ಸ್ ಎಲ್ಲ ಹಾಕಿರೋದು. ಎಸ್, ಸೊ ಇದ್ರ ಒಳಕ್ಕೆ ನೀವು ಒಂದಷ್ಟು ಕಾಸನ್ನು ಹಾಕ್ಬಿಟ್ಟು ನಿಮ್ಮ ಒಂದು ಲಾಕರಲ್ಲಿ ಇಡ್ಬೋದು, ಅಥವಾ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಕಬೋರ್ಡ್ ಒಳಗಡೆ ಕೂಡ ನೀವು ಇಟ್ಟಾಗ ನಿಮ್ಮ ಸೇವಿಂಗ್ಸ್ ಚೆನ್ನಾಗಿರುತ್ತೆ. ಹಣಕಾಸಿನ ಸಮಸ್ಯೆ ಯಾವುದೇ ರೀತಿ ಇದ್ರೂ ಕೂಡ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳುವಂಥದ್ದು. ಇನ್ ಕೇಸ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಶಾಪ್ಸ್ ಮಾಡ್ತಾರೆ, ರೀಸೆಲ್ಲರ್ಸ್ ಇವಾಗ ಮನೆಯಿಂದನೇ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಈ ಥರದ ಒಂದು ಬಾಕ್ಸಲ್ಲಿ ದುಡ್ಡು ಏನು ಇನ್ಕಮ್ ಬರುತ್ತೆ ಅಲ್ವಾ, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ವಾರಕ್ಕೊಂದ್ಸತಿ ಇದರಿಂದ ತೆಗೆದಿಟ್ಕೊಂಡಾಗ ಕೂಡ ಅವರ ಮನಿ ಡಬಲ್ ಆಗ್ತಾ ಹೋಗುತ್ತೆ. ಬೇಗ ಅವ್ರಿಗೆ ಎಕ್ಸ್ಪೆನ್ಸಸ್ ಎಲ್ಲ ಕಮ್ಮಿಯಾಗಿ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಸಿಂಪಲ್ ಮನಿ ಬಾಕ್ಸ್ ಅಥವಾ ವಿಶ್ ಬಾಕ್ಸ್ ಅಂತ ಕೂಡ ನಾವು ಹೇಳ್ಬೋದು.
ಈಗ ಪಿರಮಿಡ್ ನಾವು ಬ್ರಹ್ಮಸ್ಥಾನ ಅಂತ ಮಾತಾಡ್ತಿದ್ವಲ್ವಾ, ಸೊ ಬ್ರಹ್ಮಸ್ಥಾನದಲ್ಲಿ ಹಾಕುವಂಥದ್ದು ಕೆಲವೊಂದು ಪಿರಮಿಡ್ಸ್ ಬರುತ್ತೆ. ಇದು ಈ ರೀತಿಯಾಗಿ ಇದೊಂದು 6 ಇಂಚಸ್ ಪಿರಮಿಡ್ ಇದೆ. ಇದೇ ಥರ 1 feet ಇದೇ ಥರ 1 feet ಪಿರಮಿಡ್ ಕೂಡ ಬರುತ್ತೆ. ಇದನ್ನು ನಾವು ಬ್ರಹ್ಮಸ್ಥಾನದಲ್ಲಿ ಹಾಕುವಂಥದ್ದು. ಸೊ ಬ್ರಹ್ಮಸ್ಥಾನದಲ್ಲಿ ಮೇನ್ ಆಗಿ ಏನಾಗುತ್ತೆ, ಈಗ ಇಲ್ಲಿ ಹಿಂದೆ ನೀವು ನೋಡ್ತಾ ಇರ್ಬೋದು 9 ನವಗ್ರಹಗಳಿಗೂ ಯಂತ್ರ ಇದೆ. ಆ್ಯಂಡ್ ಇದ್ರ ಒಳಗಡೆ ಕೂಡ ಬೇರೆ ಬೇರೆ ಥರದ ಯಂತ್ರ ಇರುತ್ತೆ. ಆ್ಯಂಡ್ ಸಾಕಷ್ಟು ಪಿರಮಿಡ್ಸ್ ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಪಿರಮಿಡ್ಸನ್ನ ನಿಮ್ಮ ಮನೆಯ ಬ್ರಹ್ಮಸ್ಥಾನದಲ್ಲಿ, ಬ್ರಹ್ಮಬಿಂದು ಎಲ್ಲಿ ಬರುತ್ತಲ್ವ, ಸೊ ಎಕ್ಸಾಕ್ಟ್ ಆಗಿ ಅಲ್ಲಿ ರೂಫಿಗೆ ಹೀಗೆ ಉಲ್ಟಾ ಹಾಕಬೇಕು ನೀವು. ಓಕೆ, ಇನ್ವರ್ಟೆಡ್ ಪಿರಮಿಡ್ ಆಗಿ ಹಾಕಿದಾಗ ಯಾವುದೇ 4 ದಿಕ್ಕಲ್ಲಿ ಎನರ್ಜಿ ರೇಡಿಯೇಷನ್ ಬರುತ್ತೆ. ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳು ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ ಅದು ಸಾಲ್ವ್ ಮಾಡೋಕ್ಕೆ ಈ ಒಂದು ಬ್ರಹ್ಮಸ್ಥಾನ ಪಿರಮಿಡ್ ಹೆಲ್ಪ್ ಮಾಡುತ್ತೆ. ಇನ್ನೂ ಇದರಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿರೋದು ಬರುತ್ತೆ, ಮೈಲ್ಡ್ ಆಗಿರೋದು ಬರುತ್ತೆ. ಇನ್ ಕೇಸ್ ಇಷ್ಟು ದೊಡ್ಡದಾಗಲ್ಲ, ಚಿಕ್ಕದು ಬೇಕಂದ್ರೆ ಚಿಕ್ಕದು 4 inches 3 inches ಕೂಡ ನಿಮಗೆ ಪಿರಮಿಡ್ ಸಿಗುತ್ತೆ. ಸೊ ನಿಮ್ಮ ಮನೆಗೆ ಎಷ್ಟು ದೋಷ ಇದೆ ಅಥವಾ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನೀವು ಈ ಪಿರಮಿಡ್ಸ್ನ ಚೂಸ್ ಮಾಡ್ಬೋದು. ಇದ್ರ ಒಳಗಡೆ ಪಿರಮಿಡ್ಸ್ ಬಂದು ಒಂದ್ರ ಮೇಲೊಂದು ಅಪ್ ಟು 999 ಪಿರಮಿಡ್ಸ್ ಕೂಡ ಒಂದ್ರ ಮೇಲೊಂದು ಸ್ಟ್ಯಾಕ್ ಮಾಡುವಂಥ ಒಂದು ಆಪ್ಷನ್ಸ್ ಇರುತ್ತೆ. ಓಕೆ, ಆ್ಯಂಡ್ ಇದು ಮನೆಗೆ ಮಾತ್ರ ಅಲ್ಲದೆ ಆಫೀಸ್ಗೂ ಬಳಸ್ಕೋಬಹುದಲ್ವಾ? ಖಂಡಿತ. ಇದನ್ನ ನೀವು ಯಾವುದೇ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಕೂಡ ಹಾಕ್ಬೋದು. ನೀವು ಎಲ್ಲೇ ಹಾಕಿದ್ರು ಸೆಂಟರ್ ಬ್ರಹ್ಮಸ್ಥಾನಕ್ಕೆ ಹಾಕಬೇಕಾಗತ್ತೆ. ಬೇರೆ ಎಕ್ಸ್ಟ್ರಾ ಹಾಕ್ತೀರಾ ಅಂದ್ರೆ ನೀವು ದಯವಿಟ್ಟು ಕನ್ಸಲ್ಟೇಷನ್ ತಗೊಂಡು ಎಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಹಾಕಿ ನೀವೇ ಹಾಕೊಳ್ತೀರಾ ಅಂದ್ರೆ ಖಂಡಿತ ಈ ಒಂದು ಪಿರಮಿಡ್ಸ್ನ ಯೂಸ್ ಮಾಡ್ಬೋದು. ಇನ್ನು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಟಾಯ್ಲೆಟ್ ಪ್ರಾಬ್ಲಮ್. ನಾನು ಅವಾಗಲೇ ಹೇಳ್ದಂಗೆ ವಾಸ್ತುನಲ್ಲಿ ಟಾಯ್ಲೆಟ್ ಯಾವಾಗಲೂ ಮನೆಯಿಂದ ಆಚೆ ಇರಬೇಕು. ಇವಾಗ ಮನೆಯಿಂದ ಒಳಗಡೆ ತಂದಿದ್ದೀವಿ ಅಂದ್ರೆ ಆಲ್ರೆಡಿ ಪ್ರಾಬ್ಲಮ್ನ ಒಳಗಡೆ ತಂದಿದ್ದೀವಿ. ಅದು ಮನೆ ಯಾವುದೇ ಝೋನಲ್ಲಿ ಇದ್ರೂ ಅದು ಅಲ್ಲಿ ನೆಗೆಟಿವಿಟಿ ಜನರೇಟ್ ಆಗ್ತಾ ಇರುತ್ತೆ. ಒಂದು ಸಿಂಪಲ್ ಸೊಲ್ಯೂಷನ್, ಇದು ನ್ಯಾಟ್ರಾನ್ ಅಂತ ಹೇಳ್ತೀವಿ. ಸೊ ಇದ್ರ ಒಳಗಡೆ ನಮಗೆ ಸಾಲ್ಟ್ ಹಾಕುವಂಥ ಜಾಗ ಇರುತ್ತೆ. ಈ ಥರ ಒಂದು ಚೇಂಬರ್ ಇರುತ್ತೆ. ಸೊ ಇದ್ರ ಒಳಗಡೆ ಇರುವಂಥ ಈ ಒಂದು ಬ್ಲ್ಯಾಕ್ ಇದ್ರೊಳಗೆ ಸಾಲ್ಟ್, ನಾನು ಅವಾಗಲೇ ಹೇಳಿದ್ನಲ್ವ ಅನ್ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ಬಿಟ್ಟು, ಸೊ ಈ ಉಪ್ಪನ್ನು ನಾವು ಹಾಕಿ ತುಂಬಿಸಿ ಇದನ್ನು ನಾವು ಕಮೋಡ್ ಇರುತ್ತಲ್ವ, ಕಮೋಡ್ನ ಮೇಲೆ ಹಾಕಬೇಕಾಗತ್ತೆ. ಅಂದರೆ ಕಮೋಡ್ ಹಿಂದೆ ಗೋಡೆ ಬರುತ್ತಲ್ಲ, ಆ ಗೋಡೆಗೆ ಜಸ್ಟ್ ಸ್ಟಿಕ್ ಮಾಡುವಂಥದ್ದು. ಇದನ್ನು ಈ ರೀತಿ ಜಸ್ಟ್ ಹಿಂದೆ ಟೇಪ್ಸ್ ಬರುತ್ತೆ. ಕಮೋಡ್ನ ಹಿಂದೆ, ಸಪೋಸ್ ಇದು ಕಮೋಡ್ನ ಹಿಂದೆ ಇರೋ ಗೋಡೆ ಅಂದರೆ ಈ ಗೋಡೆಗೆ ಸ್ಟಿಕ್ ಮಾಡುವಂಥದ್ದು. ಸೊ ಈ ರೀತಿ ಸ್ಟಿಕ್ ಮಾಡಬೇಕು. ಇದರಲ್ಲಿರುವಂಥ ಸಾಲ್ಟ್ನ ಎವ್ರಿ ಮಂತ್ ಚೇಂಜ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆ ಟಾಯ್ಲೆಟ್ ಯಾವುದೇ ಝೋನಲ್ಲಿ ಬಂದಿದ್ರು ಆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಆ್ಯಂಡ್ ಈ ಸೊಲ್ಯೂಷನ್ ಟಾಯ್ಲೆಟ್ ನಾರ್ತ್ ಈಸ್ಟಲ್ಲಿ ಬಂದಿದ್ರೆ ಅಥವಾ ಸೌತ್ ವೆಸ್ಟಲ್ಲಿ ಬಂದಿದ್ರೆ ಮಾಡೋಕ್ಕೆ ಹೋಗಬೇಡಿ. ಇಟ್ ಇಸ್ ನಾಟ್ ಎಫೆಕ್ಟಿವ್. ಯಾಕಂದರೆ ಅಲ್ಲಿರುವಂಥ ಟಾಯ್ಲೆಟು ಸ್ಟ್ರಕ್ಚರಲಿನೇ ಚೇಂಜ್ ಆಗಬೇಕು. ನಾರ್ತ್ ಈಸ್ಟ್ ಆ್ಯಂಡ್ ಸೌತ್ ವೆಸ್ಟ್ ಟಾಯ್ಲೆಟ್ಸ್ ಆರ್ ನಾಟ್ ಅಲೌಡ್ ಅಟ್ ಎನಿ ಕಾಸ್ಟ್. ಅದು ಬಿಟ್ಟು ಬೇರೆ ಯಾವುದೇ ಡೈರೆಕ್ಷನಲ್ಲಿದ್ರೂ ದಿಸ್ ಕ್ಯಾನ್ ಹೆಲ್ಪ್ ಯು ಸಾಲ್ವ್ ಇಟ್. ಓಕೆ ಓಕೆ. ಆ್ಯಂಡ್ ಈಗೆಲ್ಲ ನ್ಯೂಮರಾಲಜಿ, ಸ್ವಿಚ್ ಕೋಡ್ ಎಲ್ಲ ಮಾತಾಡಿದ್ವಿ ಅಲ್ಲ. ಸೊ ಅದೇ ಥರ ಒಂದು ಸಿಂಪಲ್ ರೆಮಿಡಿ ಏನಪ್ಪ ಅಂದರೆ ಇದನ್ನು ನಾವು ಝೀಬು ಕಾಯಿನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗಿದೆ, ಇಲ್ಲಿ 8085200741 ಇಟ್ಸ್ ಅ ಮ್ಯಾಜಿಕಲ್ ಸ್ವಿಚ್ ಕೋಡ್. ಸೊ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇದ್ರೂ ಸಡನ್ನಾಗಿ ದುಡ್ಡು ಬರಬೇಕು ಅಂದರೂ ಕೂಡ ಈ ಒಂದು ಸ್ವಿಚ್ ಕೋಡ್ ಹೇಳ್ಕೊಂಡಾಗ ಬರುತ್ತೆ ಅಂತ ನಾವು ಹೇಳ್ತೀವಿ. ಸೊ ಅದೇ ಒಂದು ಸ್ವಿಚ್ ಕೋಡ್ ಇಲ್ಲಿ ಹಾಕಿರೋದ್ರಿಂದ ಈ ಒಂದು ಜೊತೆಗೆ ಈ ಸ್ಟೋನ್ ಮಾಡಿರೋದು ಗ್ರೀನ್ ಅವೆಂಚುರಿನಲ್ಲಿ, ಗ್ರೀನ್ ಅವೆಂಚುರಿನ್ ಪ್ಲಸ್ ಹಿಂದೆ ಕಡೆ ನೀವು ನೋಡಿದ್ರೆ ಝೀಬು ಸಿಂಬಲ್ ಇದೆ. ಈಗ ನಾವು ರೇಖಿ ಅಂತೆಲ್ಲ ಹೇಳ್ತೀವಲ್ವ, ಸೊ ಅದೇ ರೀತಿ ಝೀಬು ಇಸ್ ಆಲ್ಸೋ ಒನ್ ಟ್ರೆಡಿಷನಲ್ ಹೀಲಿಂಗ್ ಮೆಥಡ್. ಸೊ ಆ ಹೀಲಿಂಗ್ ಅಲ್ಲಿ ಬರುವಂತ ಏಂಜಲ್ ಸಿಂಬಲ್ ಇದು. ಸೊ ಈ ಸಿಂಬಲ್ ಇರುವಂತ ಈ ಒಂದು ಕಾಯಿನ್ ನಿಮ್ಮ ಜೊತೆನಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ಒಂದು ಅಬ್ಸ್ಟ್ರಕ್ಷನ್ಸ್ ಆಗೋದಿಲ್ಲ, ದುಡ್ಡಿನ ಒಳಹರಿವು ಚೆನ್ನಾಗಿರುತ್ತೆ. ಈಗ ನೀವೆಲ್ಲೋ ಹೋಗ್ತಾ ಇರ್ತೀರಾ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಲಾಸ್ಟ್ ಮೂಮೆಂಟಲ್ಲಿ ಸ್ಟಾಪ್ ಆಗುತ್ತೆ, ಪ್ರಾಜೆಕ್ಟ್ಸ್ ಆನ್ ಟೈಮ್ ಆಗ್ತಾ ಇರಲ್ಲ ನಿಮಗೆ. ಆ್ಯಂಡ್ ಅದೇ ರೀತಿ ಎಲ್ಲೋ ಒಂದು ಕಡೆ ದೃಷ್ಟಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಏನೋ ಒಂದು ಹೇಳ್ಕೊಳಕ್ಕಾಗ್ದಿರೋಂಥ ಪ್ರಾಬ್ಲಮ್ ಆಗ್ತಾ ಇದೆ, ಲಕ್ ಫ್ಯಾಕ್ಟರ್ ನಿಮ್ಮ ಜೊತೆಲಿ ಇಲ್ಲ ಅಂದಾಗ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಫಾರ್ ಎನಿ ಕೈಂಡ್ ಆಫ್ ಅಬ್ಸ್ಟಕಲ್ಸ್ ದಟ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಲೈಫ್. ಇದನ್ನು ಯೂಸ್ ಮಾಡಿ. ಜಸ್ಟ್ ಇದನ್ನು ಪಾಕೆಟಲ್ಲಿ ಇಟ್ಕೋಬೇಕು ಅಥವಾ ಪರ್ಸಲ್ಲಿ ಇಟ್ಕೋಬೇಕು. ದಿಸ್ ವರ್ಕ್ಸ್. ಓಕೆ. ಆ್ಯಂಡ್ ಮೊದಲನೇದಾಗಿ ನಿಮಗೆ ಕೊಡ್ತಾ ಇದ್ದೀನಿ ಸೌಜನ್ಯ. ಥ್ಯಾಂಕ್ ಯು ಸೊ ಮಚ್ ಅಕ್ಷತಾ ಅವರೇ. ಆ್ಯಂಡ್ ಈಗೆಲ್ಲ ಏನಾಗ್ತಿದೆ ಅಂದರೆ ಜನ ಸ್ವಾರ್ಥಿಗಳು ಜಾಸ್ತಿ, ಕಲಿಯುಗ ಅಲ್ವಾ. ಸೊ ನಮ್ಗೇನು ಬೇಕೋ ಅದನ್ನೇ ಮಾಡ್ಕೊಳ್ತಾರೆ ಅಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ತುಂಬ ಕಮ್ಮಿ ಜನ ಅಕ್ಕಪಕ್ಕದ ಇರೋರ್ನು ಹೆಲ್ಪ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಈಗ ಏನಾಗುತ್ತೆ ಅಂದರೆ ಬ್ಯಾಕ್ ಸ್ಟ್ಯಾಬ್ ಮಾಡೋ ಜನ ಜಾಸ್ತಿ. ಸೊ ನಮ್ಮ ಸುತ್ತಮುತ್ತನೇ ಇರ್ತಾರೆ, ನೋಡೋಕೆ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ, ಆದರೆ ತುಂಬ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇರ್ತಾರೆ ಆಫೀಸ್ಗಳಲ್ಲಿ ಆ್ಯಂಡ್ ವರ್ಕ್ ಎನ್ವೈರ್ಮೆಂಟಲ್ಲಿ. ಇದೆಲ್ಲ ಜಾಸ್ತಿ. ಸೊ ಇಂಥವ್ರಿಂದ ಹೇಗೆ ಅವಾಯ್ಡ್ ಮಾಡೋದು ಅಂದರೆ ಇದಕ್ಕೆ ಈ ಒಂದು ಅಸ್ತ್ರ ಇದೆ ನನ್ನ ಹತ್ರ, ಇದನ್ನು ವಜ್ರಾಯುಧ ಅಂತೀವಿ. ಸೊ ಇಂದ್ರನ ಕೈಯಲ್ಲಿ ವಜ್ರ
ವಜ್ರಾಯುಧ ಇದ್ದಾಗ ಒಂದು ಸಿಂಹಾಸನ ಯಾರು ಕಿತ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದೇ ರೀತಿಯಾದಂಥ ಒಂದು ವಜ್ರಾಯುಧದ ಸಿಂಬಾಲಿಕ್ ರೆಫರೆನ್ಸ್ ಅಷ್ಟೇ ಇದು. ಸೊ ಇದನ್ನು ಕೀಚೈನ್ ಥರ ಮಾಡಿಬಿಟ್ಟಿದ್ದೀವಿ. ಸೊ ನಿಮ್ಮ ಒಂದು ಪರ್ಸ್ನಲ್ ವಸ್ತುಗಳಿಗೆ ಯಾವುದಕ್ಕೆ ಬೇಕಾದರೂ ಇದನ್ನು ಕೀಚೈನ್ ಆಗಿ ಹಾಕೊಳ್ಳಿ. ಸೊ ಇದರಿಂದ ನಿಮ್ಮ ಒಂದು ಹಿತಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೋದು. ಅವ್ರು ಏನೇ ಮಾಸ್ಟರ್ ಪ್ಲಾನ್ ಮಾಡಲಿ, ದೇ ಕೆ ನಾಟ್ ಬೀಟ್ ಯು. ಈಗ ಹೇಗೆ ಎಷ್ಟೇ ಜನ ರಾಕ್ಷಸರು ಬಂದರೂ ಇಂದ್ರ ಮತ್ತು ಇಂದ್ರನ ಆಸನ ಯಾರಿಗೂ ಬಿಟ್ಕೊಟ್ಟಿಲ್ಲ, ಸ್ವರ್ಗ ಯಾರಿಗೂ ಬಿಟ್ಕೊಡ್ಲಿಲ್ಲ. ಸೊ ನೀವು ನಿಮ್ಮ ಸೀಟು ಎರಡು ಭದ್ರವಾಗಿರುತ್ತೆ. ಆ್ಯಂಡ್ ವಾಯ್ಸ್ ಆಫ್ ಬೆಂಗಳೂರು ಚೆನ್ನಾಗಾಗಲಿ, ಹಿತಶತ್ರುಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇರಲಿ ಅಂತ ಹೇಳಿ ಇದು ನಿಮಗೆ. ಥ್ಯಾಂಕ್ ಯು ಅಕ್ಷತಾ ಅವರೇ, ಥ್ಯಾಂಕ್ ಯು. ಸಿ ಅಟ್ ಸಮ್ ಪಾಯಿಂಟ್ ಎಲ್ಲರಿಗೂ ಈ ಎಲ್ಲವೂ ಬೇಕು ಅಂತ ಅನಿಸಿರುತ್ತೆ. ಎಲ್ಲರಿಗೂ ಮನೆ ಚೆನ್ನಾಗಿರಬೇಕು, ಮನೆಯಲ್ಲಿನ ವಾಸ್ತು ಚೆನ್ನಾಗಿರಬೇಕು, ದುಡ್ಡಿನ ಒಳಹರಿವು ಬೇಕು, ಲಕ್ ಫ್ಯಾಕ್ಟರ್ ಅಂತೂ ಬೇಕೇ ಬೇಕು. ನಾ ಕೇಳೋಣ ಅನ್ನೋಷ್ಟರಲ್ಲಿ ನೀವೇ ಕೊಟ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರದ ಎಷ್ಟು ಪ್ರಾಡಕ್ಟ್ಸ್ಗಳಿದೆ ಅಂದರೆ, ನನ್ನ ಎಪಿಸೋಡ್ 1ನಲ್ಲೂ ನಿಮ್ಮ ಬಗ್ಗೆ ಅದನ್ನೇ ನಾನು ಹೇಳಿದ್ದೆ. ಅಂದರೆ ಯೂಶ್ವಲಿ ವಾಸ್ತು ಕರೆಕ್ಷನ್ಸ್ ಅಂತ ಬಂದಾಗ ಡೆಮಾಲಿಷನ್ ಹೇಳ್ತಾರೆ, ಇದನ್ನು ಇಲ್ಲಿ ಒಡೆದು ಹಾಕಬೇಕು, ಇದನ್ನು ಹೀಗೆ ಮಾಡಬೇಕು, ಹೊಸದಾಗಿ ಇಲ್ಲಿ ಕಟ್ಟಬೇಕು, ಈ ಥರದ್ದೇ ಇರುತ್ತೆ. ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ. ಒಂದು ಮನೆ ಅಂತ ಕಟ್ಟಿಸ್ಕೊಂಡ್ಮೇಲೆ ಡೆಮಾಲಿಷನ್ ಮಾಡೋದು ಬಹಳ ಬಹಳ ಕಷ್ಟ, ಚೇಂಜಸ್ ಮಾಡೋದು. ಅಂಥವ್ರಿಗೆ ವಿತೌಟ್ ಡೆಮಾಲಿಷನ್ ವಾಸ್ತು ಕರೆಕ್ಷನ್ಸ್ನ ಈ ಥರದ ಸಿಂಪಲ್ ಪ್ರಾಡಕ್ಟ್ಸ್ಗಳ ಮೂಲಕ ನೀವು ಸಜೆಸ್ಟ್ ಮಾಡ್ತೀರಾ? ಈ ಥರದ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರಾಡಕ್ಟ್ಸ್ಗಳಿವೆ? ಸಾಕಷ್ಟಿದೆ. ಪಿರಮಿಡ್ಸಲ್ಲೇ ಅರೌಂಡ್ 100 ವೆರೈಟೀಸ್ ಇದೆ. ಸೊ ಯಾವ ಒಂದು ಸೊಲ್ಯೂಷನ್ಗೆ ಯಾವ ರೀತಿ ಬೇಕಾಗುತ್ತೆ ಅದು ನೋಡ್ಕೊಂಡು ಹಾಕಬೇಕಾಗತ್ತೆ. ಆ್ಯಂಡ್ ಅವಾಗಲೆಲ್ಲ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಝೋನ್ಸ್, ನಾನು ವುಡನ್ ಝೋನ್ ಹೇಳ್ತಾ ಇದ್ದೆ, ಮೆಟಲ್ ಝೋನ್ ಹೇಳ್ತಾ ಇದ್ದೆ. ಸೊ ಆ್ಯಂಡ್ ಅರ್ಥಿ ಝೋನ್ ಅಂತ ನಾವು ಕೂಡ ಹೇಳ್ತೀವಿ. ಸೊ ಯಾವ ಝೋನ್ಗೆ ಯಾವ ಪಿರಮಿಡ್ ಹಾಕಬೇಕು ಅಂತ ಕೂಡ ನಾವು ನೋಡ್ಕೊಂಡು ಹಾಕಬೇಕಾಗತ್ತೆ. ಬ್ರಹ್ಮಸ್ಥಾನಕ್ಕೂ ಅಷ್ಟೇ ಎಷ್ಟು ಕಾನ್ಸಂಟ್ರೇಷನ್ ಬೇಕಾಗತ್ತೆ. ಈಗ ಒಂದ್ರ ಮೇಲೊಂದು ನಾವು ಪಿರಮಿಡ್ ಸ್ಟ್ಯಾಕ್ ಮಾಡಿದಾಗ ಎಷ್ಟು ಬೇಕಾಗುತ್ತೆ ಅಂತ ನೋಡಬೇಕಾಗತ್ತೆ. ದೊಡ್ಡ ಬಿಲ್ಡಿಂಗ್ಗೆ ಜಾಸ್ತಿ ಬೇಕಾಗುತ್ತೆ. ಸಣ್ಣ ಮನೆಗೆ 30-40 ಸೈಟಲ್ಲಿ ಒಂದು 2 BHK 3 BHK ಮನೆ ಕಟ್ಟಿರ್ತಾರೆ. ಈ ಥರ ಪಿರಮಿಡ್ ಸಾಕು. ಸೊ ಆ ಥರ ನೋಡಿಕೊಂಡು ಎಷ್ಟು ಡೋಸೇಜ್ ಬೇಕೋ ಅಷ್ಟು ಮಾತ್ರನೇ ಮೆಡಿಸಿನ್ ಕೊಡಬೇಕಲ್ವ ನಾವು. ಸೊ ಆ ಥರ ಡಿಫ್ರೆಂಟ್ ಪರ್ಪಸಸ್ಗೆ ಡಿಫ್ರೆಂಟ್ ಪಿರಮಿಡ್ಸ್ ಇದೆ, ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದೆ. ಸೊ ಯಾರಿಗೆ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ ಬೇಕಾದ್ರೂ ವಿ ಕ್ಯಾನ್ ಹೆಲ್ಪ್ ದೆಮ್. ಎಸ್, ಇದೊಂಥರ ಓವರ್ ದ ಕೌಂಟರ್ ಮೆಡಿಸಿನ್ ತಗೋಬೇಡಿ ಅಂತಾರಲ್ಲ, ಆ ಥರ ಏನನ್ನೋ ನೋಡಿ ನೀವೇ ಆರ್ಡರ್ ಮಾಡಿ ನೀವೇ ಮಾಡ್ಕೊಳ್ಳೋದು ಮಾಡ್ದಿರಾ. ಆ್ಯಸ್ ಯು ರೈಟ್ಲಿ ಸೆಡ್, ಆಯಾ ಪ್ರಾಬ್ಲಮ್ಗೆ ತಕ್ಕ ಹಾಗೆ ಆ್ಯಂಡ್ ಆಯಾ ಸೈಟ್ ಡೈಮೆನ್ಷನ್ಸ್, ಮನೆಯಲ್ಲಿನ ವಾಸ್ತು ಪ್ರಾಬ್ಲಮ್ಸ್ ಎಷ್ಟಿದೆ ಅದಕ್ಕೆ ತಕ್ಕ ಹಾಗೆ ನೀವು ಸೊಲ್ಯೂಷನ್ಸ್ಗಳನ್ನು ಕೊಡ್ತೀರಾ, ಪ್ರಾಡಕ್ಟ್ಸ್ಗಳನ್ನು ಸಜೆಸ್ಟ್ ಮಾಡ್ತೀರಾ. ಡೈರೆಕ್ಟಾಗಿ ಅಕ್ಷತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನನ್ನ ಕಡೆಯ ಕ್ವೆಶ್ಚನ್ ಫಾರ್ ದಿಸ್ ಎಪಿಸೋಡ್, ಬಿಕಾಸ್ ಮತ್ತೆ ಸಿಗೋಣ ವಿತ್ ಅ ಲಾಡ್ ಆಫ್ FAQs. ಏನು ಜನ ಕೇಳಿರ್ತಾರೆ ಅದಕ್ಕೆ ಮತ್ತೆ ಸಿಕ್ಕಿ ಉತ್ತರ ಕೊಡಬೇಕಾಗತ್ತೆ ನೀವು. ಓಕೆ, ಬಟ್ ಯಾರಾದರೂ ನಾನು ಕಲಿಬೇಕು ವಾಸ್ತುಶಾಸ್ತ್ರ ಅನ್ನೋರಿಗೆ ನೀವು ಟ್ರೈನಿಂಗ್ ಕೊಡ್ತೀರಾ? ನಿಮ್ಮ ಹತ್ರ ಬಂದವರು ಕಲಿಬಹುದಾ ವಾಸ್ತು? ಖಂಡಿತ ಹೇಳ್ಕೊಡ್ತೀವಿ. ಕಲಿಬೇಕು ಅನ್ನೋ ಶ್ರದ್ಧೆ ಇರಬೇಕು. ಆ್ಯಂಡ್ ನಾನು ಇಂಥದ್ದೇ ಮಾಡಬೇಕು, ಹಿಂಗೆ ಮಾಡಬೇಕು ಆ್ಯಂಡ್ ದುಡ್ಡಿಗೋಸ್ಕರ ಅಂತ ಮಾಡೋರು ಯಾರು ಬರೋದು ಬೇಡ. ಸೊ ನಾನು ಸರ್ವಿಸ್ ಮಾಡಬೇಕು, ನಾನು ಕಲಿತು ಇದರಿಂದ ನಾನು ಬೇರೆ ಜನಗಳ ಜೀವನವನ್ನು ಉದ್ಧಾರ ಮಾಡಬೇಕು ಅನ್ನೋ ಇಂಟೆನ್ಷನ್ ನಿಮ್ಮಲ್ಲಿದ್ದರೆ ಖಂಡಿತ ಬನ್ನಿ, ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀವಿ ಕೆಳಗೆ. ಐ ಆಮ್ ಶ್ಯೂರ್ ಅ ಲಾಟ್ ಆಫ್ ದೆಮ್ ವಿಲ್ ಕಾಂಟ್ಯಾಕ್ಟ್ ನಿಮ್ಮನ್ನು. ಅಕ್ಷತಾ ಅವರೇ, ಕಲ್ತಿರುವಂಥ ನಾಲೆಡ್ಜ್ನ ಎಲ್ಲರೂ ಶೇರ್ ಮಾಡೋದಿಲ್ಲ. ಅದು ಇಷ್ಟು ಡೆಪ್ತಾಗಿ ನಾವು ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು ಲಾಸ್ಟ್ 1 ಇಯರಲ್ಲಿ ಒಂದು 5-6 ಎಪಿಸೋಡ್ಸ್ ಮಾಡಿದ್ದೀವಿ. ಎಷ್ಟು ಡೀಟೇಲ್ಡ್ ಆಗಿರುವಂಥ ಎಪಿಸೋಡ್ಸ್. ಪ್ರತಿ ಎಪಿಸೋಡಲ್ಲೂ ತುಂಬ ಇನ್ಸೈಟ್ಫುಲ್ ಆಗಿರುವಂಥ ಟಾಕ್ಸ್, ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತೀರಾ. ವಿ ಆರ್ ಇಂಡೆಟೆಡ್ ಟು ಯು. ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ನಮ್ಮ ಕಡೆಯಿಂದ ನಿಮಗೆ ಸಪ್ತಮ್ ತೈಲ 100% ಫುಡ್ ಪ್ರೆಸ್ಡ್ ಆಯಿಲ್ಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ನೀವು ಕೇಳೋವಂಥ ಪ್ರಶ್ನೆಗಳ ಶೈಲಿ ಇರ್ಬೋದು, ನೀವು ಯೋಚನೆ ಮಾಡುವಂಥ ಶೈಲಿ, ಆ ಇನ್ಡೆಪ್ತ್ ಕ್ವೆಶನ್ಸ್ ಖಂಡಿತ ಎಲ್ಲ ವ್ಯೂವರ್ಸ್ಗೂ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಆ್ಯಂಡ್ ಸಪ್ತಮ್ ತೈಲಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ ಅವರೇ, ಥ್ಯಾಂಕ್ ಯು.